ಧ್ಯಾನ ಕಾರ್ಯಕ್ರಮಕ್ಕೆ ಮತ್ತು ಅಫಿಷಿಯಲಿ ಅನ್ಅಫಿಷಿಯಲಿ ಏನಾದರೂ ಅಂದರೆ ಇದು ಉದ್ಘಾಟನಾ ಸಮಾರಂಭ. ಯಾಕೆಂದರೆ ತಪೋಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ. ಅದ್ರ ಬಗ್ಗೆ ನಾವು ಫ್ಲೈಯರ್ನಲ್ಲಿ ಹೇಳಲಿಲ್ಲ ಅಷ್ಟೇ. ಈ ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಬಂದು ಶುಭ ಹಾರೈಸ್ತಾ ಇದ್ದೀರಿ, ಬಹಳ ಸಂತೋಷದ ವಿಚಾರ. ಇದನ್ನು ನಾವೊಂದು 2 ತಿಂಗಳಿಂದ ಈ ಧ್ಯಾನ ಕೇಂದ್ರ ಉದ್ಘಾಟನೆ ಮಾಡಬೇಕು ಅಂತ ಮಾಡಿ ತಪೋಶಕ್ತಿ ಸುಮಂತ್ರ ಮೇಡಮ್ ಅವರು ಬರ್ತಿದ್ದಾರೆ ಇಲ್ಲಿಗೆ ಬೆಂಗಳೂರಿಗೆ. ಅವರಿಂದಲೇ ಒಂದು ಧ್ಯಾನ ಕಾರ್ಯಕ್ರಮ ಏರ್ಪಡಿಸಿ ತಪೋಶಕ್ತಿ ಕೇಂದ್ರ ಉದ್ಘಾಟನೆ ಆಗಬಹುದು ಅಂತೇಳಿ ನನ್ನ ಸಹೋದರಿ ಈಶ್ವರಿ ಅವರು ಸಲಹೆ ಮಾಡಿದರು. ನಾಗರತ್ನ ಮೇಡಮ್ ಅವರು ಇದ್ದರು. ಎಲ್ಲರೂ ಯಾಕೆ ಮಾಡಬಾರ್ದು ಅಂದರು. ಆಯಿತು ಮಾಡೋಣ ಅಂತ ಅವರನ್ನು ವಿಚಾರಿಸಿದಾಗ ಸಂತೋಷದಿಂದ ಒಪ್ಪಿಕೊಂಡು ನಾನು ಬರ್ತೀನಿ, ಧ್ಯಾನದಲ್ಲಿ ಭಾಗವಹಿಸ್ತೇನೆ, ಧ್ಯಾನ ಕಾರ್ಯಕ್ರಮಗಳ ಬಗ್ಗೆ, ಸಸ್ಯಾಹಾರ ಜಾತದ ಬಗ್ಗೆ ನಾನು ತಿಳಿಸಬಯಸುತ್ತೇನೆ ಎಲ್ಲರಿಗೂ ಅಂತ ಹೇಳಿದರು. ಹೀಗಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಾನು 3 ವರ್ಷದಿಂದ ಈ ಶ್ರವಂತಿ ಪ್ಯಾರಾಮೌಂಟ್ ಅಪಾರ್ಟ್ಮೆಂಟ್ನಲ್ಲಿ ಇದ್ದೇವೆ. ಇಲ್ಲಿ ಧ್ಯಾನ ನಾವು 2.5 ವರ್ಷ ಆಯ್ತು ಬಂದು, ನನ್ನ ಮಿಸ್ಸಸ್ಸು ಕೂಡ 1 ವರ್ಷದಿಂದ ಧ್ಯಾನ ಮಾಡ್ತಿದ್ದಾರೆ. ಅದಕ್ಕೆ ಇಂಥದ್ದೊಂದು ಧ್ಯಾನ ಕಾರ್ಯಕ್ರಮ ಆಗಬೇಕು. ಪತ್ರಿಜಿಯವರು ಹೇಳಿದ ಪ್ರಕಾರ ಧ್ಯಾನ ಪ್ರಚಾರದಿಂದ, ಧ್ಯಾನ ಮಾಡುವುದರಿಂದ ಎಷ್ಟು ನಮಗೆ ಎನರ್ಜಿ ಬರುತ್ತೋ ಅದಕ್ಕಿಂತ ಜಾಸ್ತಿ ಪಟ್ಟು ಎನರ್ಜಿ ನೀವು ಧ್ಯಾನ ಪ್ರಚಾರ ಮಾಡೋದ್ರಿಂದ ಬರುತ್ತೆ, ಪಿರಮಿಡ್ಗಳ ಸ್ಥಾಪನೆಯಿಂದ ಬರುತ್ತೆ, ಸಾಮೂಹಿಕ ಧ್ಯಾನದಿಂದ ಬರುತ್ತೆ ಅಂತೆಲ್ಲ ಹೇಳಿದ ಮೇಲೆ ಇದನ್ನು ಮಾಡಬೇಕು ಅಂತೇಳಿ ನಮಗೂ ಅನಿಸಿತ್ತು. ಅದು ಇವತ್ತು ಕೂಡಿ ಬಂದಿದೆ. ನಮ್ಮದು ಈ ಕಾರ್ಯಕ್ರಮ ಏನು ಅಂತಂದರೆ, ಈಗ ಮಂಗಳವಾರ ರಾಗಿಗುಡ್ಡದಲ್ಲಿ ನಡೆಯುತ್ತೆ, ಹುಣ್ಣಿಮೆ ಧ್ಯಾನಗಳು ಪಿರಮಿಡ್ನಲ್ಲಿ ನಡೆಯುತ್ತೆ, ಗುರುವಾರ ದಿವಸ ಪದ್ಮಮ್ಮ ಅವ್ರ ಮನೆ ನಡೆಯುತ್ತೆ, ಶನಿವಾರ ದಿವಸ ನಮ್ಮ ರಾಗಿಗುಡ್ಡದಲ್ಲಿ ಇಂಗ್ಲೀಷ್ ಪ್ರೋಗ್ರಾಮ್ ನಡೆಯುತ್ತೆ. ಈಗೆಲ್ಲ ಕಾರ್ಯಕ್ರಮ ಇರೋದ್ರಿಂದ ನಾವು ನಮ್ಮದೇ ಒಂದು ಹಿತೈಷಿಗಳ ಧ್ಯಾನ ಬಂಧುಗಳ ಸಲಹೆಗಳನ್ನು ಪಡೆದು
ವಾರಕ್ಕೊಂದ್ಸಲಿ ಯಾವ ದಿನ ನಾವು ಧ್ಯಾನ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನೋಡಿಕೊಂಡು ಈ ಸ್ಥಳದಲ್ಲಿಯೇ ಅಥವಾ ಮೇಲೆ ನಮ್ಮ ಮನೆಯಲ್ಲಿ ಒಂದು 40 ಮೆಂಬರ್ಸ್ ಕೂಡ್ಬೋದು, ಅಲ್ಲಾದರೂ ಇಲ್ಲಾದ್ರೂ ತಪ್ಪದಲ್ಲೇ ಕಂಟಿನ್ಯೂ ಮಾಡಬೇಕು ಅಂತಿದೆ, ಧ್ಯಾನ ಪ್ರಚಾರ ಮಾಡಬೇಕು ಅಂತಿದೆ. ಪಿರಮಿಡ್ ಮಾಸ್ಟರ್ಗಳನ್ನು ಕರೆದುಬಿಟ್ಟು ಅವರಿಂದ ಧ್ಯಾನ ಕುರಿತಂತೆ, ಸಸ್ಯಾಹಾರ ಕುರಿತಂತೆ, ಪಿರಮಿಡ್ ಜಗತ್ ಕುರಿತಂತೆ ಇವುಗಳ ಬಗ್ಗೆ ಎಲ್ಲ ಹೇಳಬೇಕು ಅಂಥೇಳಿ ನಮ್ಮ ಒಂದು ಉದ್ದೇಶವಾಗಿದೆ. ಅದಕ್ಕೆ ಎಲ್ಲ ಧ್ಯಾನಿಗಳ ಬೆಂಬಲ ನಮಗೆ ಸಿಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ತೊಂದರೆ ಮಾಡಿಕೊಂಡಾಗೆ ನೀವು ಬಂದು ನಮ್ಮ ಧ್ಯಾನದಲ್ಲಿ ಭಾಗವಹಿಸಿ. ಯಾಕೆಂದರೆ ನಾನು ಕ್ಯಾನ್ ಅಗ್ರಿ, ಈಗ ಎಲ್ಲ ಕಡೆ ಪಿರಮಿಡ್ ಬರ್ತಾ ಇದೆ, ಇನ್ನೂ ಪಿರಮಿಡ್ಗಳು ಜಾಸ್ತಿ ಆಗಬೇಕು. ಕರ್ನಾಟಕವೇ ಯಾಕೆ ವಿಶ್ವವೇ ಪಿರಮಿಡ್ ಜಗತ್ತಾಗಬೇಕು ಅನ್ನೋದು ಪತ್ರಿಜಿಯವರ ಕನಸು. ಹೀಗಾಗಿದ್ದರಿಂದ ಇಲ್ಲ ದೊಡ್ಡ ದೊಡ್ಡ ಪಿರಮಿಡ್ ಮಾಸ್ಟರ್ಗಳು ಎಲ್ಲ ಸಾಕಷ್ಟು ಪಿರಮಿಡ್ ಮಾಸ್ಟರ್ಗಳು ಕ್ರಿಯೇಟ್ ಆಗಿದ್ದಾರೆ. ಪಿರಮಿಡ್ಗಳು ಬಂದವೆ, ಅಲ್ಲೂ ಧ್ಯಾನ ನಡೀತಾ ಇದೆ, ಮನೆ ಮನೆ ಧ್ಯಾನ ನಡೀತಾ ಇದೆ. ಇವೆಲ್ಲವುಗಳ ಮಧ್ಯೆ ಈ ಕೇಂದ್ರದಲ್ಲಿ ನಾವು ಧ್ಯಾನವನ್ನು, ನನಗೆ ಐ ಆಮ್ ವೆರಿ ಶೂರ್ ಆ್ಯಂಡ್ ಕಾನ್ಫಿಡೆಂಟ್, ನಮ್ಮ ಅಪಾರ್ಟ್ಮೆಂಟಿನ ಅನೇಕ ಜನ, ಇನ್ನು ಬೇರೆ ರಾಗಿಗುಡ್ಡಕ್ಕೆ ಬರ್ತಿರುವಂಥ ಅಯ್ಯಪ್ಪ ಪಿಂಡಿ ಸನ್ಮನೆಗೆ ಬರ್ತಿರುವಂಥವರು ಎಲ್ಲರೂ ಇಲ್ಲಿ ಬರ್ತಾರೆ. ಇದು ಏನೋ ಎಲ್ಲರೂ ಬಂದು ಧ್ಯಾನ ಮಾಡಿದ್ರೆ ಇಟ್ ಬಿಕಮ್ಸ್ ಎನ್ ಎನರ್ಜಿ ಸೆಂಟರ್. ಭಾಳ ಎನರ್ಜಿ ಸೆಂಟರ್ ಆದಮೇಲೆ ಇನ್ನೂ ಜನ ಬರಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನನ್ನ ಆಶಯ. ಆದ್ದರಿಂದ ಎಲ್ಲರೂ ನೀವು ಬರಬೇಕು, ಈ ಪಿರಮಿಡ್ ಧ್ಯಾನದ ಲಾಭಗಳನ್ನು ಪಡೆಯಬೇಕು ಅನ್ನುವಂಥ ಲಾಭ ಅನ್ನೋದಕ್ಕಿಂತ ಇದರ ಈ ಎನರ್ಜಿ ಶಕ್ತಿಯನ್ನು ನಾವು ತಗೊಂಡ್ರೆ ಇಟ್ ವಿಲ್ ಕ್ಲೀನ್ಸ್ ದ ಬಾಡಿ, ಇಟ್ ವಿಲ್ ಲೀಸ್ಟ್ ಗುಡ್ ಹೆಲ್ತ್ ಆ್ಯಂಡ್ ಎ ಗುಡ್ ಮೈಂಡ್ ಸೆಟ್. ಫ್ರೀಡಮ್ ಅವರು 2006ರಲ್ಲಿ ಆನಾಪಾನಸತಿ ಧ್ಯಾನ ಪ್ರಾರಂಭವಾಗಿ we can say that ಸುಮಂಗ್ಲಾ ಮೇಡಮ್ ಅವರು ಒನ್ ಆಫ್ ದ ಪಿಲ್ಲರ್ಸ್ ಆಫ್ ಕರ್ನಾಟಕ PSSM ಮೂಮೆಂಟ್ ಅಂತ ಹೇಳ್ಬಹುದು. ಧ್ಯಾನದಿಂದ ಪಡೆದುಕೊಂಡ ಜ್ಞಾನ ಅಂದರೆ ಮೂರನೇ ಕಣ್ಣಿನ ವ್ಯಾಪ್ತಿ, ಥರ್ಡ್ ಐ ವಿಷನ್, ಆಸ್ಟ್ರಲ್ ಪ್ರಯಾಣ. ಇದು ಧ್ಯಾನಿಗಳಿಗೆಲ್ಲ ಭಾಳಷ್ಟು ಜನ ಗೊತ್ತಿದೆ. ಹೊಸದಾಗಿ ಧ್ಯಾನಕ್ಕೆ ಬಂದವರಿಗೆ ಆಸ್ಟ್ರಲ್ ಟ್ರಾವೆಲ್ ಅಂತ, ಅದನ್ನು ನೀವು ಮುಂದೆ ಧ್ಯಾನ ಮಾಡ್ತಾ ಇದ್ದಾಗೆ, ಧ್ಯಾನ ಹೋದಾಗೆ ಯು ವಿಲ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಐ ಥಿಂಕ್. ಸ್ವಯಂ ಬರವಣಿಗೆ, ಆಟೋ ರೈಟಿಂಗ್, ಇವೆಲ್ಲ ಅವರು ಧ್ಯಾನದಿಂದ ಪಡೆದುಕೊಂಡ ಇವು. 2008ರಲ್ಲಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಪಟ್ಟಣದ ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರ ಅಧ್ಯಕ್ಷರಾಗಿ ಪತ್ರಿಜಿ ಅವರು ಇವರನ್ನು ನೇಮಿಸಿದರು. 2009ರಲ್ಲಿ ಕರ್ನಾಟಕದಾದ್ಯಂತ ಇವರು ಧ್ಯಾನ ಪ್ರಚಾರ ಪ್ರಾರಂಭಿಸಿದರು. ಪತ್ರಿಜಿಯವರ ಹಸ್ತಾಕ್ಷರಗಳಿಂದ ಮೂಡಿದ ಧ್ಯಾನ ಶಿಕ್ಷಕಿ ಎಂಬ ಕರಪತ್ರ ಬಿಡುಗಡೆ. 2011ರಲ್ಲಿ ಇವರು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ 7 ದಿನಗಳ ಧ್ಯಾನ ಸಪ್ತಾಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. 11ರಲ್ಲಿ ನವಭಾರತ ಟ್ರಸ್ಟ್ ಬೆಂಗಳೂರು ವತಿಯಿಂದ ಕರ್ಮಯೋಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಪತ್ರಿಜಿಯವರು ಇವರಿಗೆ ಧ್ಯಾನ ಮಹಿಳೆ ಎನ್ನುವಂಥ ಬಿರುದನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. 2012ರಲ್ಲಿ ಮಲೆನಾಡಿನ ಭಾಗದಲ್ಲಿ 7 ದಿನಗಳ 20 ಈಚ್ ಧ್ಯಾನ ತರಗತಿ ಆಫ್ 7 days 20 ಧ್ಯಾನ ತರಗತಿಗಳನ್ನು ಇವರು ನಡೆಸಿಕೊಟ್ಟಿದ್ದಾರೆ. ಅದೇ ವರ್ಷ ಪತ್ರಿಜಿಯವರ ಆದೇಶದ ಮೇರೆಗೆ ಅಕ್ಟೋಬರ್ 2ರಂದು ಇವರು ಬರೆದ ಧ್ಯಾನ ಶಕ್ತಿ ಎಂಬ ಪುಸ್ತಕವನ್ನು, ಧ್ಯಾನ ಶಕ್ತಿ ಅಂದರೆ ಇವರು ಬರಹ ಸ್ಪಿರಿಚುವಲ್ ಬುಕ್ಗಳನ್ನು ಬರೆದಿದ್ದಾರೆ. ಧ್ಯಾನ ಶಕ್ತಿ ಎಂಬ ಪುಸ್ತಕ ಒಂದು. ಜೊತೆಗೆ ಸಾಮಾನ್ಯ ಗೃಹಿಣಿಯಾಗಿದ್ದ ಇವರು ಪತಿಯವರ ನಿಧನದಿಂದ 2014ರಿಂದ LIC ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸಿದ, ಅದು ಹೆಗ್ಗಳಿಕೆ. ಅವರ ಪ್ರವೃತ್ತಿ LICಯಲ್ಲಿ ಅವರು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಪ್ರವೃತ್ತಿ ಅಂತಂದರೆ ಈ ಧ್ಯಾನ ಪ್ರಚಾರ. ನಿಮಗೆಲ್ಲ ಗೊತ್ತಿರೋದು, ಹಿರಿಯ ಧ್ಯಾನ ಮಾಸ್ಟರ್ಗಳಿಗೆ ಗೊತ್ತಿದೆ. LICನಲ್ಲಿ ಇದ್ದುಕೊಂಡು ಲೀವ್ ಎನ್ಕ್ಯಾಶ್ಮೆಂಟು ಅವುಗಳೆಲ್ಲ ಯಾವನು ಬಾದರ್ ಮಾಡಿದಾಗೆ, ಹಣದ ಬಗ್ಗೆ ಯೋಚನೆ ಮಾಡಿದಾಗೆ ಎಲ್ಲಿ ಧ್ಯಾನಕ್ಕೆ ಕರೀತಾರೋ ಅಲ್ಲಿ ಧ್ಯಾನ ಪ್ರಚಾರಕ್ಕೆ ಹೋಗ್ತಾರೆ. ಸರ್ಕಾರಿ ನೌಕರಿಯಲ್ಲಿರೋರಿಗೆ ಇದು ಗೊತ್ತಾಗುತ್ತೆ. ಬಹುಶಃ ಅವರ ವೇತನ ಗಳಿಕೆಗೆ 1 ತಿಂಗಳು ಧ್ಯಾನ ಪ್ರಚಾರಕ್ಕೆ ಬಂದುಬಿಟ್ರೆ 1 ತಿಂಗಳ ಸ್ಯಾಲ್ರಿ ಅಂದರೆ ಇಟ್ ಮೇ ಬಿ 2 lakh, ಅಂದರೆ 2 lakhs to 1.5 lakhs ಆಗ್ಬೋದು. ಆದರೆ ಧ್ಯಾನ ಪ್ರಚಾರವೇ ಅವರ ಗುರಿ ಆಗಿರೋದ್ರಿಂದ ಅದರಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅನೇಕ ಧ್ಯಾನ ಪಿರಮಿಡ್ ಕೇಂದ್ರಗಳ ಸ್ಥಾಪನೆಗೆ ಅವರು ಕಾರಣರಾಗಿದ್ದಾರೆ. ಕರ್ನಾಟಕ ಧ್ಯಾನ ಪ್ರಚಾರ ಟ್ರಸ್ಟ್ ಬೆಂಗಳೂರು ಇದರ ಉಪಾಧ್ಯಕ್ಷೆಯಾಗಿ ಪತ್ರಿಜಿಯವರು ಇವರನ್ನು ನೇಮಿಸಿದರು. ಬೃಹತ್ ಸಸ್ಯಾಹಾರ ಜಾತಗಳನ್ನು ಸಸಿಗಳನ್ನು ನೆಡುವುದರ ಮೂಲಕ ಆರಂಭಿಸಿ ಅಂತಹ ಒಂದು ಜಾಥಗಳಿಗೆ ಒಂದು ಘನತೆಯನ್ನು ತಂದುಕೊಟ್ಟಿದ್ದಾರೆ. ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥವನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ.
ಸತ್ಯವಾಣಿ ಎಂಬ ಕರಪತ್ರವನ್ನು ವಿಶ್ವದಾದ್ಯಂತ ಅವರು ಕಳಿಸಿಕೊಡ್ತಾ ಇದ್ದಾರೆ ಈಗಲೂ ಕೂಡ. ಹೀಗೆ ಅನೇಕ ಹೇಳ್ತಾ ಹೋದರೆ ಭಾಳ ಮೇಡಮ್ ಅವ್ರು ಹೇಳಿದ್ರು, ಅಷ್ಟೇನು ಭಾಳ ಏನು ನನಗೆ ಬಗ್ಗೆ ಹೇಳೋದೇನು ಬೇಡ, ಇದನ್ನು ಹೇಳಿದೆ. ಆದರೆ ನಾನು ಕೊನೆಯ ಗಳಿಗೆಯಲ್ಲಿ ನೋಡ್ಕೊಂಡೆ ಇದನ್ನು, ಅದು ಸಂಕ್ಷಿಪ್ತವಾಗಿ ನನಗೆ ಹೇಳಲಿಕ್ಕೆ ಆಗಲಿಲ್ಲ. ಹೆಣ್ಣು ಸಂಸಾರದ ಕಣ್ಣು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ವೆಜಿಟೇರಿಯನ್ ಮೂಮೆಂಟ್ ಬಗ್ಗೆ ಮೇಡಮ್ ಅವರ ಕಾರ್ಯ ಸಾಧನೆಗಳನ್ನು ಎಲ್ಲರಿಗೂ ಅವೇ ಚಿರಪರಿಚಿತವಾಗಿದ್ದಾವೆ. ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿಯೂ ಕೂಡ ಅನೇಕ ಧ್ಯಾನ ಜಾಥಾಗಳನ್ನು ನಡೆಸಿಕೊಟ್ಟಿದ್ದಾರೆ. ಹೀಗೆ ಅವರ ಪಯಣ, ಸ್ಪಿರಿಚುವಲ್ ಪಯಣ ಬಹಳ ಹಿರಿದಾಗಿ ಮುಂದುವರಿತಾ ಇದೆ. ಈಗಲೂ ಕೂಡ ಸ್ಪೆಷಲ್ಲಿ ಪತ್ರಿಜಿ ಕರ್ನಾಟಕ ಸಸ್ಯಾಹಾರ ಜಗತ್ತಂತ ಏನಿದೆ, ಸಸ್ಯಾಹಾರ, ಅದಕ್ಕೆ ಅವರು ಸಂಸ್ಥಾಪಕರಾಗಿ ಅದನ್ನು ಮುನ್ನಡೆಸ್ಕೊಂತ ಹೋಗ್ತಾ ಇದ್ದಾರೆ. ಹೇಳ್ತಾ ಇದ್ರು, ಈ ವರ್ಷ ನವಂಬರ್ ತಿಂಗಳಲ್ಲಿ, ಪ್ರತಿ ವರ್ಷ ನವಂಬರ್ ತಿಂಗಳಲ್ಲಿ 11 ದಿನಗಳ ಜಾಥಾ ಮಾಡ್ತಾರೆ. ಈ ಸಲ ಮಂಡ್ಯದಲ್ಲಿ ಮಾಡಬೇಕು ಅನ್ನುವಂಥದ್ದು ಅವರ ಯೋಜನೆಯಾಗಿದೆ. ನಮ್ಮ ಸುಮಂಗಳಾ ಮೇಡಮ್ ಅವರಿಗೆ ಕರ್ನಾಟಕದ ಕೊಹಿನೂರ್ ಡೈಮಂಡ್ ಎಂದು ಪತ್ರಿಜಿಯವರು ಬಿರುದು ಕೊಟ್ಟಿದ್ದಾರೆ. ಸುಮಂಗಳಾ ಮೇಡಮ್ ಜೋರಾಗಿ ಒಂದು ಚಪ್ಪಾಳೆ ಕೊಡಬೇಕು. ಹೀಗೆ ಅನೇಕ ಬಿರುದುಗಳನ್ನು ತಗೊಂಡು ಪತ್ರಿಜಿಯವರಿಗೆ ಬಹಳ ಆತ್ಮೀಯರಾಗಿ ಸಸ್ಯಾಹಾರ ಜಗತ್ತಿನ ಪ್ರಚಾರ ತೋರಿಸಿಕೊಂಡಿರುವಂಥ ಸುಮಂಗಳಾ ಮೇಡಮ್ ಅವರಿಗೆ ನಾನು ಇಲ್ಲಿ ಬಂದು ಇದನ್ನು ಓಪನಿಂಗ್ಗೆ ಕಾರಣಕರ್ತರಾಗುತ್ತಿರುವ ಸುಮಂಗಳಾ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಾಳ ಉತ್ಪೂರ್ವಕವಾದ, ಹೃದಯಪೂರ್ವಕವಾದ ಸುಸ್ವಾಗತವನ್ನು ಬಯಸುತ್ತೇನೆ. ಇನ್ನೊಮ್ಮೆ ಅವರಿಗೆ ಜೋರಾಗಿ ಚಪ್ಪಾಳೆ. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति तदे. ನಮ್ಮೆಲ್ಲರ ಗುರುಗಳಾಗಿರುವಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ನನ್ನ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ, ಧ್ಯಾನ ಬಂಧುಗಳಿಗೆ ನನ್ನ ಶಿರಸಾ ವಂದನೆಗಳನ್ನು ಸಲ್ಲಿಸುತ್ತಾ, ಇಂದು ಪ್ರಪ್ರಥಮವಾಗಿ ನಮ್ಮವರೇ ಮಾಸ್ಟರ್ ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಮಂಜುನಾಥ್ ಸರ್ ದಂಪತಿಗಳು ನೂತನವಾಗಿ ಈ ಒಂದು ಆನಾಪಾನಸತಿ ಧ್ಯಾನದ ಜ್ಞಾನವನ್ನು ನಾವು ಇರುವ ಜಾಗದಲ್ಲಿ ಎಲ್ಲರಿಗೂ ತಿಳಿಸಬೇಕು ಎನ್ನುವ ಒಂದು ಮಹಾ ಉದ್ದೇಶದಿಂದ ನೂತನವಾಗಿ ಶ್ರೀ ತಪೋಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಪ್ರಾರಂಭಗೊಳಿಸಬೇಕು ಅಂತ ಹೇಳಿದರು. ಸೊ ಆ ನಿಮಿತ್ತವಾಗಿ ಇಂದು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಓಕೆ ಮಾಸ್ಟರ್ಸ್, ಯಾಕೆ ಈ ದಿನ ನಾವು ಇಲ್ಲಿ ಸಹಿತ ಧ್ಯಾನ ಪ್ರಚಾರ ಮಾಡಬೇಕು ಅಂದರೆ, ಇದು ನಿಮ್ಮ ಸಂಕಲ್ಪದ ಜೊತೆ ಮಹಾಕಾರಣ, ಮಹಾಚೇತನ, ಮಹಾಸ್ಫೂರ್ತಿ, ಮಹಾಶಕ್ತಿ, ದಿವ್ಯಶಕ್ತಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರ ಮಹಾಸಂಕಲ್ಪ ಧ್ಯಾನ ಪ್ರಚಾರ. ವಿಶ್ವದಾದ್ಯಂತ ಎಲ್ಲರೂ ಧ್ಯಾನಿಗಳಾಗಬೇಕು, ಎಲ್ಲರೂ ಸಸ್ಯಾಹಾರಿಗಳಾಗಬೇಕು, ಎಲ್ಲ ಕಡೆಯೂ
ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಅವರು ಒಂದು ವಿಶ್ವ ಸಂಕಲ್ಪದ ಅಂಗವಾಗಿ ಇಂದು PSSM ಮೂಮೆಂಟು ಈ ಭೂಮಿಯ ಮೇಲೆ ತಲೆ ಎತ್ತಿ ನಿಂತಿದೆ. ಸೊ ಹಾಗಾಗಿ ನಮ್ಮ ಪಿರಮಿಡ್ ಮಾಸ್ಟರ್ಸ್ರ ಎಲ್ಲ ಮುಖ್ಯ ಕರ್ತವ್ಯ ಧರ್ಮವೂ ಆಗಿದೆ ಮಾಸ್ಟರ್ಸ್. ಏನು, ನಾವೆಲ್ಲರೂ ಈ ವಿಶ್ವದಲ್ಲಿರುವ ಪ್ರತಿಯೊಬ್ಬರೂ ಧ್ಯಾನಿಗಳಾಗಬೇಕು, ಸಸ್ಯಾಹಾರಿಗಳಾಗಬೇಕು ಮತ್ತು ಎಲ್ಲ ಕಡೆ ಪಿರಮಿಡ್ ಧ್ಯಾನ ಕೇಂದ್ರಗಳ ನಿರ್ಮಾಣ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಸಂಕಲ್ಪ ಆಗಿರಬೇಕು. ಆ ಒಂದು ಸದುದ್ದೇಶದಿಂದಲೇ ಮಹದುದ್ದೇಶದಿಂದಲೇ ಇಂದು ದಂಪತಿಗಳಿಬ್ಬರು ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಮೇಡಮ್ ಅವ್ರಿಗೆ ಸ್ವಲ್ಪ ಅವರು ರೆಸ್ಟ್ನಲ್ಲಿರಬೇಕು. ಆದ್ರೂ ಸರ್ ಏನೇ ಮಾಡೋಣ ಅಂತಂದರೆ ಒಂದೇ ಮಾತಿಗೆ ಆ ದಂಪತಿಗಳು ಇವತ್ತು ಇಲ್ಲಿ ಪ್ರಾರಂಭ ಮಾಡೋಣ ಅಂತ ಅವರ ಈ ಒಂದು ತೀರ್ಮಾನಕ್ಕೆ ನಾನು ಯಾವಾಗಲೂ ಸದಾ ನಮ್ಮ ಪಿರಮಿಡ್ ಸೊಸೈಟಿಯಿಂದ ನಾವು ಋಣಿಯಾಗಿರ್ತೀವಿ. ಯಾಕೆ ಅಂತಂದರೆ ಬೆಂಗಳೂರಂಥ ಮಹಾನಗರದಲ್ಲಿ ಅವರಿಗೇ ಸಮಯ ಇರೋದಿಲ್ಲ. ಅಂಥದ್ರಲ್ಲಿ ನಮ್ಮ ಪಿರಮಿಡ್ ಮಾಸ್ಟರ್ಗಳು ಇವತ್ತು ತಾನೇ ಕೆಲವರೆಲ್ಲ ನಮ್ಮ ಮಾಸ್ಟ್ರು ಬೇರೆ ಕಡೆ ಸತ್ಸಂಗ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಅಂದರೆ ಪ್ರತಿಯೊಬ್ಬರಲ್ಲೂ ಜ್ಞಾನ ಇರುತ್ತೆ. ಅದು ಪತ್ರಿಜಿಯವರು ನಮಗೆ ಹೇಳಿಕೊಟ್ಟ ತೋರಿಸಿಕೊಟ್ಟ ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು. ಅಂದರೆ ಜ್ಞಾನ ಅಂದರೆ ನಮಗೆಲ್ಲ ಟ್ರೀಟ್ಮೆಂಟ್ ಆಗ್ತಾ ಇಲ್ವಾ? ಸೊ ಅದು ಒಂದು ಟ್ರೀಟ್ಮೆಂಟ್ ನಮಗೆ ಜ್ಞಾನ ಅಂದರೆ. ಒಬ್ಬೊಬ್ಬರ ಹತ್ರ ಒಂದೊಂದು ಟ್ರೀಟ್ಮೆಂಟ್ ಸಿಗ್ತಾ ಇದೆ ಪಿರಮಿಡ್ ಮಾಸ್ಟರ್ ಹತ್ರ. ಹಾಗಾಗಿ ಇಂಥ ಮಹಾನಗರದಲ್ಲಿ ಈಗ ತಾನೇ ಅಲ್ಲಿ ಒಂದು ಸತ್ಸಂಗ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಹಾಜರಾಗಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ನಾನು ಸಡನ್ಲಿ ಇದು ತೀರ್ಮಾನ ನಮ್ಮವರೇ ಆದ ನಮ್ಮ ಪಿರಮಿಡ್ ಮಾಸ್ಟರ್ ಈಶ್ವರಿ ಮೇಡಮ್ ಅವರು ಮತ್ತು ಮಂಜುನಾಥ್ ಸರ್ ಅವರೆಲ್ಲ ಸಡನ್ಲಿ ತೀರ್ಮಾನ ತಗೊಂಡು ಇಲ್ಲಿ ಮಾಡೋಣ ಅಂತ. ಸೊ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಆ್ಯಕ್ಚುಲಿ ನನ್ನ ಈ ಬೆಂಗಳೂರಲ್ಲಿ ಅಂದರೆ ನಾಳೆ ನಮಗೆ ನೂತನವಾಗಿ ಇನ್ನೂ ಒಂದು ಪಿರಮಿಡ್ ಧ್ಯಾನ ಸೆಂಟರ್ ಓಪನ್ ಆಗ್ತಾಯಿದೆ. ಅವರಿಗೂ ಅಷ್ಟೇ, ಅವರು 4 ಡೇಸ್ನಲ್ಲೇ ತೀರ್ಮಾನ ಧ್ಯಾನಕ್ಕೆ ಕೂತಾಗೆ ಪತ್ರಿಜಿಯವರ ಏನು ಸಂಕಲ್ಪ ಇತ್ತು ಅವರಿಗೆ ಆ ಮೆಸೇಜ್ ಬಂದು ನಾನು ಇನ್ನೂ ಇದುವರೆಗೂ ನೋಡಿಲ್ಲ. ನಾಳೆ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅವ್ರು ಯಾರು ಮಾಸ್ಟರ್ ನನಗೆ ಗೊತ್ತಿಲ್ಲ, ಬಟ್ ಫೋನ್ ಮುಖಾಂತರನೇ ಮೇಡಮ್ ನೀವೇ ಬಂದು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿದರು. ಸರಿ ಆಗಲಿ ಸರ್ ಅಂತೇಳಿ ನಾಳೆ ಸಂಡೇ ನಾಗಶೆಟ್ಟಿಹಳ್ಳಿ ಅಂದ್ಕೊತೀನಿ, ನನಗೆ ಬೆಂಗಳೂರು ಏನೂ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ. ಸೊ ನಾಗಶೆಟ್ಟಿ ಬೆಳಗ್ಗೆ ಸಾಧ್ಯ ಆದರೆ ತಾವು ಎಲ್ಲರೂ ಬರಬೇಕು. ಎಲ್ಲರೂ ನಾಗಶೆಟ್ಟಿಹಳ್ಳಿಯಲ್ಲಿ ತಮಗೆಲ್ಲ ಸರ್ ತಮ್ಮದೇನು ಗ್ರೂಪ್ ಇದೆ ಕಳಿಸ್ಕೊಡ್ತಾರೆ ಎಲ್ಲ ಲೊಕೇಶನ್ ಎಲ್ಲ. ನೂತನವಾಗಿ ನಮ್ಮ ಭಾಸ್ಕರ್ ರೆಡ್ಡಿ ಸರ್ ಅಂತೆ, ಅವರು ಪತ್ರಿಜಿ ಅವರಿಗೆ ತುಂಬ ಅವರು ಆತ್ಮೀಯರು ಕೂಡ. ತಿರುಪತಿಯಲ್ಲಿ ಭವ್ಯವಾದ ಪಿರಮಿಡ್ ಧ್ಯಾನ ಕೇಂದ್ರ ಕಟ್ಟಿ ಅಲ್ಲೆಲ್ಲ 3 ವರ್ಷ ಇದ್ದು, ಅಂದರೆ ಪಿರಮಿಡ್ ಮಾಸ್ಟರ್ ಎಷ್ಟೆಲ್ಲ ಡೆಡಿಕೇಟಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ. ಸೊ ಅವ್ರದ್ದು ಬೆಂಗಳೂರಲ್ಲಿ ಇದ್ರೂ ಪತ್ರಿಜಿಯವರ ಹೇಳಿಕೆ ಮೇಲೆಗೆ ತಿರುಪತಿಯಲ್ಲಿ ಹೋಗಿಬಿಟ್ಟು ಅಲ್ಲಿ ಪಿರಮಿಡನ್ನೇ ಕನ್ಸ್ಟ್ರಕ್ಟ್ ಮಾಡಿ 3 ವರ್ಷ ಅಲ್ಲಿ ಜನಗಳಿಗೆ ಧ್ಯಾನ ಪ್ರಚಾರ ಮಾಡಿ ಮತ್ತೆ ಇಲ್ಲಿ ಬೆಂಗಳೂರಲ್ಲೂ ಮಾಡೋಣ ಅವರ ಸಂಕಲ್ಪ ನಾಳೆ ನೆರವೇರ್ತಾ ಇದೆ. ಹಾಗೆ ನಾಳೆ ಈವ್ನಿಂಗ್ ಯಲಹಂಕದಲ್ಲೂ ಸಹಿತ ಅಪಾರ್ಟ್ಮೆಂಟ್ನಲ್ಲಿ ನೂತನವಾಗಿ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಆ ನಿಮಿತ್ತ ನಾನು ಈ ದಿನ ನಮ್ಮ ಈಶ್ವರಿಯವರು ಸರ್ ಎಲ್ಲರೂ ನಮಗೆ ಚಿರಪರಿಚಿತರೇ. ಬಟ್ ಯಾರು ಹೇಗೆ ಅಂದರೆ ಜಸ್ಟ್ ಮಾತಾಡ್ತೀವಿ ಯಾವಾಗಾದರೂ ಭೇಟಿಯಾದಾಗಷ್ಟೇ. ಇವತ್ತು ಸಡನ್ಲಿ ಇದು ಪ್ರಾರಂಭನೇ ಮಾಡಿಬಿಡೋಣ ಮೇಡಮ್ ಬರ್ತಾ ಇದ್ದೀರಂತ ಆ ಕ್ಷಣದ ನಿರ್ಧಾರ ತಗೊಂಡಿದ್ದು. ಅದಕ್ಕೆ ತುಂಬ ಖುಷಿ ಆಯಿತು. ಇನ್ನೂ ಇಲ್ಲಿ ಅಪಾರ್ಟ್ಮೆಂಟ್ನವರು ಬರಬೇಕಾಗಿತ್ತು. ಆ್ಯಕ್ಚುಲಿ ಇವತ್ತು ನೀವೆಲ್ಲ ಅಂದರೆ ನಾವು ಒಬ್ರಿಗೊಬ್ರಿಗೆ ನಮಗೆ ಮಿತ್ರತ್ವ ಸಿಗ್ತಾ ಇದೆ ನನಗೆ ಇವಾಗ ಅಲ್ವಾ. ಬಟ್ ಹೊಸಬ್ರಿಗೆ ನಾವು ದೀಪದಿಂದ ದೀಪ ಅನ್ನೋ ಹಾಗೆ ಹೊಸಬ್ರಿಗೆ ನಾವು ಆದಷ್ಟು ಈ ಜ್ಞಾನವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಪ್ರತಿಯೊಂದು ಕ್ಷಣ ನಮ್ಮ ತುಡಿತ ಆಗಿರಬೇಕು. ಇನ್ನೂ ನಾನು ಯಾರಿಗೆ ಹೇಳಬೇಕು, ಎಲ್ಲರೂ ಎಷ್ಟೋ ಜನ ಅಜ್ಞಾನದಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರತಿಯೊಂದು ಕ್ಷಣ ನಾವು ಆ ಆಲೋಚನೆ ಮಾಡಬೇಕು. ಬಿಕಾಸ್ ನಮ್ಮ ಗುರು ಅದೇ ಮಾಡಿದ್ದಾರೆ. ಆದ ಕಾರಣ ನಮ್ಮ ಗುರು ಏನು ಮಾಡಿದರು, ಎಲ್ಲ ಗುರುಗಳ ಥರ ಸುಮ್ಮನೆ ಕೂಡಲಿಲ್ಲ ಅಲ್ವಲ್ಲ. ಎಲ್ಲ ಗುರುಗಳ ಥರ ಒಂದು ಕಡೆ ಕೂಡಲಿಲ್ಲ. ಅವರು ಎಲ್ಲೋ ಪಿರಮಿಡ್ ಕಟ್ಕೊಂಡ್ಬಿಟ್ಟು ಕೂಡ್ಬೋದಾಗಿತ್ತು. ನಾನು ಇವತ್ತು ಅದೇ ಹೇಳಿದೆ, ಡಿಪೆಂಡ್ ಆನ್ ಅಲ್ಲಿ ಜನಗಳ ಮೇಲೆ ನಾನು ಕಾನ್ಸೆಪ್ಟ್ ಹೇಳ್ತೀನಿ ಅಂತ. ಇಲ್ಲಿ ಯಾರೂ ಹೊಸಬ್ರಿಲ್ಲ. ಧ್ಯಾನ ಹೇಗೆ ಮಾಡಬೇಕು, ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಯಾರೂ ಹೊಸಬ್ರಿಲ್ಲ, ಎಲ್ಲ ನಮ್ಮವರೇ ಇದ್ದಾರೆ. ಬಟ್ ನಮ್ಮವರು ಇವಾಗ ನನ್ನ ಅನಿಸಿಕೆ ಅಂದರೆ ನಮ್ಮ ಪತ್ರಿಜಿಯವರ ನಮ್ಮ ಗುರುವಿನ ಸಂಕಲ್ಪವನ್ನು ನಾವು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನಗೆ ತಿಳಿದ ಸಣ್ಣ ಜ್ಞಾನವನ್ನು ಹಂಚ್ತಾ ಇದ್ದೀನಿ.
ನನಗೆ ಗೊತ್ತಿರೋ ಒಂದು ಸಣ್ಣ ಜ್ಞಾನ. ಯಾಕಂದರೆ ಆಲ್ರೆಡಿ ನಾವೆಲ್ಲರೂ ಧ್ಯಾನಿಗಳು, ಆಲ್ರೆಡಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ನಾವು ಹಂಚ್ತಾ ಇದ್ದೀವಿ. ಅದನ್ನು ಇನ್ನೂ ಹೇಗೆ ಥರ ಮಾಡಿದರೆ ಇನ್ನೂ ಫಾಸ್ಟಾಗಿ ನಾವು ಈ ಒಂದು ಧ್ಯಾನ ಜಗತ್ತು ಮತ್ತು ಆಮೇಲೆ ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತನ್ನು ಅತಿ ಬೇಗನೆ ನಾವು ನೆರವೇರಿಸ್ಬೋದು ಅನ್ನೋದರ ಬಗ್ಗೆ ನನಗೆ ಗೊತ್ತಿರೋ, ನಾನೇನು ಪತ್ರಿಜಿಯವರ ಜೊತೆ 17 ವರ್ಷ ಅವರ ಸಾಂಗತ್ಯದಲ್ಲಿ ಒಬ್ಬ ಮಗಳಾಗಿ ಪ್ರತಿಯೊಂದು ನಾನು ಅವರಿಂದ ಕಲ್ತಿದ್ದು ಅಬ್ಸರ್ವ್ ಮಾಡ್ತಿದ್ದೆ. ನಾನು ಅಂತಹ ಭೂಮಿಯನ್ನೇ ಪರಿವರ್ತನೆ ಮಾಡೋಕ್ಕೆ ಬಂದಿರೋ ಮಹಾಚೇತನ ಅವರು ಯಾವಾಗಲೂ ಒಬ್ಬ ವಿದ್ಯಾರ್ಥಿ ಥರ ಜೀವಿಸಿ ಹೋದರು. ವಿದ್ಯಾರ್ಥಿ ಥರ ನಾನೇ ಇವತ್ತು ನನಗೆ ಕರೆದು ಮೇಡಮ್ ನೀವು ಈ ಥರ ಪರಿಚಯ ಮಾಡಿರಿ, ಧ್ಯಾನದ ಬಗ್ಗೆ ಹೇಳ್ರಿ ಅಂದರೆ ಹೀಗೇ ನೋಡ್ತಾ ಕುಳ್ತಿದ್ರು. ಅವ್ರಿಗೇನು ಗೊತ್ತಿಲ್ವಾ? ಆದರೂ ಪ್ರತಿಯೊಬ್ಬರ ಹತ್ರ ಒಂದು ಅವ್ರಿಗಾಗಿ ಅಲ್ಲ, ನಾವು ಅವ್ರು ನೋಡಿ ಕಲಿಬೇಕು. ಇವತ್ತು ರಾಮಾಯಣ ಇರೋದು, ಮಹಾಭಾರತ ಇರೋದು ಎಲ್ಲವೂ ಅವರಿಗಾಗಿ ಅಲ್ಲ, ಅಲ್ಲಿ ಪಾತ್ರಗಳು. ಯಾಕಂದರೆ ಪತ್ರಿಜಿಯವರು ಆ ಒಂದು ಪಾತ್ರದ ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಬರ್ತವೆ, ಅವನ್ನ ನೋಡಿ ನಾವು ಪಾಠ ಕಲಿಬೇಕು ಅನ್ನೋ ಉದ್ದೇಶದಿಂದ ಪತ್ರಿಜಿಯವರು ಸಹಿತ ಯಾರಾದರೂ ಮಾತಾಡ್ತಾ ಇದ್ದರೆ ಹೀಗೆ ಏನು ಗೊತ್ತಿಲ್ಲ ಇವರಿಗೆ ಅನ್ನೋ ಥರ ಅವ್ರು ನೋಡ್ತಾಯಿದ್ರು. ಅದನ್ನು ನಾನು ಕಲಿತೆ. ಅಂದರೆ ಪ್ರತಿಯೊಂದು ಇವಾಗ ಸರ್ ಪರಿಚಯ ಮಾಡಿಕೊಟ್ರು. ಸೊ 17 ವರ್ಷದಿಂದ ಸರ್ ನನಗೆ ಸ್ಟಾರ್ಟಿಂಗೇ ನನಗೆ ಯಾವ ಒಂದು ಬುಕ್ಕು ಓದಿಲ್ಲ ಇದುವರೆಗೂ, ಒಂದು ಮ್ಯಾಗ್ಝಿನ್ ಓದೋಕ್ಕೂ ಆಗ್ತಾಯಿಲ್ಲ, ಒಂದು ಬುಕ್ಸ್ ಇಲ್ಲ, ಒಂದು ಕ್ಲಾಸ್ ಕೇಳೋಕ್ಕೂ ನನಗೆ ಅವಕಾಶ ಮಾಡಿಕೊಳ್ಳಿಲ್ಲ ಪತ್ರಿಜಿಯವರು. ಪ್ರಾರಂಭದ ದಿಶೆಯಲ್ಲೇ ನಮ್ಮ ಬಳ್ಳಾರಿ ಡಿಸ್ಟಿಕ್ ಸಿರುಗುಪ್ಪ ತಾಲೂಕಿನ ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರದ ಅಧ್ಯಕ್ಷಣೆಯನ್ನಾಗಿ ಒಂದು ಜವಾಬ್ದಾರಿ ಹೊರಿಸಿದರು. ಹೀಗೆ ಫಸ್ಟ್ ಟೈಮ್ ನಮ್ಮ ಸಿರುಗುಪ್ಪಕ್ಕೆ ಪತ್ರಿ ಸರ್ ಬಂದಿದ್ದರು. ಎಲ್ರಿಗೂ ಇರುತ್ತಲ್ಲ, ಪತ್ರಿ ಸರ್ ಬಂದರೆ ನಾನು ಪತ್ರಿ ಸರ್ ಪಕ್ಕದಲ್ಲಿ ಕೂತು ಧ್ಯಾನ ಮಾಡಬೇಕಂತ ಒಂದು ಮಗುವಿನ ಸ್ಥಿತಿ ಇರುತ್ತೆ. ಅದೇ ಥರನೇ ನಾನು ಹೋಗಿ ಪಿರಮಿಡ್ನಲ್ಲಿ, ನಮ್ಮದು ಸೆಕೆಂಡ್ ಫ್ಲೋರ್ನಲ್ಲಿ ಪಿರಮಿಡ್ ಇದೆ, 28x28. ಫಸ್ಟ್ ಫ್ಲೋರ್ನಲ್ಲಿ ಒಂದು 100 ಜನ ಸತ್ಸಂಗ ಮಾಡೋಷ್ಟು ಒಂದು ಹಾಲ್ ಇದೆ. ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ಎಲ್ಲರೂ ಬಂದು ಮಾಷ್ ಉಳ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿದೆ. ಯಾವಾಗ ಸರ್ ಪಿರಮಿಡ್ನಲ್ಲಿ ಕೂತರು, ನಾನು ಹೋಗಿ ಸರ್ ಮುಂದೆ ಕೂಡಬೇಕಂತ ಕೂತಾಗೆ ಫ್ಲೂಟ್ ಇತ್ತಲ್ಲ, ಆ ಫ್ಲೂಟ್ನ ಹಿಂಗೆ ನನಗೆ ಹೆಗಲಿಗೆ ಹೊಡೆದು ಎದ್ದೇಳಿ ನೀನು ಅಂತಂದರು. ಫಸ್ಟ್ ಟೈಮ್ ಯಾರಿಗಾದರೂ ಗುರುವಿನ ಮುಂದೆ ಧ್ಯಾನ ಮಾಡಬೇಕನ್ನೋ ಆಸೆ ಇರುತ್ತೆ. ಬಟ್ ಸರ್ ನನಗೆ ಎಬ್ಸಿದ್ರು. ಆ ಕ್ಷಣ ನಾನು ಏನು ಫೀಲ್ ಆಗಿರ್ತೀನ, ಏನಪ್ಪ ನಾನು ಇವ್ರ ಮುಂದೆ ಕೂತು ಧ್ಯಾನ ಮಾಡಬೇಕಂದ್ರೆ ನನ್ನ ಎಬ್ಬಿಸ್ತಾರಲ್ಲ ಅನ್ನೋ ಭಾವನೆ ಇರುತ್ತೆ ಅಲ್ವಾ. ಬಟ್ ಅವಾಗಿನಿಂದ ಗೊತ್ತಾಯಿತು, ಅಂದರೆ ಅಲ್ಲಿಯ ಒಂದು ಸಿಚುವೇಶನ್ ಹೇಗಿತ್ತಂದರೆ ಸುಮಾರು ಜನ ಬರ್ತಾನೆ ಇದ್ದರು. ಸೊ ಅವರೆಲ್ಲರನ್ನ ನೋಡಿಕೊಳ್ಳೋ ಜವಾಬ್ದಾರಿ ನಿಂದು. ಆ ಜವಾಬ್ದಾರಿ ಅವಾಗಿನಿಂದ ಪ್ರಾರಂಭ ಆಗಿದ್ದು ಇವಾಗಿನವರೆಗೂ, ನನ್ನ ಉಸಿರೋವರೆಗೂ ನಾನು ಇದು ನನಗೆ ಗೊತ್ತಿರೋ ಒಂದು ಜವಾಬ್ದಾರಿನ ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ಕೊಂಡು ಹೋಗ್ಬೇಕು ಅಂತಲೇ ಮಾಡ್ತಾ ಇದ್ದೀನಿ. ಆ ಪರಿಚಯ ನಾನು ಅದೇ ಹೇಳಿದ್ದು, 17 ವರ್ಷ ಸರ್ ಜೊತೆ. ಇವತ್ತು ಪತ್ರಿಜಿಯವ್ರ ಬಗ್ಗೆ ತಿಳ್ಕೊಳ್ಳೋಣ, PSSM ಬಗ್ಗೆ ತಿಳ್ಕೊಳ್ಳೋಣ, ಧ್ಯಾನದ ಬಗ್ಗೆ ಯಾರಿಗೂ ಇವಾಗ ಎಲ್ರಿಗೂ ಗೊತ್ತಿದೆ. ಆ ಮಹಾಶಕ್ತಿ ಇವತ್ತು ನಾವೆಲ್ಲ ಈ ಸ್ಥಿತಿಯಲ್ಲಿ ಕೂತು ಜ್ಞಾನ ಹಂಚುತ್ತಾ ಇದ್ದೀವಿ ಅಂತಂದರೆ ನಮಗೆ ಬೇರೆಯವ್ರ ಥರ ಯಾವುದೇ ವರ್ಕ್ಶಾಪ್ ಇಲ್ಲ, ಟ್ರೈನಿಂಗ್ ಇಲ್ಲ ಮಾಸ್ಟರ್ಸ್. ಹೌದಾ? ಒಪ್ಕೊಳ್ಳೋಣ. ಯಾವ ಇಲ್ಲಿ ಪಿರಮಿಡ್ ಸೊಸೈಟಿಯಲ್ಲಿ ಯಾವ ಟ್ರೈನಿಂಗ್ ಇಲ್ಲ, ಯಾವ ಕೋಚಿಂಗ್ ಇಲ್ಲ ನಮಗೆ. ಜಸ್ಟ್ ನಿನಗೆ ನೀನು ಶರಣ ಆಗು ಅಂತ ಹೇಳಿದರು. ನಿನ್ನ ಶ್ವಾಸವೇ ನಿನ್ನ ಗುರು ಅಂತ ಹೇಳಿದ ಮಹಾಶಕ್ತಿ ಪತ್ರಿಜಿ. ಅಂದರೆ ಸತ್ಯ ಅನ್ನೋದು ಒಂದಿರುತ್ತೆ. ಆ ಸತ್ಯನ ಪತ್ರಿಜಿಯವರು ಒಂದು ಫೌಂಡೇಶನ್ ಆಗಿ ಪ್ರಾರಂಭ ಮಾಡಿಬಿಟ್ಟು ಅದನ್ನು PSSM ಅನ್ನೋ ಹೆಸರಿನಲ್ಲಿ ಆ ಫೌಂಡೇಶನ್ ಮುಖಾಂತರ ಇಡೀ ವಿಶ್ವಕ್ಕೆ ಸತ್ಯವನ್ನು ಪರಿಚಯ ಮಾಡಿಕೊಟ್ಟ ಭೂಮಿಯ ಮೇಲಿರುವ ಏಕೈಕ ಗುರು ಪತ್ರಿಜಿ, ಏಕೈಕ ಗುರು. ಹಾಗಾದರೆ ಆ ಸತ್ಯ ಏನು? ಸತ್ಯ ಒಂದೇ ಇರುತ್ತೆ ಅಲ್ವಾ? ಹಾಗಾದರೆ ಆ ಸತ್ಯ ಏನು? ಆ ಸತ್ಯವೇ ನಿನ್ನ ಶ್ವಾಸವೇ ನಿನ್ನ ಗುರು. ಅದನ್ನೇ ಹೇಳಿದ್ದು, ಯಾವ ಗುರು ಹೇಳಿಲ್ಲ. ಪತ್ರಿಜಿಯವರು ಧೈರ್ಯವಾಗಿ ಹೇಳಿದರು, ನಿನ್ನ ಶ್ವಾಸವೇ ನಿನ್ನ ಗುರು, ಶ್ವಾಸವೇ ಭಗವಂತ ಅಂತ. ಅವರೇನು ಪ್ರಾಪ್ರಥಮವಾಗಿ ಹೇಳಿಲ್ಲ ಮಾಸ್ಟರ್ಸ್. ಇರೋ ಸತ್ಯ, ಯುಗಗಳಿಂದ ಇರೋ ಸತ್ಯನ ಇವಾಗ ಪತ್ರಿಜಿಯವರು ಬೆಳಕಿಗೆ ತಂದರು. ಯಾವ ಥರ? ಪಾಮರನಿಗೂ ಅರ್ಥ ಆಗೋ ಥರ, ಪಂಡಿತನಿಂದ ಪಾಮರಿಗೂ. ಯಾಕಂದರೆ ಅದರ ಅನುಭವ ತಗೊಂಡೋಳು ನಾನು. ನಾವು ಜಂಗಮರು ಆ್ಯಕ್ಚುಲಿ ಸಣ್ಣ ವಯಸ್ಸಿರುವಾಗಲೇ ಭಾಳ ಇಷ್ಟಪಟ್ಟು, ನನಗೆ ಆ ಇನ್ವಾಲ್ವ್ಮೆಂಟ್ ಅನ್ನೋದು ಬೈ ಬರ್ತೇ ಇತ್ತು ನನಗೆ. ಒಬ್ಬ ಕುಟುಂಬದಲ್ಲಿ ಮಗಳಾಗಲಿ, ಒಳ್ಳೆ ಮಗಳಾಗಿ ಆ ಥರ ಇಡೀ ಕುಟುಂಬದವರು ಇಷ್ಟಪಡೋ ಥರ ಅಲ್ಲಿಂದನೇ ಸ್ಟೆಪ್ ಸ್ಟಾರ್ಟ್ ಆಗಿತ್ತು ನನಗೆ. 11 ವರ್ಷ ನಾನು ಲಿಂಗ ಪೂಜೆ ಮಾಡ್ಕೊಳ್ಳೋ ಮುಂದ್ಗಡೆ, ಲಿಂಗ ಪೂಜೆ ಮಾಡದೆ ನಾವು ನೀರು ಸಹಿತ ಕುಡಿತಾ ಇದ್ದಿಲ್ಲ. ಆ ಲಿಂಗ ಪೂಜೆ ಮಾಡೋ ಮುಂದ್ಗಡೆ 11 ವಯಸ್ಸಿನಲ್ಲೇ ನನಗೆ ಥರ್ಡ್ ಐ ವಿಷನ್ ಆಯಿತು.
ಬಟ್ ನನಗೆ ಅದೇನೂ ಜ್ಞಾನ ಗೊತ್ತಿಲ್ಲ. ಹಾಗೆ ಆಸ್ಟ್ರಲ್ ಜರ್ನಿ ಪ್ರಾರಂಭ ಆಯಿತು. ಏನಿದೆಲ್ಲ ನಡೀತಾ ಇದೆ ಇವತ್ತಿಗೂ. ನನಗೂ 11ನೇ ವಯಸ್ಸಿನಲ್ಲಿ ಏನು ಆ ವಿಷನ್ ನೋಡಿದ್ದೀನಿ, ನನಗೆ ಈಗಲೂ ಆ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ಇದ್ದೀನಿ ಇವಾಗಲೂ ಸಹಿತ. ಅಷ್ಟೊಂದು ಅದ್ಭುತವಾಗಿ ನನ್ನ ಬಾಲ್ಯ ಜೀವನದಲ್ಲಿ ನಡೆಯಿತು. ಆವಾಗಲೇ ನಾನು ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ನನ್ನ ಬಾಲ್ಯ ಜೀವನ ಎಜುಕೇಷನ್ ಎಲ್ಲ, ಮುತ್ತಿನಪೇಟೆ ಹಿರೇಮಠ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳ ಸಾಂಗತ್ಯದಲ್ಲಿ ನನ್ನ ಬಾಲ್ಯ ಜೀವನ ಪ್ರಾರಂಭ ಆಯಿತು. ಆವಾಗ ರುದ್ರಾಭಿಷೇಕದ ಮಂತ್ರಗಳು ಸಹಿತ ಸ್ವಾಮೀಜಿಯವರು ನಮಗೆ ಕಲಿಸ್ತಾಯಿದ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಗುರುವಿನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ನಮ್ಮ ಒಂದು ಫಸ್ಟ್ ಬಿಫೋರ್ ಮೆಡಿಟೇಷನ್ ಲೈಫ್ ನಾವು ಅವಲೋಕನ ಮಾಡಿದಾಗ ಪತ್ರಿಜಿಯವರ ಆ ನಿಲುವು ನಮ್ಗೆ ಅರ್ಥ ಆಗುತ್ತೆ. ಸೊ ಆ ಒಂದು ರುದ್ರಾಭಿಷೇಕದ ಮಂತ್ರಗಳನ್ನು ಸಹಿತ ನಾನು ನಿರರ್ಗಳವಾಗಿ ನಮಕ ಚಮಕ ಪುರುಷ ಸೂಕ್ತ ಸಹಿತ ನಾನು ಇಷ್ಟಲಿಂಗಕ್ಕೆ ಅರ್ಚನೆ ಮಾಡ್ತಾ ನಾನು ಶಿವರಾತ್ರಿ ಆಚರಣೆ ಮಾಡ್ತಿದ್ದೆ. ಇಷ್ಟೆಲ್ಲ ಇದ್ರೂ ನನ್ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಏನೂ ಇದ್ದಿಲ್ಲ. ಚಿಕ್ಕವಳಿಂದನೂ ಆ್ಯಕ್ಟಿವ್ ಆಗಿರ್ತೀನಿ, ಆರೋಗ್ಯವಾಗಿದ್ದೀನಿ. ಬಟ್ ಒಂದು ಸ್ಮಾಲ್ ಏನಂದರೆ ಫುಲ್ಲು ನೆಗೆಟಿವ್ ಥಿಂಕಿಂಗ್ ಇತ್ತು ನನ್ನಲ್ಲಿ. ಯಾಕಂದರೆ ಇಲ್ಲಿ ಏನು ಕಾನ್ಸೆಪ್ಟ್ ಬೇಡ, ನಿಮ್ಮ ಪ್ರಶ್ನೆಗಳೇನಾದರೆ ನಾವು ಮುಂದೆ ಇದು ಮಾಡೋಣ. ನನ್ನ ಪರಿಚಯ ಜೊತೆಗೆ ಪತ್ರಿಜಿ ಅವರ ಒಂದು ಬಗ್ಗೆ ತಿಳ್ಕೊಳ್ಳೋಣ, ಎಲ್ಲರಿಗೂ ಗೊತ್ತಿದೆ. ಸೊ ನಾನು ತುಂಬ ನೆಗೆಟಿವ್ ಆಗಿ ನಾನು ಇದ್ದೆ. ತದನಂತರ ಒಂದು ಸ್ವಲ್ಪ ತಲೆನೋವಿತ್ತು ನನಗೆ. ಒಂದು ಯಾವಾಗಲೂ ಪರ್ಸ್ನಲ್ಲೇ 10 ಟ್ಯಾಬ್ಲೆಟ್ಸ್ ಇರಬೇಕು. ಯಾವಾಗ ನಾನು ಅಷ್ಟೆಲ್ಲ ನಿರರ್ಗಳವಾಗಿ, ಆಮೇಲೆ ಫ್ಯಾಮ್ಲಿಯಲ್ಲಿ ನಂಬರ್ 1 ಪೂಜಾರಿ. ಹೇಗೆ ಅಂದರೆ ದೇವರನ್ನು ಇಷ್ಟು ನೀವೇನು ದೇವರುಗಳು ನೋಡಿದ್ದೀರಿ, ಆ ಎಲ್ಲ ದೇವರುಗಳನ್ನು 10 ಸಾರಿ ಪೂಜೆ ಮಾಡಿದ್ದೀನಿ ನಾನು. ಅಷ್ಟು ಇಷ್ಟ ನನಗೆ. ವಿಧ ವಿಧವಾಗಿ ಪೂಜೆ ಮಾಡ್ತಾಯಿದ್ದೆ. ಕಲರ್ ಹೂ ಪಕ್ಕದ ಮನೆ ಕಾಂಪೌಂಡ್ಲಿಂದನೂ ಕಿತ್ಕೊಂಡು ಬಂದು ಮಾಡ್ತಾಯಿದ್ವಿ. ಎಷ್ಟು ಭಕ್ತಿ ನನಗೆ ಅಂದರೆ, ಎಕ್ಕೆ ಹೂ ಅಂತ ಬರುತ್ತೆ, ಎಕ್ಕೆ ಹೂ ಅದು ಗಣೇಶನಿಗೆ ಶ್ರೇಷ್ಠ ಅಂತ. ನಾವು ಪೂಜೆ ಮಾಡಬೇಕಂದ್ರೆ ಆ ಎಕ್ಕೆ ಹೂವು ಕೈಗೆ ಸಿಗಲ್ಲ ನಮಗೆ. ಹೂವು ಆದಮೇಲೆ ಅದು ಒಂದು ಹತ್ತಿ ಥರ ಆಗುತ್ತೆ. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ಅದನ್ನು ತೊಗೋಬೇಕು, ಇಲ್ಲಾಂದರೆ ಹಾರು ಹೋಗಿಬಿಡುತ್ತೆ. ಅದನ್ನು ನಾವು 1 ಗಂಟೆ ಥರ ಇವಾಗೇನು ಧ್ಯಾನ ಸ್ಥಿತಿ ಕೊಡ್ತೀವೋ ಅಷ್ಟು ನಿಮಗ್ಗಳಾಗಿ ನಾವು ಬೆಟ್ಟದ ಮೇಲೆ ಹೋಗಿ ಅದು ಹೂ ಇನ್ನೇನು ಅರಳುತ್ತೆ ಅಂದರೆ ಡೈಲಿ ಹೋಗ್ತಾಯಿದ್ವಿ, ಇನ್ನೇನು ಅರಳುತ್ತೆ, ಅದು ಹೂ ಅರಳಿ ಹತ್ತಿ ಆಗುತ್ತೆ ಅನ್ನೋದ್ರೊಳಗೆ ಅಲ್ಲಿ ಗಂಟೆಗಟ್ಟಲೆ ವೇಟ್ ಮಾಡಿ ಅದನ್ನು ತೊಗೊಂಬಂದು ಆ ಹತ್ತಿಯಲ್ಲಿ ಎಳ್ಳು ಇಟ್ಟು ಆ ದೀಪ ಬತ್ತಿಯಾಗಿ ಮಾಡಿ ನಾನು ದೇವರಿಗೆ ಮಂಗಳಾರತಿ ಮಾಡ್ತಿದ್ದೆ. ಅಷ್ಟೊಂದು ಹುಚ್ಚು ಇತ್ತು ನನಗೆ ಪೂಜೆ ಮಾಡೋದ್ರಿಗೆ. ಅಷ್ಟೆಲ್ಲ ಇದ್ರೂ ನನ್ನ ಈ ಒಂದು ನೆಗೆಟಿವ್ ಥಿಂಕಿಂಗ್ಸ್ ಏನು ನಡೀತದೋ ಗೊತ್ತಿಲ್ಲ, ಅನ್ನೆಸೆಸರಿ ನೆಗೆಟಿವ್ ಥಿಂಕ್ ಮಾಡಿಬಿಡೋದು. ಅದು ಒಬ್ಬ ಸ್ತ್ರೀಯಾಗಿ ಅಂದರೆ ಫಸ್ಟ್ ಇದ್ದಿದ್ದಂದರೆ ನನಗೆ ಕಣ್ಣು ಮುಚ್ಕೊಂಡು ನಾನು ಮುಖ ತೊಳ್ಕೊಳ್ಳೋಕ್ಕೂ ಭಯ ಪಡ್ತಿದ್ದೆ. ಅಂದರೆ ಎಲ್ಲಿ ಭೂತ ಬಂದುಬಿಡುತ್ತೋ ಹಗಲತ್ನಲ್ಲಿ. ಅಷ್ಟು ಇವಾಗ ನೋಡ್ತಾ ಇರೋ ಸುಮಂಗಳ ಮೇಡಮೇ ಬೇರೆ. ಅವಾಗಿರೋ ಜಸ್ಟ್ ಮುಖ ತೊಳ್ಕೊಂಡ್ರೆ ಎಲ್ಲಿ ಭೂತ ಬಂದುಬಿಡುತ್ತೋ. ಆಮೇಲೆ ಒಬ್ಬರೇ ಜರ್ನಿ ಮಾಡಿದರೆ ಬಸ್ನಲ್ಲಿ ಜೆಂಟ್ಸ್ ಬಂದು ಕೂತ್ರೆ ಹೇಗೆ, ಅನ್ನೆಸೆಸರಿ ಆಕ್ಸಿಡೆಂಟ್ ಆದರೆ ಹೇಗೆ, ಈ ಥರ ನೆಗೆಟಿವ್ ಥಾಟ್ಸ್ನಲ್ಲಿ ತುಂಬಿ ತುಳುಕ್ತಾ ಇದ್ದೆ ನಾನು ಅವಾಗೆ. ಹಾಗಾಗಿ ಮನೆಯಲ್ಲೇ ನಮ್ಮದು ದೊಡ್ಡ ಫ್ಯಾಮ್ಲಿ, ಪಕ್ಕದಲ್ಲಿ 7 ಗಂಟೆಗೆ ಹೋಗಲಿಕ್ಕೆ ಭಯಪಡ್ತಿದ್ದೆ, ಯಾರಾದರೂ ಒಬ್ಬರು ಸಪೋರ್ಟ್ ಬೇಕು. ಈ ಥರ ಒಂದು ವ್ಯಕ್ತಿತ್ವ ನನ್ನಲ್ಲಿತ್ತು. ಎಷ್ಟೇ ಅಷ್ಟು ನಿರರ್ಗಳವಾಗಿ ಪೂಜೆ ಮಾಡ್ತಿದ್ದೆ, ಮಂತ್ರಗಳು ಹೇಳ್ತಿದ್ದೆ, ಸಾಯಿಬಾಬಾ ಚರಿತ್ರೆ ಮಾಡ್ತಿದ್ದೆ. 6 ಗಂಟೆ ಅನ್ನೋದ್ರೊಳಗೆ ಅವರ ಒಂದು ಚರಿತ್ರೆ ಓದ್ಬಿಟ್ಟು ಒಂದು ಗುಲಾಬಿ ಹೂ ಬಿಟ್ಟು ನನ್ನ ಮನೆಯಲ್ಲೇ ಗುಲಾಬಿ ಹೂ ಬೆಳೆಸಿದ್ದು, ತಂದಿದ್ದು ಬೇಡ ಅಂತೇಳಿ 28 ವಿಧವಾದ ಹೂಗಳನ್ನು ಬೆಳೆಸಿ ದಿನ ಒಂದು ಹೂ ಸಾಯಿಬಾಬಾಗಿಟ್ಟು 6 ಗಂಟೆ ಸೂರ್ಯೋದಯ ಆಗೋದ್ರಾಗೆ ಮಂಗಳಾರತಿ. ಇಷ್ಟೆಲ್ಲ ಮಾಡ್ತಾಯಿದ್ದೆ. ಆದ್ರೂ ನನ್ನಲ್ಲಿರೋ ಭಯ, ಈ ನೆಗೆಟಿವ್ ಥಿಂಕಿಂಗ್ಸ್ ಆಗಲಿ ಎಂಥದ್ದು ನನಗೆ ಗೊತ್ತಿಲ್ಲ. ಯಾವಾಗ ನಮಗೆ 7 ವರ್ಷದ ನಂತರ ಮಗು ಆಯಿತು. ಆ ಮಗು 7 ವರ್ಷದ ನಂತರ ಅಂದಮೇಲೆ ಎಲ್ಲ ತಂದೆ ತಾಯಿಗಳಿಗೆ ಏನಿರುತ್ತೆ, ಆ ಫ್ಯೂಚರ್ ಬಗ್ಗೆ ಇರುತ್ತೆ. ದೇವರು ಭಗವಂತ ಇಷ್ಟು ಲೇಟಾಗಿ ಕೊಟ್ಟಿದ್ದಾರಲ್ಲ, ಇನ್ನು ಏನೂ ಇಲ್ಲ ಆ ಮಗುವಿನ ಬಗ್ಗೆ ಆಲೋಚನೆ. ಆ ಥರ ಒಂದು ಜೀವನ ಇತ್ತು. ಸಡನ್ಲಿ 7 ಮಂತ್ಸ್ನಲ್ಲೇ ಆ ಮಗು ತೀರ್ಕೊಳ್ತು, ಹೆಲ್ದಿಯಾಗಿ, ಏನೂ ಪ್ರಾಬ್ಲಮ್ ಇರದೆ. ಮತ್ತು ಹಾಗೆ ಒಂದು 3 ಸಲ ಅಬಾರ್ಷನ್ ಆಯಿತು. ಸೊ ಅವಾಗೆ ತುಂಬ ಇಷ್ಟಿಷ್ಟು ಬೇಜಾರಲ್ಲ, ದೇವ್ರನ್ನ ಬೈತಾ ಇದ್ದೆ. ಅಷ್ಟೊಂದು ಪೂಜೆ ಮಾಡ್ತಾ ಇರೋ ನಾನು ನೋಡ್ರಿ ಮನುಷ್ಯನ ಬುದ್ಧಿ ಹೇಗಿರುತ್ತೆ ಅಂತ. ಅಂದರೆ ಚೆನ್ನಾಗಿದ್ದಾಗೆ ದೇವರು, ನಮಗೆ ಕಷ್ಟ ಬಂದಾಗೆ ದೇವ್ರನ್ನ ಸಹಿತ ಬಿಡಲ್ಲ ನಾವು. ಈ ಥರ ವ್ಯಕ್ತಿತ್ವ ಇರುತ್ತೆ. ನಾನೇನು ತಪ್ಪು ಮಾಡಿದ್ದೀನಿ ಅಂದರೆ ಆ ಸತ್ಯ ನೀವು ನಾನು ರಿಯಲೈಸ್ ಆಗ್ತಾಯಿದ್ದೀನಿ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ,
ಯಾಕಂದರೆ ಕರ್ಮ ಸಿದ್ಧಾಂತದ ಮುಖಾಂತರನೇ ನಮ್ಮ ಜೀವನ ನಡೆಯೋದು. ಪ್ರತಿಯೊಬ್ಬರ ಜೀವನ ಇವಾಗೇನಿದೆ ಪ್ರೆಸೆಂಟು ನಮ್ಮ ಒಂದು ಪೂರ್ವ ಜನ್ಮದ ಮೇಲೇ ಆಧಾರ ಆಗಿರುತ್ತೆ. ಅದು ನಾನು ಸಹಿತ ಗೊತ್ತಿಲ್ಲದೆ ನೀವು ಸಹಿತ ಎಷ್ಟೋ ಸಾರಿ ಅಂದ್ಕೊಂಡಿರ್ಬೋದು, ದೇವ್ರ ಮುಂದೆ ಕೂಡ್ತಿದ್ದೆ, ನಾ ಏನು ತಪ್ಪು ಮಾಡಿದ್ದೀನ, ಇಷ್ಟೊಂದು ನಾನು ಪೂಜೆ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಒಬ್ಬ ತವ್ರ ಮನೆಯಲ್ಲಿ ಒಬ್ಬ ಮೆಚ್ಚಿನ ಮಗಳಾಗಿ, ಆಮೇಲೆ ಗಂಡನ ಮನೆಯಲ್ಲಿ ನೆಚ್ಚಿನ ಸೊಸೆಯಾಗಿ, ನಿಮಗೂ ಸಹಿತ ನಾನು ಇಷ್ಟ ಆಗಿದ್ದೀನಲ್ಲ, ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತೀನಿ, ಈ ಥರ ಏನು ತಪ್ಪು ಮಾಡಿದ್ದೀನ, ಬೈ ಚಾನ್ಸ್ ನಾನು ಯಾವುದೋ ಜನ್ಮದಲ್ಲಿ ತಪ್ಪು ಮಾಡಿದರೂ ಸಹಿತ ನನಗೆ ಆ ಜನ್ಮದಲ್ಲಿ ನೀವು ಶಿಕ್ಷೆ ಕೊಡಬೇಕಾಗಿತ್ತು, ಇವಾಗ ಯಾಕೆ ಕೊಟ್ಟಿದ್ದೀರಾ, ಈ ಥರ ನಾನು ದೇವ್ರ ಜೊತೆ ಸಂಭಾಷಣೆ ಮಾಡ್ತಾಯಿದ್ದೆ. ನಿಜವಾದ ಸತ್ಯ. ಅದಾದ ತಕ್ಷಣ ಪದೇ ಪದೇ ಈ ಥರ ಅಭಾಷ್ ಅನ್ನೋದಕ್ಕೆ ನಮ್ಮ ಮನೆಯವ್ರು ಸಿರುಗುಪ್ಪದಲ್ಲಿ ಮನೆ ಮಾಡಬೇಕಂತೇಳಿ ಮನೆ ಕಟ್ಟೋಣ ಅಂತ, ಅದೂ ಅಷ್ಟೇ ಎಲ್ಲ ಮಿರಾಕಿಲ್ ಥರ ನಡೀತಾ ಬಂತು ನಮ್ಮದು. ಸೊ ಇನ್ನೇನು ಬೆಳಗ್ಗೆ ಭೂಮಿ ಪೂಜೆ ಮಾಡಬೇಕು, ಸಡನ್ಲಿ ಈವ್ನಿಂಗು ಬಂದು ನಾವೆಲ್ಲ ಪೂರ್ವ ಸಿದ್ಧತೆ ಇವಾಗ ಹೆಂಗೆ ಇಲ್ಲಿ ಮಾಡ್ತಾರೆ ಆ ಥರ ಬಿಫೋರ್ ಈವ್ನಿಂಗ್ ನಾವು ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋಕ್ಕಂತ ಬಂದಾಗ 5 ನಿಮಿಷದಲ್ಲಿ ಒಬ್ಬರು ಲೇಔಟ್ ಮಾಡ್ತಾ ಇದ್ದಾರೆ ಭೀಮೇಶ್ ರೆಡ್ಡಿ ಅಂತ, ಅಲ್ಲಿ ನೋಡೋಣ ಅಂತ ಬಂದವರು ಕೇವಲ 5 ನಿಮಿಷದಲ್ಲಿ ಮಾಸ್ಟರ್ಸ್ ಅಲ್ಲಿ ಸೈಟ್ ಪರ್ಚೇಸ್ ಮಾಡೋದಾಯಿತು, ಮನೆ ಕಟ್ಟಲಿಕ್ಕೆ ಕಾಂಟ್ರಾಕ್ಟ್ ಕೊಡೋದು ಆಯಿತು 5 ನಿಮಿಷದಲ್ಲಿ. ಬೇರೆ ಕಡೆ ನಾವು ಭೂಮಿ ಪೂಜೆ ಮಾಡಬೇಕು, ಸಡನ್ಲಿ ಟರ್ನ್ ಆಗಿ 5 ನಿಮಿಷದಲ್ಲಿ ಇದೆಲ್ಲ ರೆಡಿ ಆಯಿತು. ಆಮೇಲೆ ಗೊತ್ತಾಯಿತು ನಮ್ಮ ಮನೆ ಹಿಂದ್ಗಡೆ ಭವ್ಯವಾದ ಒಂದು ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗ್ತಾಯಿದೆ ಅಂಥೇಳಿ. ಅಂದರೆ ಕಾರ್ಯಕಾರಣ ಸಂಬಂಧ ಇಲ್ಲದೆ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ, ನಾವು ನಿಮಿತ್ತ ಮಾತ್ರ ಅನ್ನೋದಕ್ಕೆ ಈ ಥರ ಎಲ್ಲ ನಮ್ಮ ಧ್ಯಾನ ಮಾಸ್ಟರ್ಸ್ನಲ್ಲಿ ನಡೀತಾ ಇರ್ತವೆ. ಸೊ ಹಾಗೆ ಮನೆ ನಿರ್ಮಾಣ ಆಯಿತು. ಸುಮ್ಮನಿರ್ತಾರ ಪಿರಮಿಡ್ ಮಾಸ್ಟ್ರು, ಮನೆ ಮುಂದೆ ಪಿರಮಿಡ್ ಮುಂದೆ ಯಾರಾದರೂ ಮನೆ ಕಟ್ತಾಯಿದ್ರೆ ಇವಾಗಲೇ ಓಣಿ ಓಣಿ ಮನೆ ತಿರುಗಿ ಹೇಳ್ತಾ ಇದ್ದೀವಿ. ಮತ್ತು ಅಷ್ಟು ಭವ್ಯವಾದ ಪಿರಮಿಡ್ ಮುಂದೆ ಮನೆ ನಮ್ಮದು ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಆಗ್ತಾನೆ ನಾವೆಲ್ಲ ತುಂಬ ಡಿಪ್ರೆಸ್ನಾಗ ಓದೋದಕ್ಕೆ ಅದು ಮನೆಯನ್ನು ಇಷ್ಟು ಇನ್ವಾಲ್ವ್ಮೆಂಟ್ ಆಗಿ ಕಟ್ತಾಯಿದ್ವಿ ಅಂದರೆ ಅವಾಗೆ ನಮ್ಮ ರಂಗರಾವ್ ಸರ್ ಅಂತೇಳಿ, ಭೀಮೇಶ್ ರೆಡ್ಡಿ ಅಂತ ನೀವು ನೋಡಿರ್ಬೋದು ಅವರು ಯೂಟ್ಯೂಬ್ನಲ್ಲಿ, ಅವರು ನಮಗೆ ಫ್ಯಾಮ್ಲಿ ಫ್ರೆಂಡು. ದಿನ ಬಂದು ಇಷ್ಟು 20 ವಿಧವಾಗಿ ಪೂಜೆ ಮಾಡೋ ಬದಲು ಒಂದು ಪೂಜೆ ಮಾಡು, ಒಂದು ಧ್ಯಾನ ಮಾಡು, ಒಂದು ಕಡೆ ರಿಸಲ್ಟ್ ಸಿಗುತ್ತೆ ಅಂತ. ಆದರೂ ಅವರು ಹೇಳಿದ್ದು ನನ್ನ ಮನಸ್ಸಿಗೆ ಹೋಗ್ತಿದ್ದಿಲ್ಲ. ಯಾವಾಗ ರಂಗರಾವ್ ಸರ್ ಅನ್ನೋರು ಮೇಡಮ್ ಧ್ಯಾನ ಮಾಡಿರಿ ಮೇಡಮ್ ಅಂತಂದರು. ಅಂದರೆ ನಾನು ಯಾವಾಗಲೂ ಅಷ್ಟೇ ಮಾಸ್ಟರ್ಸ್, ನಂದು ಏನಂದರೆ ಏನೋ ಆಲೋಚನೆ ಮಾಡಿ ನಾನು ನಿರ್ಣಯ ತಗೋದಿಲ್ಲ. ಏನೋ ಆಲೋಚನೆ ನೋಡೋಣ, ಒಂದು ವಾರ ಟೈಮ್ ಕೊಡಿ, ಒಂದು ದಿನ ಟೈಮ್ ಕೊಡಿ, ಒಂದು ಗಂಟೆ ಟೈಮ್ ಕೊಡಿ, ಅದು ನನಗೆ ನಂದು ಶೈಲಿ ಅಲ್ಲ. ಆ ಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ ಬೇಕವಾ ಬೇಡವಾ ಅಷ್ಟೇ. ಸೊ ಅವರು ಧ್ಯಾನ ಮಾಡಿರಿ ಅಂತಂದರು. ಸರ್ ನಾನು ಇವಾಗ ಮನೆ ಕಟ್ಟಿಸ್ತಾ ಇದ್ದೀವಿ ಅಂದರೆ, ಇಲ್ಲ ಮೇಡಮ್ ಇದು ನೀವು ಮನೆ ಕಂಪ್ಲೀಟ್ ಆದಮೇಲೆ ಮಾಡ್ಬೋದು, ಧ್ಯಾನ ಮಾಡಿರಿ ಒಳ್ಳೆಯದು, ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗ್ತಿದೆ ಅಂದರೆ ಸರಿ ಅಂತ ಹೇಳಿಬಿಟ್ಟು ನಾವು ನಿಮ್ಮ ಒಂದು ಕಂಡೀಷನ್, ನಾನೇ ಇವಾಗ ಪ್ರಾರಂಭ ಮಾಡ್ತೀನಿ, ಮನೆ ಕಂಪ್ಲೀಟ್ ಆದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ, ಹಾಗಾದರೆ ನಾನು ಕೂಡ್ತೀನಿ ಅಂತಂದೆ. ಓಕೆ ಮೇಡಮ್ ಅಂದರು. ಕೂಡಿಸಿದಾಗೆ ನನಗೇನು 11 ವರ್ಷದಲ್ಲಿ ಆ ವಿಷನ್ ಸ್ಟಾರ್ಟ್ ಆಗಿತ್ತು, ಏಕ್ದಮ್ ಮತ್ತೆ ನಾನು ಧ್ಯಾನ ಕೂತ ತಕ್ಷಣವೇ ಮತ್ತೆ ಸ್ಟಾರ್ಟ್ ಆಯಿತು ನನಗೆ. ಅಂದರೆ ಅದೇ ಹೇಳೋದು, ಪತ್ರಿಜಿಯವರು ಹೇಳ್ತಿರ್ತಾರೆ, ಜ್ಞಾನ ಅನ್ನೋದು ಬೂದಿ ಮುಚ್ಚೋದು ಕೆಂಡದ ಥರ ಇರುತ್ತೆ, ನಮಗೆ ಗೊತ್ತಿರಲ್ಲ. ಯಾವಾಗ ನಾನು ಧ್ಯಾನ ಅನ್ನೋದು ಪ್ರಾರಂಭ ಮಾಡಿದೆ ಆಟೋಮೆಟಿಕ್ಕಾಗಿ ಬ್ಲಾಸ್ಟ್ ಹೋದಂಗೆ ಆಯ್ತು ಇಲ್ಲಿ. ಅದು ಯಾವ ಥರ ಅಂದರೆ ಇವರು ಯಾವಾಗ ಓಕೆ ಹೇಳ್ತಾರೆ ಅನ್ನೋ ಥರ. ಆಮೇಲೆ ಓಕೆ ಹೇಳಿದರು. ಏನು ಮೇಡಮ್ ಯಾವ ಥರ ಅನುಭವ ಆಯಿತು, ಏನಾದರೂ ಚೆನ್ನಾಗಿ ಅನ್ನಿಸ್ತಾ ಧ್ಯಾನ ಅಂದರು. ಸರ್ ನೀವು ಯಾವಾಗ ಓಕೆ ಹೇಳ್ತಾರಂತ ಅಂದ್ಕೊಂಡಿದ್ದೆ ನಾನು, ನನ್ನ ಕಡೆ ಆಗ್ತಾಯಿಲ್ಲ. ಈ ಥರ ಇಲ್ಲಿ ತುಂಬ ಇಷ್ಟು ಬೆಳಕಂದರೆ ಸಮುದ್ರದ್ದು ಇದು ಫೋರ್ಸ್ ಥರ ನನಗೆ ಇಲ್ಲಿ ಹೊರಗಡೆ ಚಿಮ್ತಾ ಇದೆ ಅಂದರೆ, ಅವಾಗೆ ಈ ಥರ ಹೇಳೋ ಮಾಸ್ಟರ್ಸ್ ಇದ್ದಿಲ್ಲ ಮಾಸ್ಟರ್. ಇವಾಗೆ ನಿಜವಾಗ್ಲೂ ನಿಮಗೆಲ್ಲರಿಗಿಂತ ಖುಷಿ ನಾನು ಪಡ್ತಾಯಿದ್ದೀನಿ. ಯಾಕಂದರೆ ಯಾವಾಗ ಲಾಕ್ಡೌನ್ ಪ್ರಾರಂಭ ಆಯಿತೋ, ಸುಮಾರು ಈ ಹುತ್ತದಿಂದ ಹಾವುಗಳು ಹೇಗೆ ಬರ್ತಾವೋ, ಇರುವೆಗಳು ಹೇಗೆ ಬರ್ತಾವೋ, ಪಿರಮಿಡ್ ಮಾಸ್ಟ್ರು ಈ ಭೂಮಿ ಮೇಲೆ ಅಷ್ಟು ಜ್ಞಾನ ಪ್ರಚಾರ ಮಾಡ್ತಾ ಇದ್ದಾರೆ. ಆವಾಗ ಆ ಥರ ಯಾರೂ ಮಾಸ್ಟರ್ಸ್ ಇದ್ದಿಲ್ಲ. ಸೊ ಒಳ್ಳೆ ಸಿಂಪ್ಟಮ್ಸ್ ಮೇಡಮ್, ಕಂಟಿನ್ಯೂ ಮಾಡ್ರಿ ಅಂತ ಹೇಳಿದ್ರು ಅಷ್ಟೇ. ಆಮೇಲೆ ಮತ್ತೆ ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಪತ್ರಿಜಿಯವ್ರು ಬಂದರು. ಪತ್ರಿಜಿಯವ್ರು ಬಂದ ಆ ಕ್ಷಣವೇ ಆ ಒಂದು ಸೊಸೈಟಿ ಪ್ರೆಸಿಡೆಂಟಾಗಿ ನನಗೆ ನೇಮಕ ಮಾಡಿದರು. ಅವಾಗೆ ಸಿರುಗುಪ್ಪದಲ್ಲಿ ಯಾರು ಹೆಣ್ಮಕ್ಳು ಪಿರಮಿಡ್ಗೆ ಹೊರಗಡೆ ಅಷ್ಟು ಬರ್ತಿದ್ದಿಲ್ಲ, 18 ವರ್ಷದ ಕೆಳಗಡೆ ನಮ್ಮ ಸಿರುಗುಪ್ಪದಲ್ಲಿ. ಯಾವಾಗ ನನ್ನ ಪ್ರೆಸಿಡೆಂಟಾಗಿ ಮಾಡಿದರು, ಇಡೀ ಸಿರುಗುಪ್ಪ ಒಳ್ಳೆ ಭರ್ಜರಿಯಾಗಿ ಪ್ರಚಾರ ಆಯಿತು. ಕರ್ನಾಟಕದಲ್ಲಿ ನಂಬರ್ 1 ಸೊಸೈಟಿ ಅಂತ ಪತ್ರಿಜಿಯವರು ಬಂದಾಗೆಲ್ಲ ಹೇಳ್ತಾಯಿದ್ರು. ಅಷ್ಟು ಅದ್ಧೂರಿಯಾಗಿ ಪ್ರಚಾರ ಆಗ್ತಿರ್ಲಿಕ್ಕೆ ಮತ್ತೆ ಸರು ಇಡೀ ಕರ್ನಾಟಕದಾದ್ಯಂತ ಪ್ರಾರಂಭ ಮಾಡಿರಿ ಅಂದರು. ಅಲ್ಲಿಂದ ಸಾರು KPDPT ವೈಸ್ ಪ್ರೆಸಿಡೆಂಟಾಗಿ ಹೇಳಿದರು ಪರಿಚಯ.
ಮೊನ್ನೆ PMCದೂ ಅಷ್ಟೇ, PMC ಖಜಾಂಚಿಯಾಗಿ ಆಮೇಲೆ ಎಲ್ಲ ಜವಾಬ್ದಾರಿ ತೊಗೋಬೇಕು ಅಂತ ಅಷ್ಟರೊಳಗೆ ನಾನು LICಯಲ್ಲಿ ಅಂದರೆ ನಮ್ಮ ಮನೆಯವರು LIC ಡೆವಲಪ್ಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡ್ತಾಯಿದ್ರು. 2013ನಲ್ಲಿ ನಮ್ಮ ಮನೆಯವರು ಬಾಡಿ ವಿಕೆಟ್ ಮಾಡೋದ್ರಿಂದ ಪತ್ರಿಜಿಯವರು ಯು ಮಸ್ಟ್ ಆ್ಯಂಡ್ ಡೂ ಜಾಬ್ ಮೇಡಮ್ ಅಂತ ಹೇಳಿದರು. ಸೊ ಸರಿ ಸರ್ ಅಂತ ಹೇಳಿಬಿಟ್ಟು ನಾನು ಜಾಬ್ಗೆ ಜಾಯ್ನ್ ಆದೆ 2014. ಅಷ್ಟೊತ್ತಿಗೆ 2012ನಲ್ಲಿ ಸರ್ ಧ್ಯಾನ ಶಕ್ತಿ ಅನ್ನೋ ಬುಕ್, ಅಂದರೆ ಪ್ರತಿಯೊಂದು ಮೊದಲಿಂದನೂ ನಾನು ಸರ್ನ ಅಬ್ಸರ್ವ್ ಮಾಡ್ತಿದ್ದೆ. ಅಬ್ಸರ್ವ್ ಅವರು ಯಾವ ಥರ ಅಡುಗೆ ಮಾಡ್ತಾರೆ, ಅವ್ರ ಹತ್ರ ಹೋಗೋಕ್ಕೆ ಎಲ್ಲರೂ ಭಯ ಪಡ್ತಿದ್ರು. ಸರ್ ಹೊಡಿತಾರೆ ಬೈತಾರೆ. ಬಟ್ ನನಗೆ ಮೊದಲಿಂದನೂ ಯಾವ ಭಯನೇ ಇಲ್ಲ. ಭಯ ಅಂತಲ್ಲ, ನಿರ್ಭಯ ಅಂತಲ್ಲ, ಟೋಟಲಿ ಎಂಟಿ. ಸರ್ ಅಂದರೆ ಇಷ್ಟ ಆಗ್ತಿತ್ತು ಎಂಟಿಗೆ. ಹಾಗೆ ಸರ್ ಸಹಿತ ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ಕರ್ಕೊಂಡು ಹೋಗ್ತಾಯಿದ್ರು. ಈ ಒಂದು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ವರಹಮೂರ್ತಿ ಸರ್ ಬರತಾನೆ ಸರ್ ಹೇಳಿದ್ದನ್ನು ನಾನು ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೆ. ಹೀಗೆ ಅವರ ವರ್ಕ್ ಸ್ಟೈಲ್ ನನಗೆ ಇಷ್ಟ ಆಯಿತು. ಸೊ ಅಂದರೆ ಇದೆಲ್ಲ ಪೂರ್ವ ಜನ್ಮದ್ದೇ. ಬಟ್ ಇವಾಗೆ ನನಗೆ ಅವರು ಯಾವ ಥರ ಅತಿಥಿ ಸತ್ಕಾರ ಮಾಡ್ತಾರೆ, ಯಾವ ಥರ ಜೀವನ ಶೈಲಿ ಅನ್ನೋದು ನಾನು ಇವಾಗ ಅಳವಡಿಸ್ಕೊತಾ ಇದ್ದೀನಿ. ನಿಜವಾಗ್ಲೂ ಒಬ್ಬ ಗುರುವಿನ ಬಗ್ಗೆ ಹೇಳಬೇಕಂದ್ರೆ ನನ್ನ ಗುರು ಪತ್ರಿಜಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಮಾಸ್ಟರ್ಸ್. ನಮಗಾಗಿ ಈ ವಿಶ್ವ ಕಲ್ಯಾಣಕ್ಕಾಗಿ ಅವರು ಎಷ್ಟೆಲ್ಲ ಸ್ಯಾಕ್ರಿಫೈ ಮಾಡಿದ್ದಾರೆ ಅಂತಂದರೆ ಯಾರು ತಾನೇ ಮಾಡ್ತಾರೆ. ನಾನು ಇದುವರೆಗೂ ಕೇಳಿಲ್ಲ ಯಾಕಂದರೆ ನಾನು ಓವರ್ನೈಟೆಲ್ಲ ಎಲ್ಲ ಗುರುಗಳ ಒಂದು ಚರಿತ್ರೆ ಆಗಿರಲಿ, ಸ್ಟೋರಿ ಆಗಲಿ, ಇವಾಗೆಲ್ಲ ನಮಗೆ ಯೂಟ್ಯೂಬ್ನಲ್ಲೇ ಸಿಗ್ತವೆ. ಓವರ್ನೈಟ್ ಎಲ್ಲ ಸರ್ಚ್ ಮಾಡ್ತೀನಿ. ಯಾವ ಗುರುಗಳು ಯಾವ ಥರ ಜ್ಞಾನ ಹಂಚ್ತಾ ಇದ್ದಾರೆ, ಯಾವ ಸಂಸ್ಥೆಗಳು ತಮ್ಮ ಸೊಸೈಟಿನ ಹೇಗೆ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ, ನನ್ನ ಸೊಸೈಟಿ ನನ್ನ ಕೈಲಾದಷ್ಟು ನಾನು ಹೇಗೆ ಮುಂದಕ್ಕೆ ತೊಗೊಂಡು ಹೋಗ್ಬೇಕನ್ನೋದೇ ನನ್ನ ದೇಹದಲ್ಲಿರುವ ಪ್ರತಿಯೊಂದು ಅಣುವು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಾನು ಹೇಗೆ ತೊಗೊಂಡೋಗ್ಬೇಕು ನನ್ನ ಸೊಸೈಟಿನ, ಈ ಜ್ಞಾನನ ಹೇಗೆ ನಾನು ಹಂಚಬೇಕು. ಓವರ್ನೈಟೆಲ್ಲ ನಾನು ಸ್ವಲ್ಪ ಸಮಯ ಉಳಿತಾ ಇದನ್ನೇ ಸರ್ಚ್ ಮಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ಪತ್ರಿಜಿಯವರು ನಮಗಾಗಿ, ಯಾಕಂದರೆ ಎಲ್ಲ ಗುರುಗಳದ್ದು ನಾನು ನೋಡಿದ್ದೀನಿ, ಇವಾಗಲೂ ಕೇಳ್ತಾ ಇದ್ದೀನಿ. ಬಟ್ ಪತ್ರಿಜಿಯವರ ಜೀವನ ಶೈಲಿಯೇ ಬೇರೆ ಇತ್ತು ಮಾಸ್ಟರ್ಸ್. ಯಾವ ಥರ ಅಂದರೆ ನಿಜವಾದ ಗುರು ಹೇಗಿರ್ತಾನಂದರೆ ನನಗಿಂತಲೂ ನನ್ನ ಶಿಷ್ಯಂದರು ನನ್ನನ್ನು ಮೀರಿಸುವಂಥವ್ರಾಗಿರಬೇಕು. ಅದು ನಿಜವಾದ ಗುರು ಅಂತ. ಅಂದರೆ ಜ್ಞಾನದಲ್ಲೇ ಆಗಲಿ ಯಾವುದೇ ನಮಗಿಂತಲೂ ನಮ್ಮನ್ನು ಮೀರಿಸುವವರಾಗಿರ್ಬೇಕು ಅಂಥ ತಪನ ಗುರುವಿನಲ್ಲಿರಬೇಕಂತೆ. ಆ ಒಂದು ತಪನ ನಾನು ಪತ್ರಿಜಿಯಲ್ಲಿ ಡೈರೆಕ್ಟಾಗಿ ನೋಡಿದೆ. ನಾನು ಡೈರೆಕ್ಟಾಗಿ ಒಂದು ಸರಿ ಕಂಪ್ಲಿಯಲ್ಲಿ ನಾವು ಕ್ಲಾಸ್ ಮಾಡಲಿಕ್ಕೆ ಪತ್ರಿ ಸರ್ ನಾವು ಹೋದಾಗೆ ಕಂಪ್ಲಿನಿಂದ ನೆಕ್ಸ್ಟು ಹೊಸಪೇಟೆ ಇತ್ತು. ಕಂಪ್ಲಿಯಲ್ಲಿ ಒಬ್ಬರು ಕಾಫಿಗೆ ಜಸ್ಟ್ ಕರೆದ್ರು. ಆಗ್ತಾನೆ ಅಂದರೆ ಅವೇರ್ನೆಸ್ಸು ಸಹಿತ ಎಷ್ಟು ಎಚ್ಚರಿಕೆಯಿಂದ ನಾವು ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಯಾವಾಗ ಮಾತನಾಡಬೇಕು ಅನ್ನೋದು ಸಹಿತ. ಕಂಪ್ಲಿಯಲ್ಲಿ ಆಲ್ರೆಡಿ ಸರ್ ಕಾಫಿ ಕುಡಿತಾ ಇದ್ದಾರೆ, ಮತ್ತೊಬ್ಬರು ಕಾಫಿ ಕರೆದ್ರು. ಸರ್ ಇಷ್ಟು ಬೈದ್ರಂದ್ರೆ, ಈಗ ತಾನೇ ನಾನು ಇಲ್ಲಿ ಕಾಫಿ ಕುಡಿತಾ ಇದ್ದೀನಿ, ನಿನ್ನ ಮನೆಗೆ ಕೇವಲ ಇಲ್ಲಿಂದ ಅಲ್ಲಿಗೆ ಕಾಫಿ ಕುಡಲಿಕ್ಕೆ ಮತ್ತೆ ಬರಬೇಕಾ ಅಂತ ಹೇಳಿಬಿಟ್ಟು ಇಷ್ಟು ಬೈದರು. ಆನಂತರ ಮೇಡಮ್ ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್, ಹೊಸಪೇಟೆಗೆ ಹೋಗೋಣ ಬಂದುಬಿಡ್ರಿ ಅಂತೇಳಿ ನಮ್ಮ ಅಸಿಸ್ಟೆಂಟ್ ಅವ್ರನ್ನ ಬಾ ಅಂತ ಹೇಳಿದ್ರು. ಅವ್ರು ಹೊರಗಡೆ ಹೋಗಿದ್ರು ಇನ್ನೊಂದು ಕ್ಲಾಸ್ ಅರೇಂಜ್ ಮಾಡಲಿಕ್ಕೆ. ಬಂದ ಮೇಲೆ ವೆಹಿಕಲ್ದಲ್ಲಿ ಕೂದ ಮೇಲೆ ಸರು ಆ ಕೋಪನ ನಿಜವಾಗ್ಲೂ ಯಾವ ಥರ ಅರೇಂಜ್ ಮಾಡಿದ್ರೋ ನಮ್ಗೆ ಗೊತ್ತಿಲ್ಲ. ಇಷ್ಟು ಅವ್ರಿಗೆ ಹುಡುಗ ಇನ್ನು ಬೈದರು, ಹೊಡೆದ್ರು ಅಂದರೆ ಆ ಬೈಗಳಲ್ಲಿ ಹೇಳಿದ ಸರ್ ಒಂದು ಮಾತು, ನಿನ್ನಂತೂ ನಿಂದೆ ತೆಲುಗು ಅರ್ಥ ಆಗುತ್ತಾ? నీలాంటి వాడి వల్లే నేను నాకన్నా గొప్పవాణ్ణి చూడలేకపోతున్నాను ಅಂದರು ಸರ್ ಬೈಕ್ ಅಂತ. ಅಂದರೆ ನಾನೀಗ ಹೇಳಿದೆ, ಒಬ್ಬ ಗುರು ತನಗಿಂತನೂ ಎತ್ತರವಾಗಿರಬೇಕು ಅನ್ನೋ ತಪನ ಇರಬೇಕು, ಅವರು ನಿಜವಾದ ಗುರು ಅಂತ. ಅವನಿಗೆ ಬೈತಾ ಇದ್ದಾರೆ, ಆ ಬೈಗಳಲ್ಲಿ ನಿನ್ನಿಂದನೇ ನಾನು ನನಗಿಂತ ಎತ್ತರನಾದವನು ನೋಡ್ಲಾರ್ದಂಗೆ ಆಗ್ತಾಯಿದ್ದೀನಿ. ಅಂದರೆ ಎಷ್ಟು ಅವರ ಒಂದು ತಪನ ಇರಬೇಕು. ಅದಕ್ಕಾಗಿ ಅವರು ಏನೆಲ್ಲ ಸ್ಯಾಕ್ರಿಫೈ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಾ ಮಾಸ್ಟರ್? 1 ವರ್ಷ ಸ್ಟೇರ್ ಕೇಸ್ ಕೆಳಗಡೆ ಇದ್ದಾರೆ ಸರ್. 1 ವರ್ಷ ಗೊತ್ತಾ? 1 ವರ್ಷ ಪತ್ರಿ ಸರು ನಾವು ಯಾವುದಾದ್ರೂ ಆರಾಮಾಗಿ ಡೂಪ್ಲೆಕ್ಸ್ ಹೌಸ್ನಲ್ಲಿ ವಾಸ ಮಾಡ್ತಿರ್ತೀವಿ. ಆ ಸ್ಟೇರ್ ಕೇಸ್ ಬರುತ್ತೆ ಅಲ್ವಾ, ಸ್ವಲ್ಪ ಜಾಗ ಬರುತ್ತೆ ಹಾಲ್ನಲ್ಲಿ ಅಥವಾ ಮನೆ ಹೊರಗಡೆ ಸ್ವಲ್ಪ ಕಾರ್ನಲ್ಲಿ ಎಲ್ಲೋ ಹಿಂಗೆ ಮೆಟ್ಲು ಹತ್ತಕ್ಕಲ್ಕೆ ಒಂದು ರೂಮ್ ಥರ ಬರುತ್ತೆ ಈ ಥರ. ಅಂಥ ರೂಮ್ನಲ್ಲಿ 1 ವರ್ಷ ಕಾಲ ಮಾಡಿದ್ದಾರೆ. ಯಾಕೆ ಅಂದರೆ ಅವ್ರು ಜಾಬ್ ರಿಸೈನ್ ಮಾಡಿದರು ನಮಗಾಗಿ. ಯಾವಾಗ ಎನ್ಲೈಟನ್ಮೆಂಟ್ ಆಯಿತೋ ಜಾಬ್ ರಿಸೈನ್ ಮಾಡಿ ಅವರ ಒಂದು ಅಣ್ಣನ ಮನೆಯಲ್ಲಿ ಇದ್ದಾಗೆ ಅವರು ದುಡಿಯಲ್ಲ, ಅವರೇನು ಎಕನಾಮಿಕಲಿ ಏನೂ ಇಲ್ಲ, ತುಂಬ ಪೂರ್. ಹಾಗಿದ್ದಲ್ಲಿ ಒಂದು ಗೂಡು ಸಿಕ್ಕರೆ ಸಾಕು ಅಂತೇಳಿ ಆ ಮನುಷ್ಯನಿಗೆ ಬೇಕೇನ್ರಿ ಇದೆಲ್ಲ?
70,000 ಸ್ಯಾಲ್ರಿ ತಗೊಂಡಿರೋರು ಎಲ್ಲ ನನ್ನ ಭೂಮಿ ಮೇಲಿರೋ ಮಕ್ಕಳು ಎಲ್ಲರೂ ನಂತರ ಆಗಬೇಕನ್ನೋ ಒಂದು ದಿವ್ಯ ಸಂಕಲ್ಪದಿಂದ 1 ವರ್ಷ ಸ್ಟೇರ್ ಕೇಸ್ನಲ್ಲಿ ಜೀವನ ಮಾಡಿದ್ದಾರೆ. 1 ವರ್ಷ. ನಾವು ಇಷ್ಟು ದೊಡ್ಡ ಹಾಲ್ ಇದ್ರೂ, ಇವಾಗ ಸ್ವಲ್ಪ ಈ ವರ್ಷ ಬಿಸಿಲು ಜಾಸ್ತಿ ಆಗಿದೆ, ಇಷ್ಟು ದೊಡ್ಡ ಹಾಲ್ ಇದ್ರೂ ಈ ಸೆಕೆಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ನಮಗೆ, AC ಬೇಕಂತ. ಇಷ್ಟು ದೊಡ್ಡ ಹಾಲ್ ಇದ್ರು ವರ್ಷಗಟ್ಟಲೆ ಇಡೀ ಒಂದು ವಿಶ್ವ ಕಲ್ಯಾಣಕ್ಕಾಗಿ ನಮ್ಮೆಲ್ಲರಿಗಾಗಿ ಆ ದಂಪತಿಗಳು ಹಾಗೆ ವಾಸ ಮಾಡಿದರು. ಆಮೇಲೆ ಮೇಡಮ್ ಅವರು ಕನ್ಸೀವ್ ಆದರು. ಕನ್ಸೀವ್ ಆದಮೇಲೆ ಅವರು ಅಣ್ಣವ್ರು ಬೈದ್ರಂತೆ, ನೀವೇ ಒಂದು ದಂಡ ನಮ್ಮ ಮನೆಗೆ, ಮತ್ತೆ ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗೂ ನಾವು ಸಾಕಬೇಕಾ ಅಂತಂದ್ರಂತೆ. ಅವಾಗೆ ಸರ್ ಹೋಗಿ ಪತ್ರಿ ಮೇಡಮ್ಗೆ ಅಬಾರ್ಷನ್ ಮಾಡಿಸ್ಕೊಳ್ರಿ ಅಂತ ಹೇಳಿದರು. ಅವಾಗೆ ಇನ್ನೊಬ್ಬ ಸ್ತ್ರೀ ಆಗಲಿ ತಾಯಿ ಆಗಲಿ ಒಪ್ಕೊತಾರೆ ಇದಕ್ಕೆ. ಮಾತೃತ್ವ ಅನ್ನೋದು ಒಬ್ಬ ಸ್ತ್ರೀಗೆ ಅದೊಂದು ದಿವ್ಯ ಕಾಣಿಕೆ ಅಲ್ವಾ. ಸೊ ಅಂಥ ಸ್ಥಿತಿಯಲ್ಲಿ ಪತ್ರಿಜಿಯವ್ರು ನೀನು ಅಬಾರ್ಷನ್ ಮಾಡಿಸ್ಕೊ ಅಂತಂದರೆ ಒಂದೇ ಕ್ಷಣದಲ್ಲಿ ಮೇಡಮ್ ಹೋಗಿ, ಆ ತಾಯಿ ಮಾತ್ರ ಸ್ವಲ್ಪ ಇದಾಗಿರುತ್ತೆ, ಬಟ್ ವಿಶ್ವ ಕಲ್ಯಾಣಕ್ಕಾಗಿ ಸರ್ ಏನು ಸಂಕಲ್ಪ ತೊಗೊಂಡಿದ್ರು, ಇದು ನನ್ನ ಬಾಧ್ಯತೆ ಅಂತ ಹೇಳಿಬಿಟ್ಟು ಆ ಕ್ಷಣವೇ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾರೆ. ಯಾರಿಗಾಗಿ? ನಮ್ಮೆಲ್ಲರಿಗಾಗಿ. ಸೊ ಜೋರಾಗಿ ಒಂದು ಸಾರಿ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಕೃತಜ್ಞತೆ ಸಲ್ಲಿಸಿದ್ರೆ ಆಯಿತಾ? ಏನು ಮಾಡಬೇಕು ನಾವು? ಏನು ಮಾಡಬೇಕು? ಕೇವಲ ಕೃತಜ್ಞತೆಗಳನ್ನು ಸಲ್ಲಿಸಿದರೆ ನಮ್ಮ ಜನ್ಮ ಸಾರ್ಥಕ ಆಗೋಲ್ಲ ಮಾಸ್ಟರ್ಸ್. ಆಮೇಲೆ ಪತ್ರಿಜಿಯವರ ಸಂಕಲ್ಪ ಪ್ರತಿಯೊಬ್ಬರಲ್ಲೂ ಗುರುತ್ವ ಇದೆ, ಪ್ರತಿಯೊಬ್ಬರಲ್ಲೂ ದೈವತ್ವ ಇದೆ, ಪ್ರತಿಯೊಬ್ಬರಲ್ಲೂ ಭಗವತ್ ತತ್ವ ಇದೆ ಅಂದಾಗೆ ಕೇವಲ ಕೃತಜ್ಞತೆಗಳನ್ನು ಸಲ್ಲಿಸಿದರೆ ನಾವು ಅದು ಧರ್ಮ ಅಲ್ಲ, ಮತ್ಯಾವ ಧರ್ಮ? ಹಾಗಾದರೆ ಪತ್ರಿಜಿಯವರು ಏನು ಮಾಡಿದರು? ಇವತ್ತು ನಾವೆಲ್ಲೋ ನೋಡಿದ್ವಿ ಸರ್ ಮನೆಯಲ್ಲಿ, ಅದೆಲ್ಲ ನಮಗೆ ಗೊತ್ತು. ನನ್ನ ಪಾದಗಳನ್ನು ಹಿಡ್ಕೊಳ್ಳೋದ್ರಿಂದ ಏನೂ ಸಿಗೋದಿಲ್ಲ, ನನ್ನ ಪದಗಳನ್ನು ಹಿಡ್ಕೊಳ್ರಿ ಅಂತ. ಸೊ ಸಾರ್ ಏನು ಮಾಡಿದ್ದಾರೆ ಅದನ್ನು ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಪ್ರತಿಯೊಂದು ಸರ್ನ ಅಬ್ಸರ್ವ್ ಮಾಡ್ತಾ ನನಗೆ ಒಂದೊಂದು ಸಲ ಅನ್ನಿಸ್ತಾ ಇರ್ತೈತೆ, ಹೆಣ್ಮಗಳಾಗಿ ಇತ್ತೀಚೆಗೆ ಅನ್ನಿಸ್ತಾ ಇರ್ತೈತೆ, ಆ ಲಗೇಜ್ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹತ್ತೋದು ಇಳಿಯೋದು ಯಾಕಪ್ಪ ಅಂತ, ಒಂದು ಕ್ಯಾಬ್ ಆದರೂ ಮಾಡ್ಕೊಳ್ಳೋಣ ಅಂತ ಥಟ್ ಅಂತ ಗುರು ಬರ್ತಾರೆ. ಅಂದರೆ 1 ವರ್ಷಗಟ್ಟಲೆ ಆ ಸಣ್ಣ ಪ್ಲೇಸ್ನಾಗಿದ್ದಾರೆ, ನಾನು ಇಷ್ಟು ಸ್ವಲ್ಪ ನಾನು ಜವಾಬ್ದಾರಿ ತೊಗೊಳಕ್ಕೆ ಇಷ್ಟು ಆಲೋಚನೆ ಮಾಡ್ತೀನಿ, ಮತ್ತೆ 1-2 ಹೆಜ್ಜೆ ಮುಂದಕ್ಕೆ ಹಾಕ್ತೀನಿ. ಅಂದರೆ ನನ್ನ ಜೀವನದುದ್ದಕ್ಕೂ ಸರ್ ಪ್ರತಿಯೊಂದು ಕ್ಷಣದಲ್ಲೂ ಅವರು ನಿದರ್ಶನವಾಗಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು ಮಾಸ್ಟರ್ಸ್? ಅವರು ಬಂದ ದಾರಿಯಲ್ಲಿ ನಾವು ಸಾಗಬೇಕು. ಸಹಜ, ಇವತ್ತು ಹೆಣ್ಮಕ್ಳಾಗಿರ್ತೀವಿ, ಗಂಡು ಮಕ್ಕಳಾದ ಅವ್ರದ್ದೇ ಆದ ಕಮಿಟ್ಮೆಂಟ್ ಇರ್ತವೆ, ನಮ್ಮದೇ ಆದ ಕಮಿಟ್ಮೆಂಟ್ ಇರ್ತವೆ, ಯಾವ್ಯಾವುದಕ್ಕೂ ಅಡ್ಡ ಆಗ್ತಾ ಇರುತ್ತೆ. ಬಟ್ ಅವಾಗೆ ಪತ್ರಿಜಿಯವರೇ ನಮಗೆ ಸ್ಫೂರ್ತಿ. ಇಡೀ ವಿಶ್ವವೇ ಧ್ಯಾನ ಜಗತ್ತಾಗಬೇಕು, ಪಿರಮಿಡ್ ಜಗತ್ತಾಗಬೇಕು, ಸಸ್ಯಾಹಾರ ಜಗತ್ತಾಗಬೇಕು ಅನ್ನೋ ಒಂದು ಕ್ಷಣ ನೆನೆಸ್ಕೊಂಡ್ರೆ ಸಾಕು, ನಾವು ಮುಂದೆ ಹೆಜ್ಜೆ ಹಾಕ್ತೀವಿ. ಹಾಗಾಗಿ ನಮ್ಮ PSM ಮೂಮೆಂಟುನಲ್ಲಿ ನಾವಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಯಾವುದೇ ಪ್ಲಾಟ್ಫಾರ್ಮ್ನಲ್ಲಿ ನೋಡಿರಿ, ಇಷ್ಟೆಲ್ಲ ಅಂದರೆ ನಾವು ಇವಾಗೇ ಧ್ಯಾನ ಕಲಿತು ಮಾರನೇ ದಿನವೇ ಇವತ್ತು 1000 ಜನಗಳಿಗೆ ಹೇಳೋ ಸ್ಥಿತಿಯಲ್ಲಿ ಪತ್ರಿಜಿಯವರು ಸ್ವತಂತ್ರ ಕೊಟ್ಟಿದ್ದಾರೆ ತಾನೇ? ಕೊಟ್ಟಿದ್ದಾರಾ? ನಾವೆಲ್ಲರೂ ಏನು ಮಾಡಬೇಕು? ಮಾಡ್ತಾ ಇದ್ದೀರಲ್ವಾ? ಆದರೂ ಈ ಬೆಂಗಳೂರಲ್ಲಿ ಇನ್ನೂ ಬ್ಯಾಲೆನ್ಸ್ ಇದೆ, ಈ ಕರ್ನಾಟಕದಲ್ಲಿ ಬ್ಯಾಲೆನ್ಸ್ ಇದೆ, ಈ ವಿಶ್ವದಲ್ಲಿ ಇನ್ನೂ ಎಷ್ಟೋ ಜನ ಧ್ಯಾನನ ಪದನೇ ಗೊತ್ತಿಲ್ಲ ಮಾಸ್ಟರ್ಸ್. ಅದಕ್ಕೆ ಮುಖ್ಯವಾಗಿ ಇನ್ನೂ ಸ್ವಲ್ಪ ನಮಗೆ ಸಪೋರ್ಟಾಗಿ ನಿಂತಿದೆ ಅಂದರೆ ನಮ್ಮ ಕನ್ನಡ PMC ಕರ್ನಾಟಕದಲ್ಲಿ, ವಿಶ್ವದಲ್ಲಿ ನಮ್ಮ PMC. ಪ್ರಸ್ತುತ ನಾವು ಕರ್ನಾಟಕದಲ್ಲಿದ್ದೀವಿ. ಕರ್ನಾಟಕದ ನಮ್ಮ PMC ವತಿಯಿಂದ ಎಷ್ಟೋ ಜ್ಞಾನ ಹೋಗ್ತಾ ಇದೆ. PMC ಟೀಮ್ದವ್ರು ಎಲ್ಲರಿಗೂ ನಾವು ಕೃತಜ್ಞತೆ ಸಲ್ಲಿಸೋಣ. ಯಾಕೆಂದರೆ ನಾ ಇಲ್ಲಿ ಬಂದು ಕುಂತು ಒಂದು ಮಾತಾಡಿದರೆ 1000 ಮಾತುಗಳು ವಿಶ್ವದಾದ್ಯಂತ ಅದರ ಮುಖಾಂತರ ಹೋಗ್ತಾ ಇದೆ. ಅಷ್ಟೊಂದು ಎಷ್ಟೋ ಜನ ಇವತ್ತು ವಾಹಿನಿಯ ಮುಖಾಂತರ ಸಸ್ಯಾಹಾರಿಗಳಾಗಿದ್ದಾರೆ. ನಾನು ಊರಿಂದ ಊರಿಗೆ ಹೋಗಿ ಟೈಮ್ ಇದು ಮಾಡಿಕೊಂಡು, ನಿನ್ನೆ ಲಾಸ್ಟ್ ಸಂಡೇ ನಮಗೆ ಧಾರವಾಡ ಜಿಲ್ಲೆಯಲ್ಲಿ ಅಣ್ಣಿಗೇರಿ ಅಂತಿದೆ, ಅಲ್ಲಿ ಮಜ್ಜಿಗುಡ್ಡ ಅಂತ ಒಂದು ಕ್ಲಾಸ್ ಅರೇಂಜ್ ಮಾಡಿದರು ಒಂದು ಕಲ್ಯಾಣ ಮಂಟಪದಲ್ಲಿ. ಒಬ್ಬ BSc ವಿದ್ಯಾರ್ಥಿ, ಅಂದರೆ ನಾನು ಸಸ್ಯಾಹಾರದ ಬಗ್ಗೆ ಹೇಳಿದಾಗೆ ಆ ಕ್ಷಣವೇ ನನ್ನ ಶ್ವಾಸ ಇರೋ ತನಕ ನಾನು ನಾನ್ ವೆಜ್ ತಿನ್ನೋಲ್ಲ, ಹೊಟ್ಟೆ ಸಹಿತ ಮುಟ್ಟಲ್ಲ ಅಂತ ತೀರ್ಮಾನ ತಗೊಂಡ. ಇಷ್ಟು ನಾನು ಕಷ್ಟಪಟ್ಟರೆ, ಬಟ್ ಇವತ್ತು PMC ವಾಹಿನಿಯಿಂದ
ಎಷ್ಟೆಲ್ಲ ಜನರು ಸಸ್ಯಾಹಾರಿಗಳಾಗಿದ್ದಾರೆ, ಎಷ್ಟೆಲ್ಲ ಜನರು ಧ್ಯಾನಿಗಳಾಗಿದ್ದಾರೆ, ಎಷ್ಟೆಲ್ಲ ಜನರು ಸ್ಫೂರ್ತಿಯಾಗಿ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಏನೇನು ನಡೀತಾ ಇದೆ ಎಲ್ಲವೂ ನಾವು ಈ ಒಂದು ಚಾನಲ್ಗೆ ಕಳಿಸಿದಾಗ ಯಾರಿಗೆ ಗೊತ್ತು, ಯಾರ್ಯಾರು ಮಾಸ್ಟರ್ ಒಂದು ಎಕ್ಸ್ಪೀರಿಯನ್ಸ್ ಯಾರ್ಯಾರಿಗೆ ಸ್ಫೂರ್ತಿಯಾಗುತ್ತೋ ಅಲ್ವಾ. ನನಗೆ ಯಾಕೆ ಅನ್ನೋದ್ರ ಬದಲು ಎಲ್ಲರೂ ಸೇರಿ ಪತ್ರಿಜಿಯವರ ಈ ಒಂದು ಕನಸನ್ನು ನನಸನ್ನಾಗಿ ಮಾಡುವ ಉದ್ದೇಶದಿಂದಲೇ ನಾನು ಸರ್ ಏನು ಹೇಳ್ತಿದ್ರು, ಇಷ್ಟೆಲ್ಲ ಮಾಡ್ತಾರ ಇವರು, ಮಾಡೋಕ್ಕೆ ನಾವಲ್ಲಲ್ಲ, ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ನಾನು ಯಾವುದೇ ಆಗಲಿ ಒಂದು ಕ್ಷಣ ನಾನು ಆಲೋಚನೆ ಮಾಡೋದಿಲ್ಲ. ಯಾಕೆ ಮಾಡ್ತಾ ಇರೋದು ನಾವಲ್ಲ, ಒಂದು ಸ್ಟೆಪ್ ಹಾಕಬೇಕು ಮುಂದೆ ಅಷ್ಟೇ. ಹಾಗಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಸರ್ ಮುಖಾಂತರ ಮಾಡಿಸಿದ್ರು. ಇವಾಗಲೂ 2 ವರ್ಷ ಆಯಿತು. ನಾನು ಹುಬ್ಳಿಗೆ ರೆಡಿ ಆಗ್ರಿ ಮೇಡಮ್ ಅಂದರು, ಫಸ್ಟ್ ಹರಪನಹಳ್ಳಿ ಅಂದರು. ಹರಪನಹಳ್ಳಿಯಲ್ಲಿ ವರ್ಕ್ ಆಗ್ತಾನೆ ನಾನು 2014 ಜಾಯ್ನ್ ಆಗಿದ್ದೆ. ಸೊ 2 ವರ್ಷದಲ್ಲಿ ಒಂದು 5 ಪಿರಮಿಡ್ ಕನ್ಸ್ಟ್ರಕ್ಷನ್ ಆದವು. ಪತ್ರಿಜಿಯವರು ಒಂದೇ ದಿನ 3 ಪಿರಮಿಡ್ ಇನಾಗ್ರೇಷನ್ ಮಾಡಿ ಹೋದರು. ಸೊ ಆನಂತರ ಮತ್ತೆ ಹಾವೇರಿ ರೆಡಿ ಆಗ್ರಿ ಮೇಡಮ್ ಅಂದರು. ಆನಂತರ ಮತ್ತೆ ಹುಬ್ಳಿಗೆ ರೆಡಿ ಆಗ್ರಿ ಅಂದರು. ಹುಬ್ಳಿಗೆ ಬಂದು 1.5 ವರ್ಷ ಆಯಿತು. ಹೀಗೆ ನಾವು ಆವಾಗಲೇ ಒಂದು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಅಂತ ಒಂದು ಟ್ರಸ್ಟ್ ಫಾರ್ಮ್ ಮಾಡಿದ್ವಿ, ರಿಜಿಸ್ಟ್ರೇಷನ್ ಆಯಿತು. ಕಾರಣ ಏನು ಅಂದರೆ ಪತ್ರಿಜಿಯವರು ಅದಕ್ಕೂ ಹೇಳ್ತಾರೆ, ನೀನು ಧ್ಯಾನ ಮಾಡದೇ ಇದ್ದರೂ ಪರವಾಗಿಲ್ಲ, ಹಿಂಸೆ ಮಾಡಬೇಡ ಅಂತ. ಅದನ್ನು ಬಸವಣ್ಣವರು ಯುಗಗಳಿಂದಲೂ ಇದೆ ಮಾಸ್ಟರ್ಸ್. ಈ ಯುಗದಲ್ಲಿ ನಮ್ಮ ಪತ್ರಿಜಿಯವರು ಬಂದಿದ್ದಾರೆ. ಯಾಕೆ ಅಂದರೆ ಧ್ಯಾನ ಅನ್ನೋದು ನನ್ನ ಆತ್ಮದ ಉನ್ನತಿಗೆ ಕಾರಣ ಆಗುತ್ತೆ. ಧ್ಯಾನ ಅನ್ನೋದು ನನ್ನ ಆತ್ಮದ ಉನ್ನತಿ, ಅದೇ ಹಿಂಸೆ ಅನ್ನೋದು ಕರ್ಮಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಆ ಕರ್ಮ ಇದುವರೆಗೂ ನಮಗೆ ಗೊತ್ತಿಲ್ಲ. ನಾನೇ ಹೇಳಿದೆ ಆಗಲೇ ಒಂದು ಎಕ್ಸಾಂಪಲ್, ನನ್ನ ಒಂದು ಮಗುವಿನ ಸಲುವಾಗಿ ಯಾವುದೇ ಜನ್ಮದಲ್ಲಿ ಮಾಡಿರೋ ತಪ್ಪಿಗೆ ನನಗೆ ಇವಾಗ ಯಾಕೆ ಶಿಕ್ಷೆ ಕೊಡ್ತೀಯಾ ಅಂತ. ಅದನ್ನು ಮತ್ತೆ ನಾವು ತಿಳ್ಕೊಬೇಕಂತಂದೇ ಪತ್ರಿಜಿಯವರು ಹಿಂಸೆ ಮಾಡಬೇಡಿ, ನಾವೇನು ನೇಚರ್ಗೆ ಕೊಡ್ತೀವೋ ಅದು ಮತ್ತೆ ಮರಳಿ ಬರುತ್ತೆ ನಮಗೆ ಅನ್ನೋ ಉದ್ದೇಶದಿಂದ ನನಗದು ಇಷ್ಟ ಆಯಿತು. ಇಷ್ಟ ಅಂತಲ್ಲ, ನನಗೂ ಅದು ಬೈ ಬರ್ತೆ. ನನಗೆ ಅದನ್ನು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನಾವು ಜಂಗಮರು, ಅಂದರೆ ಬೈ ಬರ್ತೆ ನಾವು ಸಸ್ಯಾಹಾರಿಗಳು. ಆದರೂ ನನಗೆ ಒಂದು ಸಣ್ಣ ಹುಳು ಕಂಡ್ರೆ ತಲ್ಲಣಿಸ್ತಾ ಇದೆ. ಸಣ್ಣ ಹುಳು, ಅಕ್ಕಿಯಲ್ಲಿ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಅವಾಗೆಲ್ಲ ಯಾವ ಕೆಮಿಕಲ್ಸ್ ಇದ್ದಿಲ್ಲ. ಅಕ್ಕಿಯಲ್ಲಿ ಸಣ್ಣ ಹುಳು ಬರ್ತಾಯಿತ್ತು, ಭಾಳ ಮೆತ್ತಗಿರ್ತಿತ್ತು ಅದು ಇಷ್ಟೇ. ಸೊ ಅದನ್ನು ನಾನು ಮುಟ್ಟಬೇಕಂತಂದ್ರೂ ನನಗೆ ಅದು ಎಲ್ಲಿ ಸತ್ತು ಹೋಗುತ್ತೋ ಅನ್ನೋದು ಅಷ್ಟೊಂದು ಕಮ್ಯುನಿಕೇಷನ್ ನನಗೆ ಆವಾಗನಿಂದ ಇತ್ತು. ಬೈ ಬರ್ತು ಒಂದು ಅಗರಬತ್ತಿ ಕಡ್ಡಿ ತೊಗೊಂಡು, ಲಾಸ್ಟ್ನೇದು ಒಂದು ಬೌಲ್ ತೊಗೊಂಡು ಮೆತ್ತಗೆ ಆ ಹುಳುನ ತೆಗೆದು ಹಾಕಿಬಿಟ್ಟು ಹೊರಗಡೆ ಹೋಗಿ ಬಿಟ್ಟು ಬರ್ತಿದ್ದೆ. ಅಂದರೆ ಅದು ಸಾಯುತ್ತೆ ಅನ್ನೋದು. ಸೊ ಅದನ್ನೇ ಇಷ್ಟು ಇವತ್ತೊಂದು ಮಹಾವೃಕ್ಷವಾಗಿ ಬೆಳೀಲಿಕ್ಕೆ ಕಾರಣ ಏನೋ, ಒಂದು ಇರುವೆ ಕಂಡ್ರು ಅಷ್ಟೇ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋದು, ಆಮೇಲೆ ಮರಗಳು ಕಂಡ್ರೆ, ಪಕ್ಷಿಗಳು ಕಂಡ್ರೆ ಇವತ್ತಿನವರೆಗೂ ಆ ಕಮ್ಯುನಿಕೇಷನ್ ಇದೆ. ನಾ ಎಲ್ಲೇ ಹೋದರೂ ಮನೆಯಲ್ಲೇ ಪ್ಲಾಂಟ್ಸ್ ಇರ್ತವೆ, 10-15 ದಿನ ಹೋದರೂ ಅವುಗಳಿಗೆ ನೀರು ಹಾಕೋರು ಇರೋಂಗಿಲ್ಲ, ಒಬ್ಬಳೇ ಇರ್ತೀನಿ. ಅದ ಕಾರಣ ಅವುಗಳಿಗೆ ಹೇಳಿ ಹೋಗ್ತೀನಿ, ನಾನು ಇಷ್ಟು ದಿನ ಊರಿಗೆ ಹೋಗ್ತೀನಿ, ಪ್ಲೀಸ್ ನೀವು ಅಡ್ಜಸ್ಟ್ ಮಾಡ್ಕೊಳ್ರಿ ಅಂದರೆ. ಮೊನ್ನೆ 15 ದಿನ ಹೋಗಿದ್ದೀನಿ ಮಾಸ್ಟರ್ ನೇಪಾಲ್ ಟೂರಿಗೆ. ಮನೆಯಲ್ಲೇ ಪ್ಲಾಂಟ್ಸ್ ಇದ್ದಾವೆ, ಹೊರಗಡೆ ಮೇಂಟೈನ್ ಮಾಡೋಕ್ಕಾಗಲ್ಲ ನನಗೆ. 15 ದಿವಸ ಒಂದು ಬಾಟ್ಲಲ್ಲಿರೋ ಪ್ಲಾಂಟ್ ಇರೋಕ್ಕಾಗುತ್ತೆ ಸಣ್ಣದು. ನೀರೆಲ್ಲ ಖಾಲಿ ಆಗೋಗಿದ್ದಾವೆ. ನಮ್ಮ ಜೊತೆ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದರು, ಅವ್ರ ಗಿಡಗಳೆಲ್ಲ ಕೆಲವು ಹೋಗಿಬಿಟ್ಟಿದ್ದಾವೆ 15 ದಿನ. ಬಟ್ ನಾನು ಏನು ಅವುಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಇವತ್ತು ನಾನೇನು ನೀರು ಹಾಕಿ ಹೋದರೆ ಯಾವ ಥರ ಫ್ರೆಶ್ನೆಸ್ ಇತ್ತೋ, ನೀರೆಲ್ಲ ಖಾಲಿ ಆಗೋದ್ರೂ ಅದೇ ಫ್ರೆಶ್ನೆಸ್ ಬಂದಿನ ಇತ್ತು. ಥ್ಯಾಂಕ್ ಯು ಫ್ರೆಂಡ್. ಅಂದರೆ ಮನೆಯೊಳಗೆ ಯಾವ ಗಾಳಿ ಇಲ್ಲ. ಇವತ್ತಿಗೂ ನಾನು ಎಷ್ಟೋ ಸರಿ ಎಕ್ಸ್ಪೀರಿಯನ್ಸ್ ತೊಗೊತೀನಿ ಅವಳ ಜೊತೆ. ಬೆಳಗ್ಗೆ ಎದ್ದ ತಕ್ಷಣ ಏನು ನಿನಗೆ ನೀರು ಬೇಕಂದರೆ ತಲೆ ಅಲ್ಲಾಡಿಸ್ತವೆ. ಥ್ಯಾಂಕ್ ಯು ಫ್ರೆಂಡ್ ಅಂದರೆ ಆ ಎಲೆ ಅಲುಗಾಡುತ್ತೆ, ಯಾವ ಗಾಳಿ ಇರಲ್ಲ, ಫ್ಯಾನ್ ಇರಲ್ಲ. ಅಷ್ಟು ಕಮ್ಯುನಿಕೇಷನ್ ಬೈ ಬರ್ತೇ ಇತ್ತು. ಸೊ ಇವಾಗಲಾದ್ರೂ ಅದಕ್ಕೆ ಎಲ್ಲ ಪ್ರಾಣಿಗಳು, ಒಂದು ಸಣ್ಣ ಜೀವಿ ಏನಾದರೂ ಆದರೆ ಇಡೀ ದೇಹನೇ ಡಿಸ್ಟರ್ಬ್ ಆಗುತ್ತೆ ನನಗೆ. ಹಾಗಾಗಿ ಯಾಕಂದರೆ ಒಂದೊಂದು ಸರಿ ನಮ್ಮ ಪರಿ ಮೇಡಮ್ ಕಳಿಸ್ತಾ ಇರ್ತಾರೆ ವಿಡಿಯೋಗಳನ್ನು, ರಾತ್ರಿ 1 ಗಂಟೆಗೆ ಕಳಿಸ್ತಾರೆ ನೋಡು ಅಂಥೇಳಿ. ಎಷ್ಟು ಡಿಸ್ಟರ್ಬ್ ಆಗ್ತೀನಂದರೆ ಮಾಸ್ಟರ್ಸ್, ಇವತ್ತು ನಾವು ತಿಳ್ಕೊಬೇಕು, ಗಂಡ್ಮಕ್ಳಾಗಲಿ ಲೇಡೀಸ್ ಆಗಲಿ ಜೀನ್ಸ್ ಪ್ಯಾಂಟ್ ಹಾಕ್ಕೋತೀವಿ, ಮ್ಯಾಕ್ಸಿಮಮ್ ಜೆಂಟ್ಸ್ ಹಾಕ್ಕೋತಾರೆ. ಹಿಂದ್ಗಡೆ ಲೇಬಲ್ ಬರುತ್ತೆ, ಗೊತ್ತು ತಾನೇ, ಕಂಪ್ನಿದು ಲೇಬಲ್ ಬರುತ್ತೆ. ಆ ಲೇಬಲ್ ಹೇಗೆ ಬರುತ್ತೆ ನೀವು ಆಲೋಚನೆ ಮಾಡಿರಿ. ಜಸ್ಟ್ ಒಂದು ಸಣ್ಣ ಲೇಬಲ್ಲು ಪ್ಯಾಂಟ್ ಹಿಂದೆ ಅವರು ಹಾಕೋದಕ್ಕೆ ಜೀವಂತವಾಗಿ ಪ್ರಾಣಿಗಳನ್ನು, ಹಸುಗಳನ್ನು ಕೈಕಾಲು ಕಟ್ಟುತ್ತಾರೆ. ಕೈಕಾಲು ಕಟ್ಟಿಬಿಟ್ಟು ಏನು ಒಂದು ಬ್ಲೇಡ್ ಥರ ಇರುತ್ತೆ, ಜೀವಂತ ಇರೋ ಪ್ರಾಣಿಗಳನ್ನ ಆ ಚರ್ಮ ತೆಗಿತಾರೆ ಮಾಸ್ಟರ್ಸ್.
ನಾವು ಶೋಕಿಗಾಗಿ ಹಾಕ್ಕೊಳ್ಳೋ ಒಂದು ಸಣ್ಣ ಬಿಲ್ಲೆಗಾಗಿ ಅಲ್ಲಿ ಎಷ್ಟೋ ಪ್ರಾಣಿಗಳ ಹಿಂಸೆಯಿಂದ ಅದು ರೆಡಿಯಾಗಿರುತ್ತೆ. ಆಲೋಚನೆ ಮಾಡೋಣ ನಾವು. ಅದಕ್ಕೆ ನಾನು ನಿಜವಾಗ್ಲೂ ಅವು ನೋಡಿ ಯಾವ ಥರ ಅಂದರೆ ನಾನು ಸಾರ್ಥಕ ಆಯಿತು ವೆಜಿಟೇರಿಯನ್ ಮೂಮೆಂಟ್ ಸ್ಥಾಪನೆ ಮಾಡೋದಕ್ಕೆ ಅಂತ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಅಷ್ಟೊಂದು ಹಿಂಸೆ ಒಂದೇ ಸಾರಿ ಪ್ರಾಣ ಹೋದರೂ ಅಷ್ಟು ಅನ್ಸಂಗಿಲ್ಲ. ಬಟ್ ಜೀವಂತವಾಗಿ ಅವುಗಳನ್ನು ಚರ್ಮ ತೆಗೆದು ಹಿಂಸೆ ಕೊಟ್ಟು ಅದನ್ನು ಎಲ್ಲ ರೆಡಿ ಮಾಡಿಬಿಟ್ಟು ಆ ಪ್ಯಾಂಟಿಗೆ ಹತ್ತಿಸ್ತಾರೆ. ಆ ಥರ ಎಷ್ಟೋ ಸನ್ನಿವೇಶಗಳು, ಎಷ್ಟೋ ಪ್ರಾಣಿಗಳು ಇವತ್ತು ತಲ್ಲಣಿಸ್ತಾ ಇದ್ದಾವೆ. ಕೇವಲ ನಮ್ಮ ಬಾಯಿ ಚಪಲಕ್ಕಾಗಿ ಎಷ್ಟೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ. ಹಾಲಿನ ಉತ್ಪನ್ನಕ್ಕಾಗಿ ಕೆಲವರು ಹೇಳ್ತಾರೆ ಹಾಲು ಉತ್ಪನ್ನ ಮಾಡಬೇಡಿ ಅಂತೇಳಿ, ಆ ಹಾಲು ಜಾಸ್ತಿ ಹಾಲೂ ಬಳಕೆ ಮಾಡಬೇಡಿ ಅಂತ ಹೇಳ್ತಾರೆ. ನನ್ನ ಒಂದು ಅನಿಸಿಕೆ ಏನಂದರೆ, ಹಾಲು ಸಹಜವಾಗಿ ಎಷ್ಟು ಬೇಕಷ್ಟು ಮಾಡೋಣ. ಬಟ್ ಇವಾಗೇನು ಬರ್ತಾಯಿದೆ ಫ್ಯಾಷನ್ ಆಗಿ ಎಲ್ಲರೂ ಪನ್ನೀರ್ ಕರಿ, ಪನ್ನೀರು, ಪಿಜ್ಜಾ, ಪನ್ನೀರು, ಆಮೇಲೆ ಏನು ಚೀಜು, ಅನ್ನೆಸೆಸರಿ ವಸ್ತುಗಳನ್ನು ಉತ್ಪನ್ನಗಳನ್ನು ನಾವು ಹೆಚ್ಚು ಮಾಡೋದಕ್ಕೆ ಅಲ್ಲಿ ಪ್ರಾಣಿಗಳಿಗೆ ಏನು ಡೆಲಿವರಿ ಆಗುತ್ತೆ, ಹೆರಿಗೆ ಆಗುತ್ತೆ, ಆ ಶಿಶುಗಳನ್ನೆಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಗು ಎಷ್ಟು ಅಳ್ತಾ ಇರುತ್ತೆ ಅಂದರೆ, ಒಂದು ತಾಯಿಯಿಂದ ಮಗುನ ಅಗಲಿಸಿದರೆ ಹೇಗೆ ಅಳುತ್ತೆ, ಹೇಗೆ ಅದು ತಲ್ಲಣಿಸುತ್ತೆ, ಅದೇ ಥರನೇ ಆ ಒಂದು ಪ್ರಾಣಿಗಳ ಮಕ್ಕಳನ್ನೆಲ್ಲ ಹುಟ್ಟಿದ ತಕ್ಷಣವೇ ಕರ್ಕೊಂಡು ಹೋಗಿಬಿಟ್ಟು ಆ ಒಂದು ಕೆಚ್ಚಲಿಗೆ ಮಿಷನ್ ಇಟ್ಟು ಹೆಚ್ಚಿನ ಹಾಲು ತಗೊಳ್ತಾ ಇದ್ದಾರೆ. ಯಾಕೆ? ನಮ್ಮ ಕೇವಲ ಬಾಯಿ ಚಪಲಕ್ಕಾಗಿ. ಯಾರು ನೋಡಿದ್ರು ಇವಾಗ ಟ್ರೆಂಡು ಪನ್ನೀರ್ ಐಟಮ್ ಮಾಡಬೇಕು ಕಂಪಲ್ಸರಿ, ಇಲ್ಲಾಂದರೆ ಅಯ್ಯೋ ಅವರು ಮಾಮೂಲಿ ಇತ್ತು ಅಡುಗೆ ಅಂತ ಹೇಳ್ತೀವಿ. ಅಲ್ಲಿ ಒಂದು ಪ್ರಾಣಿನ ಹಿಂಸೆ ಪಟ್ಟು ನಾವಿಲ್ಲಿ ವೈಭವವಾಗಿ ಜೀವಿಸ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ಅನ್ನೋದು ನಾವು ಆಲೋಚನೆ ಮಾಡಬೇಕು. ಸೊ ಹಾಗಾಗಿ ನಾನು ಪ್ರತಿ ವರ್ಷ ನವೆಂಬರ್ 1ರಿಂದ 11ರವರೆಗೆ ಬೃಹತ್ ಮೆಗಾ ಶಾಖಾಹಾರ ರ್ಯಾಲಿನೂ ಮಾಡ್ತಾಯಿದ್ದೀನಿ. ಅಂದರೆ ನಾನಲ್ಲ, ಪತ್ರಿಜಿಯವರ ಒಂದು ಸಂಕಲ್ಪ ಏನಿತ್ತು ಅದಕ್ಕೆ ಭಾಗಿಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ. ಅದನ್ನು 2018 ಸರ್ ಮೇಡಮ್ ಸ್ಟಾರ್ಟ್ ಮಾಡಬೇಕು ಅಂದರು. ಪಿರಮಿಡ್ ವ್ಯಾಲಿಯಿಂದನೇ ಪ್ರಾರಂಭ ಮಾಡಬೇಕಂತ ಹೇಳಿದರು. ಸೊ ಫಸ್ಟು 2018 ನಾವು ಪಿರಮಿಡ್ ವ್ಯಾಲಿಯಿಂದ ಪ್ರಾರಂಭ ಮಾಡಿದ್ವಿ. 2019 ತುಮಕೂರು ಡಿಸ್ಟಿಕ್ ಮಾಡಂದರು, ಅಲ್ಲೂ ಮಾಡಿದ್ವಿ. ಎಲ್ಲ ನಮ್ಮ ಕರ್ನಾಟಕ ಮಾಸ್ಟರ್ಸ್ ಎಲ್ಲರೂ ಸೇರಿಬಿಟ್ಟು ಪತ್ರಿಜಿಯವರು ಏನು ಹೇಳ್ತಾರೆ ಏನಂದರೆ, ಜವಾಬ್ದಾರಿ ನಾನು ಒಂದು ಹೆಜ್ಜೆ ತೊಗೊಂಡಿರ್ತೀನಿ, ಬಟ್ ಎಲ್ಲರ ಒಂದು ಸಹಕಾರ ನಾನು ಯಾರಿಗೂ ಒಂದೊಂದ್ಸಲ ಕರೆಯೋಕ್ಕೂ ಆಗಲ್ಲ ಜಾಬ್ ಮಾಡೋಕ್ಕೋಸ್ಕರ. ಬಟ್ ಅವರಷ್ಟು ಅವರೇ ಬರ್ತಿರ್ತಾರೆ, 106 ಜನ ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆ ಥರ ಇವಾಗ 2 ವರ್ಷ ಲಾಕ್ಡೌನ್ ಆಯಿತು. ಮತ್ತೆ ಹುಬ್ಬಳ್ಳಿಗೆ ಹೋಗ್ರಿ ಅಂದ್ರೆ ಸರು. ಓದು ಒಂದು 2 ತಿಂಗಳಲ್ಲೇ ಹುಬ್ಬಳ್ಳಿ ಧಾರವಾಡ ಮಾಡಿದ್ವಿ. ಆಮೇಲೆ ಮೊನ್ನೆ ಹಾಸನದಲ್ಲಿ ಮಾಡಿದ್ವಿ. ಮಾಸ್ಟರ್ಸ್ ಪ್ರತಿ ವರ್ಷ ಇದು ನಡೆಯುತ್ತೆ ಮೆಗಾ ಶಾಖಾಹಾರ ರ್ಯಾಲಿ. ತಮಗೂ ನಾನು ಯಾಕಂದರೆ ಪ್ರತ್ಯೇಕವಾಗಿ ಆವಾಗ ನಾನು ಹೇಳೋಕ್ಕಾಗಲ್ಲ. ಸೊ ಇವಾಗೇನು ಬಂದಿದ್ದೀನಿ, ಎವ್ರಿ ನವಂಬರ್ ಇದು ಫಿಕ್ಸ್ ಪ್ರೋಗ್ರಾಮ್. ಎವ್ರಿ ನವಂಬರ್ 1ರಿಂದ 11ರವರೆಗೆ ನಡೆಯುತ್ತೆ. ತಾವೆಲ್ಲರೂ ಯಾಕಂದರೆ ವಾಟ್ಸಪ್ ಇವಾಗ ಎಲ್ಲರ ಕಡೆ ಬರ್ತಾ ಇರುತ್ತೆ, ಸ್ಟೇಟಸ್ ನೋಡ್ತೀರಾ. ಸೊ ಇವಾಗಲೇ ನಾನು ಆಮಂತ್ರಣ ಪ್ರತಿ ವರ್ಷ, 1 ವರ್ಷದ್ದಲ್ಲ, ಪ್ರತಿ ವರ್ಷ ನಡೆಯುತ್ತೆ. ತಮ್ಮ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಪಾರ್ಟಿಸಿಪೇಟ್ ಮಾಡಿರಿ. ಯಾಕೆ ಅಂತಂದರೆ, ಒಂದು ಪಿರಮಿಡ್ ಓಪನಿಂಗಿಗೆ ಒಂದು 10 ಜನ ಕಡಿಮೆ ಆದರೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಪಿರಮಿಡ್ ಓಪನಿಂಗಿಗೆ ಒಂದು ಯಾವುದಾದ್ರೂ ನಮ್ಮ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಸರ್ ಎಷ್ಟೋ ಎಫರ್ಟ್ ಹಾಕಿದ್ದಾರೆ, ಆ ಕ್ಷಣ ಆದರೂ ಒಂದು 10 ಜನ ಕಡಿಮೆ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲಿ ರ್ಯಾಲಿ ನಡೆಯುತ್ತೋ, ಎಲ್ಲಿ ಈ ಒಂದು ಸಸ್ಯಾಹಾರ ರ್ಯಾಲಿ ನಡೆಯುತ್ತೋ, ಮ್ಯಾಕ್ಸಿಮಮ್ ನಿಮ್ಮ ಕೆಲಸವನ್ನು ಸ್ವಲ್ಪ ಬದಿಗೊತ್ತಿ ಆದರೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಯಾಕೆ ಹೇಳ್ರಿ? ಪತ್ರಿಜಿಯವರು 1 ಪಾಯಿಂಟು, 1 ವರ್ಷ ಧ್ಯಾನ ಮಾಡೋದೊಂದೇ, 1 ದಿನ ನಾವು ರ್ಯಾಲಿಗೆ ಅಟೆಂಡ್ ಆಗೋದೊಂದೇ. ಯಾಕೆ ಅಂದರೆ ಎಷ್ಟೋ ಮೂಕ ಜೀವಿಗಳ ಪ್ರಾಣ ಉಳಿವಿಗಾಗಿ ನಾವು ಘೋಷಣೆ ಮುಖಾಂತರ ಹೋರಾಟ ಮಾಡ್ತೀವಿ. ಸೊ ಸೆಕೆಂಡ್ 1 ಏನಾಗುತ್ತೆ, 10 ಜನ ಘೋಷಣೆ, 10 ಜನರಷ್ಟು ಎನರ್ಜಿ ಫಾರ್ಮ್ ಆಗುತ್ತೆ ಅಲ್ಲಿ. ಅದೇ 100 ಜನಗಳಿದ್ದರೆ 100 ಜನಗಳ ಘೋಷಣೆಯಲ್ಲಿ ಫಾರ್ಮ್ ಆಗುತ್ತೆ. ಸೊ ಆ 100 ಜನಗಳ ಘೋಷಣೆ ಎಷ್ಟು ಒಟ್ಟಿಗೆ ಅಲ್ಲಿ ವರ್ಕ್ ಮಾಡುತ್ತೆ ಅಂದರೆ, ಎಲ್ಲಿ ನಾವು ಖಾಲಿ ಸ್ಪೇಸ್ ಅಂತೀವೋ ಅಲ್ಲೆಲ್ಲ ಆ ಎನರ್ಜಿ ತುಂಬಿಕೊಂಡಿರುತ್ತೆ ಮಾಸ್ಟರ್. ಎಷ್ಟೋ ಪ್ರಾಣಿಗಳ ಒಂದು ಪ್ರಾಣದಾನ ನಾವು ಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ರ್ಯಾಲಿ ಎಲ್ಲೇ ನಡೀಲಿ ನಮ್ಮ ಕೆಲಸ ಏನು ಇತ್ತು ಅಂದ್ರೂ ಸ್ವಲ್ಪ ಪಕ್ಕಕ್ಕಿಟ್ಟು ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಇದು ನನ್ನ ರಿಕ್ವೆಸ್ಟ್. ಸೊ ಕೂತು 1 ಗಂಟೆ ಕೂತು ಆಲೋಚನೆ ಮಾಡಿರಿ, ಮೇಡಮ್ ಈ ಥರ ಹೇಳಿ ಹೋದರು. ಯಾಕಂದರೆ 10 ಜನ ಘೋಷಣೆಯ ಎನರ್ಜಿಗೂ 100 ಜನ ಘೋಷಣೆ ಎನರ್ಜಿಗೂ ಎಷ್ಟೋ ವ್ಯತ್ಯಾಸ ಇದೆ. ಧ್ಯಾನ ಇವತ್ತು ನಾವಿಲ್ಲಿ ಒಂದು 10 ಮಂದಿಯಲ್ಲಿ ಎಬ್ಬರು ಕಡಿಮೆ ಆದರೆ ಏನು ಪ್ರಾಬ್ಲಮ್ ಆಗಿಲ್ಲ. ಅದೇ ರ್ಯಾಲಿಯಲ್ಲಿ ಅದೇ 106 ಜನರ ಘೋಷಣೆ ಎಷ್ಟು ವರ್ಕ್ ಮಾಡುತ್ತೆ ಅಲ್ಲಿ. ಹಾಗಾಗಿ ಆ ಒಂದು ಸಸ್ಯಾಹಾರ ಜಗತ್ತಿಗೆ ನಮ್ಮನ್ನೇ ನಾವು ತೊಡಗಿಸ್ಕೊಂಡು ನಮ್ಮ ಮಹಾಗುರುವಿನ ಸಂಕಲ್ಪವನ್ನು ನಾವು ನೆರವೇರಿಸೋಣ. ಇನ್ನೂ ಸೊಸೈಟಿ ಡೆವಲಪ್ಮೆಂಟ್ ಬಗ್ಗೆ ನನ್ನ ಉಸಿರಿರೋ ತನ ನನಗೆಷ್ಟು ಗೊತ್ತಿದ್ದೇನೋ ಆ ಜ್ಞಾನ ಹಂಚುತ್ತಾ ಈ ಒಂದು ಸರ್ವಿಸ್ ಕೊಡೋಣ ಅಂತ
ಅದರ ಜೊತೆಗೆ ನಿಮ್ಮದೇ ಏನಾದರೂ ಪ್ರಶ್ನೆಗಳಿದ್ದರೆ ಅದ್ರ ಬಗ್ಗೆ ಮತ್ತೆ ಕ್ಲಿಯರ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್, ಅವಾಗೇ ಸಬ್ಜೆಕ್ಟ್ ಬರೋದು. ಪತ್ರಿಜಿಯವರು ಪ್ರತಿಯೊಂದರಲ್ಲೂ, ಯಾಕಂದರೆ ಆಗಲೇ ಹೇಳಿದ್ವಿ 17 ವರ್ಷದ ಅವರ ಸಾಂಗತ್ಯ, ಹೆಜ್ಜೆ ಹೆಜ್ಜೆಗೂ ನಮ್ಮ ಉಸಿರಿರೋವರೆಗೂ ಅವ್ರ ಜ್ಞಾನ ಕಡಿಮೆನೇ. ಈಗ ಕೇಳಿದ್ರು ಅವರು ಆಂಧ್ರದವರಾಗಿ ಕರ್ನಾಟಕಕ್ಕೆ ಯಾಕೆ ಬಂದರು? ನಿಜವಾಗ್ಲೂ ಗುಡ್ ಕ್ವಶನ್ ಅದು, ಎಲ್ರಿಗೂ ಬರುತ್ತೆ ಅಲ್ವಾ? ನನಗೂ ಒಂದು ಸಲ ಅನಿಸಿತ್ತು ಪ್ರಾರಂಭ. ಅವರು ಕರ್ನೂಲ್ದವ್ರು ಅಂತಾರೆ, ಆ ಕಡೆ ಆಂಧ್ರ ಅಂತಾರೆ, ಕರ್ನೂಲದಲ್ಲಿ ಪ್ರಚಾರ ಅಂತಾರೆ. ಬಟ್ ಇಡೀ ಭೂಮಿಯಲ್ಲಿ ಧ್ಯಾನಕ್ಕಾಗಿ ಬಳಸಿರುವ ವಿಶ್ವದ ಅತಿ ದೊಡ್ಡ ಮೊದಲನೆಯ ಧ್ಯಾನ ಕೇಂದ್ರ, ಪಿರಮಿಡ್ ಧ್ಯಾನ ಕೇಂದ್ರ ಅಂದರೆ ನಮ್ಮ ಬೆಂಗಳೂರಲ್ಲಿದೆ ಅಲ್ವಾ? ಒಂದು ಸಾರಿ ಜೋರಾಗಿ ನಾವು ಚಪ್ಪಾಳೆ ತರ್ತೀವಿ ಅಲ್ಲ? ವಿಶ್ವದಲ್ಲಿ ಪ್ರಪ್ರಥಮವಾಗಿ ಧ್ಯಾನಕ್ಕಾಗಿ ನಿರ್ಮಾಣವಾಗಿರುವ ಮೊದಲನೆಯ ಪಿರಮಿಡ್ ಧ್ಯಾನ ಕೇಂದ್ರ ನಮ್ಮ ಬೆಂಗಳೂರಲ್ಲೇ ಇದೆ. ಪತ್ರಿಜಿಯವರು ಕರ್ನಾಟಕದವರಲ್ಲ. ಮತ್ತು ಹೇಗಿದೆ ನಿಕಟ ಸಂಬಂಧ? ನಾವು ಲೆಕ್ಕಾಚಾರ, ನಮ್ಮ ಲೆಕ್ಕಾಚಾರ ಇದು. ಅವ್ರು ಆಂಧ್ರದವರು, ಕರ್ನಾಟಕಕ್ಕೆ ಹೇಗೆ ಬಂದರು, ಇಲ್ಲೇ ಯಾಕೆ ಅಂತ, ಅದು ಅವ್ರ ಲೆಕ್ಕಾಚಾರ ಅಲ್ಲ. ವಿಶ್ವವೇ ನಮ್ಮ ಕುಟುಂಬ. ಅವ್ರದ್ದು ಬಿಟ್ಟುಬಿಡ್ರಿ, ನಾವೇ ಅವ್ರ ಕೆಳಗೆ ಒಂದು ಸಾಸಿವೆ ಕಾಳಷ್ಟು ನಾವೇ ಎಷ್ಟೋ ಇಂಪ್ಲಿಮೆಂಟ್ ಆಗಿದ್ದೀವಿ ಇವಾಗ ಅಲ್ವಾ? ಆ ಮಹಾಚೇತನಿಗೇನು ಆಂಧ್ರ ಅಂತಲ್ಲ. ಸೊ ಆ್ಯಕ್ಚುಲಿ ಏನಂದರೆ ಕರ್ನಾಟಕಕ್ಕೆ ಬರಲು ಇಲ್ಲಿ ಒಂದು ಪ್ರಚಾರ, ಆಮೇಲೆ ಇಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರ ಬರಲು ಕಾರಣ ಅಂತಂದರೆ, ಇವಾಗೇನು ನಾವು ಇಲ್ಲಿದ್ದೀವಿ ಪಿರಮಿಡ್ ವ್ಯಾಲಿ ನೋಡ್ತಾ ಇದ್ದೀವಿ, ಅದು ಆ್ಯಕ್ಚುಲಿ ಹಿಮಾಲಯದಲ್ಲಿರುವ ಆ ಒಂದು ಎನರ್ಜಿ ಎಲ್ಲ ಇಲ್ಲಿಗೆ ಕನೆಕ್ಟ್ ಆಗಿದೆ ಮಾಸ್ಟರ್ಸ್. ಹಿಮಾಲಯದಲ್ಲಿ ಏನು ಕುಳಿತು ಯೋಗಿಗಳು ಏನು ಧ್ಯಾನ ಮಾಡ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ, ಆ ಎನರ್ಜಿ ಎಲ್ಲ ನಮ್ಮ ಪಿರಮಿಡ್ ವ್ಯಾಲಿಗೆ ಸಪ್ಲೈ ಆಗ್ತಾಯಿದೆ ಕಂಪ್ಲೀಟಾಗಿ ಎನರ್ಜಿ ಎಲ್ಲ. ಅಷ್ಟೊಂದು ಅದ್ಭುತವಾದ ಆ ಒಂದು ಪ್ರಾಣಶಕ್ತಿ, ಆ ಡೈರೆಕ್ಷನ್ ಇಲ್ಲಿರೋದಕ್ಕೆ ಪತ್ರಿಜಿಯವರು ಬಂದು 2003ನಲ್ಲಿ ಅದು ನಿರ್ಮಾಣ ಪ್ರಾರಂಭ ಆಯಿತು. ಸೊ ಇಲ್ಲಿ ಪಿರಮಿಡ್ ಮಾಡಿರಿ ಅಂತ ಹೇಳಿಬಿಟ್ಟು, ಆಮೇಲೆ ಅವರು ಫಸ್ಟು ಪ್ರಪ್ರಥಮ ಒಂದು ಪಿರಮಿಡ್ ಅಂದರೆ ಕರ್ನೂಲ್ದಲ್ಲೇ ಪ್ರಾರಂಭ ಮಾಡಿದರು. ಅವರ ವರ್ಕ್ ಸ್ಟೈಲ್ ಹೇಗಿತ್ತು ಅಂತಂದರೆ, ಇವಾಗ ನಾವು ಧ್ಯಾನ ಹೇಳ್ರಿ ಸತ್ಸಂಗ ಮಾಡ್ರಿ ಅಂದರೆ ಇಲ್ಲೇ ಕೂತಿದ್ದೀನಿ ನಾನು ಅಲ್ವಾ? ಪತ್ರಿಜಿಯವರು ಹಾಗಲ್ಲ, ಅವರು ಧ್ಯಾನ ಮಾಡಿಸ್ತಾ ಇದ್ದರು. ಧ್ಯಾನ ಮಾಡಿಸ್ತಾ ಒಳಗಡೆ ಕಿಚನ್ಗೆ ಹೋಗ್ತಿದ್ರು. ಅಂದರೆ ಏನು ಅಂದರೆ ಅದರಲ್ಲಿ ಸಂದೇಶ ಅಂದರೆ ಸಂಸಾರದಲ್ಲಿಯೇ ನಾವು ನಿರ್ವಾಣ ತಗೋಬೇಕು. ಇದುವರೆಗೂ ಆಧ್ಯಾತ್ಮಿಕತೆ ಅಂದರೆ ನಮಗೆ ಗೊತ್ತಿರೋ ಒಂದು ಗುರುಗಳು ಕೊಟ್ಟಿರೋ ಸಂದೇಶ ಅಂದರೆ ವೈರಾಗ್ಯ ಅಲ್ವಾ? ಆಧ್ಯಾತ್ಮಿಕತೆ ಅಂದರೆ ವೈರಾಗ್ಯ, ಅದು ಅಲ್ಲ. ಆಧ್ಯಾತ್ಮಿಕತೆ ಅಂದರೆ ವೈಭೋಗ ಅಂತ ತೋರಿಸ್ಕೊಟ್ಟಿರೋ ಏಕೈಕ ಗುರು ಪತ್ರಿಜಿ. ಸಂಸಾರದಲ್ಲೇ ನಿರ್ವಾಣ ತಗೋಬೇಕು, ಅದು ನಾವೆಲ್ಲ ನೋಡಿದ್ದೀವಿ. ಇಲ್ಲಿ ಧ್ಯಾನ ಮಾಡಿಸ್ತಾ ಇದ್ದರು, ಧ್ಯಾನ ಫ್ಲೂಟ್ ಊದ್ತಾ ಇದ್ದರು, ಹಾಗೆ ಸಡನ್ಲಿ ಹೋಗಿ ಕಿಚನ್ ಹೋಗಿ ಅಡುಗೆ ಮಾಡ್ತಾಯಿದ್ರು. ಎಷ್ಟು ಏನು ಅವರೊಬ್ಬರಿಗೆ ಮಾಡ್ಕೊತಿದ್ದಿಲ್ಲ, ನೂರಾರು, ಕನಿಷ್ಠ ಅಂದರೆ ಒಂದು 30-40-100 ಜನಗಳಿಗೆ ಅಡುಗೆ ಮಾಡಿಬಿಟ್ಟು ಮತ್ತೆ ಬಂದು ಓಕೆ ಹೇಳಿ ಮತ್ತೆ ಅವರು ಧ್ಯಾನ ಕ್ಲಾಸ್ ತೊಗೋತಿದ್ರು ಅಂಥ ಗುರು. ಅದರ ಜೊತೆಗೆ ಅಲ್ಲಿ ಅಡುಗೆ ಮಾಡಿ ಬರ್ತಾಯಿದ್ರು. ಸೊ ಆವಾಗ ಧ್ಯಾನ ಕಾರ್ಯಕ್ರಮ ಇಲ್ಲ ಅಂದ್ಕೊಳ್ರಿ, ಹಾಗೆ ಕೇರಮ್ ಮಾಡ್ತಾಯಿದ್ರು, ಚೆಸ್ ಆಡ್ತಾಯಿದ್ರು, ಕ್ರಿಕೆಟ್ ಆಡ್ತಾಯಿದ್ರು, ಸಕಲ ಕಲಾವಲ್ಲಭ ಅಂತ ಹೇಳ್ತೀವಿ ನಾವು ಅಲ್ವಾ? ಸೊ ಪತ್ರಿಜಿಯವರು ಹಾಗೆ ಇದ್ದರು. ಅಂದರೆ ಆಧ್ಯಾತ್ಮಿಕತೆ ಅಂದರೆ ಜೀವಿಸೋ ಪ್ರತಿಯೊಂದು ಕ್ಷಣದಲ್ಲೂ ನಾವು ಆನಂದವಾಗಿ ಜೀವಿಸ್ಬೇಕು, ಅದೇ ಆಧ್ಯಾತ್ಮಿಕತೆ. ಎಲ್ಲೋ ಏನೋ ಒಂದು ವೈರಾಗ್ಯದಿಂದ ಸಾಧನೆ ಮಾಡೋದಲ್ಲ. ಅದನ್ನು ಪತ್ರಿಜಿಯವರು ಒಂದು ಸರಿ ಹೇಳಿದರು. ಸ್ವಾಮಿ ವಿವೇಕಾನಂದರು 99 ಮಾರ್ಕ್ಸ್ ತೊಗೊಂಡು ಬಿಜಾಪುರದಾಗ ಹೇಳಿದರು 2011ನಲ್ಲಿ. ಹೀಗೆ ರಾತ್ರಿ ಮಾತಾಡ್ಕೊತಾ ಕೂತಿದ್ವಿ. ಆವಾಗೆಲ್ಲ ನಮಗೆ ಸರ್ ಜೊತೆ ತುಂಬ ಸಮಯ ಸಿಗ್ತಿತ್ತು, ರಾತ್ರಿ ಎಲ್ಲ ಮಾತಾಡ್ಕೊತಾ ಕೂಡ್ತಿದ್ವಿ. ಎಷ್ಟೆಲ್ಲ ಸಂದೇಶ ಜೋಕ್ ಥರ ಹೇಳ್ತಿದ್ರು ಸರ್. ಅವಾಗೆ ಒಂದು ಸರಿ ಹಿಂಗೆ ಕೂತಾಗೆ ಇನ್ನೊಂದು ಅದ್ಭುತವಾದ ಮೆಸೇಜ್ ಅಂದರೆ, ಅದ್ಭುತ ಅಂದರೆ ಎಲ್ಲವೂ ಅದ್ಭುತನೇ, ಸಾಕಷ್ಟು ಮೆಸೇಜ್ಗಳನ್ನು ಹೇಳ್ತಾಯಿದ್ರು. ಹಾಗೆ ಒಂದು ಸರಿ ರಾತ್ರಿ ಬೀದರ್ನಲ್ಲಿ ಕೂತಾಗೆ 12 ಗಂಟೆಗೆ ಸರ್, ಮೇಡಮ್ ಇವಾಗ ನಾವು ಗೌರ್ಮೆಂಟ್ ಹತ್ರ ಹೋಗಬೇಕು, ಇವಾಗ ನಾವು ಹುಡ್ಕೊಂಡು ಹೋಗ್ಬೇಕು ಗೌರ್ಮೆಂಟ್ ಹತ್ರ, ಅಯ್ಯ ಅಪ್ಪ ಅಂತ ಬೇಡಿಕೆ ಬೇಕು ಅವ್ರನ್ನ, ಮುಂದೆ ಒಂದು ಟೈಮ್ನಾಗ ಗೌರ್ಮೆಂಟೇ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳಿದರು ಸರ್ 2011ನಲ್ಲಿ. ಮುಂದೆ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಆವಾಗ ಕಾಣೋದು ಪಿರಮಿಡ್ ಮಾಸ್ಟರ್ಗಳು ಒಂದೇ ಕಾಣೋದು ಗೌರ್ಮೆಂಟಿಗೆ. ಇವಾಗೇ ಹಣಕ್ಕೆ ದರೋಡೆ ಮಾಡ್ತಾರೆ, ನೆಕ್ಸ್ಟ್ ಫ್ಯೂಚರ್ನಲ್ಲಿ ಜ್ಞಾನಕ್ಕಾಗಿ ದರೋಡೆ ನಡೆಯುತ್ತೆ ಅಂತ ಹೇಳಿದರು. ಜ್ಞಾನಕ್ಕಾಗಿ ದರೋಡೆ ನಡೆಯುತ್ತೆ. ಏನು ಜ್ಞಾನ ಅದು?
ನಿನಗೆ ನೀನೇ ಗುರು, ನಿನಗೆ ನೀನೇ ದೇವರು, ನಿನಗೆ ನೀನೇ ಭಗವಂತ ಅನ್ನೋ ಸತ್ಯನ ಯಾರು ತಿಳಿಸ್ತಾರೋ ಅವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಯಾಕೆ ಅಂದರೆ ನಮಗೆ ಜ್ಞಾನ ಹೇಳ್ಕೊಡಿ, ನಮಗೆ ಆ ಜ್ಞಾನ ಕೊಡಿ ಅಂತ ಕಿಡ್ನ್ಯಾಪ್ ಮಾಡ್ತಾರಂತೆ. ಅದಕ್ಕೆ ತಮಾಷೆಯಾಗಿ ಹೇಳ್ತಿದ್ರು. ಅಂದರೆ ಅದು ಇವಾಗ ನಡೀತಾ ಇದೆ ಮಾಸ್ಟರ್ಸ್. ಆ ಸಿಂಪ್ಟಮ್ ಸ್ಟಾರ್ಟ್ ಆಗಿದೆ ಇವಾಗ ಗೌರ್ಮೆಂಟ್ ಬರ್ತಾ ಇದೆ. ನಿಮಗೆ ಗೊತ್ತಾ, ಚೆನ್ನೈದಲ್ಲಿ ಪಬ್ಲಿಕ್ ಮೇಯರ್ ಕರೆದುಬಿಟ್ಟು ವೆಬ್ಸೈಟ್ನಲ್ಲಿ ನೋಡಿಬಿಟ್ಟು ಕರೆದುಬಿಟ್ಟು ನಮಗೆ ಚೆನ್ನೈದಲ್ಲಿ ಎಷ್ಟು ಪಬ್ಲಿಕ್ ಪ್ಲೇಸ್ ಇದ್ದಾವೋ ಅಲ್ಲೆಲ್ಲ ನಮಗೆ ಪಿರಮಿಡ್ಗಳು ಬೇಕಂತ. ಆಗಲೇ 3 ಪಿರಮಿಡ್ ಓಪನಿಂಗ್ ಆಗಿದ್ದಾವೆ ಚೆನ್ನೈನಲ್ಲಿ. ಅಂದರೆ ಗೌರ್ಮೆಂಟ್ ಇವಾಗ ನೋಡಿರಿ, ನಮ್ಮ ಕರ್ನಾಟಕದಲ್ಲೂ ಸಹಿತ ಅಲ್ಲಲ್ಲಿ ಪೊಲಿಟಿಕಲ್ ಲೀಡರ್ನಿಂದ ಪಿರಮಿಡ್ ಕೇಂದ್ರಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಸೊ ನೆಕ್ಸ್ಟ್ ಪ್ರತಿಯೊಂದರಲ್ಲೂ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಆಗಲೇಬೇಕು. ಎಷ್ಟಂತ ಪಿರಮಿಡ್ ಮಾಸ್ಟರ್ಗಳು ದುಡಿಯೋದು ಅಲ್ವಾ? ಸೊ ಯಾವ್ಯಾವುದಕ್ಕೋ ಗೌರ್ಮೆಂಟು ಸಪೋರ್ಟ್ ಕೊಡ್ತಾ ಇದೆ. ನಾನು ಇಲ್ಲಿರೋರು ಯಾರು ನಮ್ಮ ದೊಡ್ಡವ್ರು ಎಲ್ಲರಿದ್ದರೂ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಿಮಗೆ ಯಾರಾದರೂ ಗೊತ್ತಿದ್ದರೆ ಕರ್ಕೊಂಬನ್ನಿ. ಇಲ್ಲಿ ಈ ಅಪಾರ್ಟ್ಮೆಂಟ್ನಲ್ಲೇ ಯಾಕೆ ಒಂದು ಪಿರಮಿಡ್ ನಿರ್ಮಾಣ ಆಗಬಾರ್ದು? ಪ್ರತಿಯೊಂದು ಮನೆಗೂ ಪಿರಮಿಡ್ ಧ್ಯಾನ ಕೇಂದ್ರಗಳು ಬರಬೇಕು. ಅಲ್ಲಿ ಕುಳಿತು ಧ್ಯಾನ ಮಾಡಿದಾಗ ಇನ್ನೂ ಅದ್ಭುತವಾದ ಬದಲಾವಣೆ ಆಗುತ್ತೆ. ಫಸ್ಟು ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗಬೇಕು. ಬಿಕಾಸ್ ಅಲ್ಲಿರೋ ನೆಗೆಟಿವ್ ಎಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ. ಆ ಥರ ಪತ್ರಿಜಿಯವರು ಕೂತಾಗೆ ಅಡುಗೆ ಮಾಡ್ತಾ, ಕೇರಮ್ ಮಾಡ್ತಾ, ಚೆಸ್ ಆಡ್ತಾ ಒಂದೊಂದು ಸಂದೇಶಗಳನ್ನು ಕೊಡ್ತಾಯಿದ್ದರು. ಒಂದು ಸರಿ ಅಡುಗೆ ಮಾಡ್ತಾ ಇನ್ನೇನು ಮೇಡಮ್ ಯಾವಾಗಲೂ ಎಲ್ಲರೂ ಕೇಳೋದು ಅಷ್ಟೇ, ಇಂಕೇಮಯ್ಯ ಅಂತ ಕೇಳ್ತಾರೆ. ಹೆಣ್ಮಕ್ಳಾದ್ರೆ ಇನ್ನೇನು ಮೇಡಮ್ ಇಂಕೇಮ್ ಮೇಡಮ್ ಅಂತ ಕೇಳ್ತಾರೆ. ಏಮ್ లేదు ಸರ್ ಅಂತ ಬಾಗುಂದೆ ಅದು ಮಾಮೂಲು, ನಾವೆಲ್ಲ ಮಾಸ್ಟರ್ಸ್ ಹೇಳೋದು. ಬಟ್ ಒಂದು ಸಾರಿ ಸರ್ ಹೇಳಿದಾಗೆ ನಾನು ಆ್ಯಕ್ಚುಲಿ ಆವಾಗಲೇ ನಾನು ಹೇಳಿದ್ನಲ್ಲ, ಮಗನ ಕಳ್ಕೊಂಡಿರೋ ಸ್ಥಿತಿಯಲ್ಲಿ ಅವಾಗ ಕಂಪ್ಲಿಯಲ್ಲಿ ಒಂದು ಧ್ಯಾನ ಸಪ್ತಾಹ ಅಂತ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಾವು ಧ್ಯಾನ ಸಪ್ತಾಹ ಕಾರ್ಯಕ್ರಮ ಮಾಡಿದ್ವಿ ಕಂಪ್ಲಿಯಲ್ಲಿ. ಸೊ ಮಾಡಿದಾಗೆ ಲಾಸ್ಟ್ ಡೇ ಸರ್ ಅಡುಗೆ ಮಾಡ್ತಾ ಇಂಕೆ ಮೇಡಮ್ ಅಂದಾಗೆ ಎಷ್ಟೋ ಜನಗಳಿಗೆ ಕೌನ್ಸಿಲಿಂಗ್ ಮಾಡಿ ತಾಯಿಯಂದ್ರಾಗಿದ್ದಾರೆ. ನಾನು ಯಾಕೆ ಇವಾಗ ಗ್ರೇಟ್ ಮಾಸ್ಟರ್ ಪೀರಿಯಡ್ ಇದು, ಆ ಮಾಸ್ಟ್ರು ಬರೋ ಪೀರಿಯಡು, ನಾನು ಯಾಕೆ ಆ ಗ್ರೇಟ್ ಮಾಸ್ಟ್ರಿಗೆ ತಾಯಿ ಆಗಬಾರ್ದು ಅಂತ ಅನಿಸುತ್ತೆ ಸರ್ ಅಂತ ಅಂದಾಗೆ ಸಡನ್ಲಿ ಸರ್ ಏನೋ ಕಲಿಸ್ತಾ ಇದ್ದರು. ತಿರುಗಿ ನೋಡಿ, ನೀವು ಬುದ್ಧುಡಿವೈ ಹರಿ ಅಂತೆಲ್ಲ ಆಲೋಚಿಸ್ತಾವ ಅಂತ ಕೇಳಿದರು. ಅಂದರೆ ಬುದ್ಧುಡಿವಿ ಅಂದರೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟ್ರು ಆ ಬುದ್ಧತ್ವ ಸ್ಥಿತಿಗೆ ಬರಬೇಕು ಅಂತ. ಅದನ್ನು ಮತ್ತೆ ಇನ್ನೊಂದು ಸರಿನೂ ಹೇಳಿದರು. ಯಾವುದೋ ಒಂದು ಪ್ರಚಾರದ ವಿಷಯವಾಗಿ ಸುಮಂಗಳಮ್ಮ ಸಿರುಗುಪ್ಪ ಬಿಟ್ಟು ಎಲ್ಲೆಲ್ಲೋ ಪ್ರಚಾರ ಮಾಡ್ತಾರೆ ಅಂತ. ಅದನ್ನು ನಾನು ಸರ್ ಹತ್ರ ಅಂದಾಗೆ ಸರ್ ಹೇಳಿದರು, ಬುದ್ಧುಡಿವೈ ಅರಿಹಂತಲ ಆಲೋಚಿಸ್ತಾವ. ಸಾಯಿ ಕುಮಾರ್ ರೆಡ್ಡಿ ಅಂತ ಇದ್ದಾರೆ, ಅವ್ರ ಪರ್ಸ್ನಲ್ ಸೆಕ್ರೆಟ್ರಿ. ಒಂದು ದಿನದಲ್ಲೇ 2 ಸರಿ ನಿಮಗೆ ಹೇಳಿದ್ದು ಪತ್ರಿ ಸರ್ ಅದಂತ ಹೇಳಿ ನಾನು ಇದುವರೆಗೂ ಎಲ್ಲೂ ಕೇಳಿಲ್ಲ. ಅಂದರೆ ಅರಿಹಂತ ಅಂದರೆ ಅವಾಗ ಹೇಳಿದ್ದು ಅರಿಹಂತ, ಬೋಧಿಸತ್ವ, ಬುದ್ಧತ್ವ. ಗೊತ್ತಲ್ವಾ ಸ್ಥಿತಿ ಗೊತ್ತಲ್ವಾ? ಅರಿಹಂತ ಅಂದರೆ ಏನು? ಸರ್ ಹೇಳಿದ್ದು ಅದು ಓಕೆ. ಸರ್ ಹೇಳಿದ್ದು ಅರಿಹಂತ ಸ್ಥಿತಿ ಅಂದರೆ ನನಗೆ ನಾನೇ ಧ್ಯಾನ ಸಾಧನೆ ಮಾಡ್ತಾ ಜ್ಞಾನವನ್ನು ತಗೊಂಡು ನನ್ನ ಈ ಒಂದು ಜೀವನವನ್ನು ಧನ್ಯವನ್ನಾಗಿ ಸಾರ್ಥಕವನ್ನಾಗಿ ಮಾಡಿಕೊಂಡಿರಬೇಕನ್ನೋ ಒಂದು ಸ್ಥಿತಿ ಅರಿಹಂತ ಸ್ಥಿತಿ. ಅಂದರೆ ಆಡು ಭಾಷೆಯಲ್ಲಿ ಅಂದರೆ ಊರು ಉಸಾಬರಿ ನನಗೆ ಯಾಕೆ ಬೇಕಪ್ಪ, ನಂದು ನಾನು ನೋಡ್ಕೊಳ್ಳೋಣ, ಬದಲಾವಣೆ ಮಾಡೋಕ್ಕಾಗಲ್ಲ ನನಗೆ, ನಾನು ಬದಲಾವಣೆ ಮಾಡ್ಕೊಂಡಿರೋಣ ಸಾಕು ಅನ್ನೋ ಸ್ಥಿತಿ ಅರಿಹಂತ ಸ್ಥಿತಿ. ಏನೋ ಸುಮಂಗಳ ಮೇಡಮ್ ಅವರು ಆಮೇಲೆ ಎಷ್ಟೋ ಜನ ಮಾಸ್ಟರ್ಸ್ ಬಂದು ಇಲ್ಲಿ ಪ್ರಾರಂಭ ಮಾಡೋಗಿದ್ದಾರೆ. ನಮಗೆ ಚೆನ್ನಾಗಿ ಅನ್ನಿಸ್ತು, ಹೇಳಿದ್ದಾರೆ ಪ್ರಚಾರ ಅಂತ. ಒಂದು 4 ಜನಗಳಿಗೆ ಹೇಳೋಣ, ನಮ್ಮ ಸುತ್ತಮುತ್ತ ಎಲ್ಲ ತಿಳಿಸೋಣ ಅನ್ನೋ ಒಂದು ಮನೋಭಾವನೆ ಇರೋ ಸ್ಥಿತಿ ಬೋಧಿಸತ್ವ ಸ್ಥಿತಿ. ಇಡೀ ವಿಶ್ವ ನಾನು ಇವಾಗ ಸುಮಂಗಳ ಮೇಡಮ್ಮು ಏನು ಎಲ್ಲ ಕರ್ನಾಟಕ ಅಡ್ಡಾಡ್ಕೊಂತ ಹೇಳ್ತಾರೆ, ನಮ್ಗೆ ಅದು ಆಗಲ್ಲಲ್ಲ, ಸುತ್ತಮುತ್ತನ ಹೇಳೋಣ ಅನ್ನೋ ಸ್ಥಿತಿ ಬೋಧಿಸತ್ವ ಸ್ಥಿತಿ. ಇಡೀ ವಿಶ್ವವೇ ನಾನು, ಅಣು ಏನು ತೃಣಕಾಷ್ಟದಲ್ಲೂ ತನ್ನನ್ನು ತಾನು ಕಾಣುವವ, ಅಣು ಏನು ತೃಣಕಾಷ್ಟದಲ್ಲೂ ತನ್ನನ್ನು ತಾನು ಕಾಣುವವ, ಆ ಸ್ಥಿತಿ ಬುದ್ಧತ್ವ ಸ್ಥಿತಿ. ಒಂದು ಇರುವೆಯಲ್ಲೂ ತನ್ನನ್ನು ತಾನು ಕಾಣ್ತಾರೆ, ನಿಮ್ಮ ಎದುರುಗಡೆನೂ ತನ್ನನ್ನು ತಾನು ಕಾಣ್ತಾರೆ, ಪ್ರತಿಯೊಂದರಲ್ಲೂ ತನ್ನನ್ನು ತಾನು ಕಾಣ್ತಾರೆ. ಅದು ಬುದ್ಧತ್ವ ಸ್ಥಿತಿ. ಅದು ಎಷ್ಟೋ ಜನ ನಾವಿವತ್ತು ಪಿರಮಿಡ್ ಮಾಸ್ಟರ್ಗಳು ಅನುಭವ ತಗೊಂಡಿದ್ದೀವಿ. ನಾನು ಒಂದು ಸರಿ ಆಫೀಸ್ನಲ್ಲಿ ವರ್ಕ್ ಮಾಡೋ ಮುಂದ್ಗಡೆ ನಂದು ಯಾವಾಗಲೂ ಫಾಸ್ಟ್ ವರ್ಕ್. ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ಈ ಧ್ಯಾನದಿಂದ ಇನ್ನೂ ಅದ್ಭುತವಾಗಿ ನಾನು ಈ ಪ್ರಚಾರ ಜ್ಞಾನ ಹಂಚೋದು, ಪ್ರಚಾರ ಆಗಲಿ, ಮನೆ ಕೆಲಸ ಆಗಲಿ, ಆಫೀಸ್ ಕೆಲಸ ಆಗಲಿ, ಇಷ್ಟು ಅಂದರೆ ಬ್ಯಾಕ್ ಆಗ್ತಾಯಿದೆ ನನ್ನ ಲೈಫ್ ಸ್ಟೈಲೆಲ್ಲ. ನನಗೆ ನಾನೇ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಯಾವ ಥರ ಅಂದರೆ 22 ಗಂಟೆ ಹೀಗೆ ಇದ್ದರೂ ಹೀಗೆ ಇರ್ತೀನಿ,
ತಿಂಗಳಿದ್ರೂ ಹೀಗೆ ಇರ್ತೀನಿ. ವರ್ಷ ನನಗೆ ಇತ್ತೀಚೆಗೆ ನಾನು ಎಷ್ಟು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ 1 ಗಂಟೆನೂ ನಾನು ಎಷ್ಟು ವರ್ಷಗಳಾದವು ಇತ್ತೀಚೆಗೆ ಮಲ್ಕೊಂಡಿರಲಾರ್ದೆ. 5 ನಿಮಿಷ ಯಾವತ್ತು ಕೂತಿನೋ ನನಗೆ ಗೊತ್ತಿಲ್ಲ. ಆಫೀಸ್ನಿಂದ ಬ್ಯಾಗ್ ಹಾಗೆ ದಿವಾನ ಕಟ್ ಮೇಲೆ ಇರುತ್ತೆ, ಹಾಗೆ ಕಂಟಿನ್ಯೂ ಆ ಥರ ನಾನ್ ಸ್ಟಾಪಾಗಿ. ಅಂದರೆ ಎಷ್ಟೆಲ್ಲ ನಮಗೆ ಅಂದರೆ ಪ್ರತಿಯೊಂದರಲ್ಲೂ ನನ್ನನ್ನು ನಾನು ಕಾಣೋ ಸ್ಥಿತಿ. ಒಂದು ಸರಿ ಆಫೀಸ್ನಾಗ ಹಿಂಗೆ ಫಾಸ್ಟಾಗಿ ನಾನು ನಂಬರ್ 1 ಎಂಪ್ಲಾಯ್ ನಾನು. ಅದನ್ನು ಧ್ಯಾನ ಸಾಧನೆಯಿಂದ ಮಾಡಿಸೋದು. ಯಾಕೆಂದರೆ ಓನ್ಲಿ ಇಲ್ಲಿ ಜ್ಞಾನ ಅಷ್ಟೇ ಅಲ್ಲ, ನಮ್ಮ ಫಿಸಿಕಲ್ ಲೈಫ್ನಲ್ಲೂ ನಾವು ರಾರಾಜಿಸಬೇಕು. ಫಿಸಿಕಲ್ ಲೈಫ್ನಲ್ಲೂ ನಾನು ಯೂತ್ಸ್ಗೆ ಹೇಳ್ತೀನಿ, ಧ್ಯಾನ ಅಂದರೆ ಮುಖ ಆ ಕಡೆ ತಿರ್ಕೊಂಡು ಹೋಗೋದಲ್ಲ, ಮೇನ್ ನಿಮಗೆ ಬೇಕು ಯೂತ್ಸ್ಗೆ ಅಂತ ಹೇಳ್ತೀನಿ. ಯಾಕೆಂದರೆ ಆ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಏಜ್ ಅದು. ಸ್ವಲ್ಪ ಯಾಮಾರಿದರೆ ಲೈಫೇ ಕೆಳಗೆ ಪ್ರಪಾತಕ್ಕೆ ಕೂಡೋದಂಗೆ ಉಳ್ತೀವಿ. ಅದೇ ಸ್ವಲ್ಪ ಅವೇರ್ನೆಸ್ನಿಂದ ನಾವಿನ ಲೈಫ್ನ ನಾವು ಸೆಟ್ಲ್ ಮಾಡ್ಕೊಂಡಂದರೆ ಇಷ್ಟು ಅದ್ಭುತವಾಗಿ ಲೀಡ್ ಮಾಡ್ತೀವಿ ಲೈಫ್ನ. ಸೊ ಹಾಗಾಗಿ ನಾನು ಯಾವಾಗಲೂ ಯೂತ್ಸ್ಗೆ ಹೇಳ್ತೀನಿ, ಫಸ್ಟ್ ನಿಮಗೆ ಬೇಕು ಧ್ಯಾನ ಅಂತ. ಹಾಗಾಗಿ ನಮ್ಮ ಆಫೀಸ್ನಲ್ಲಿ ನನಗೆ ಯಾವ ಟ್ರೈನಿಂಗ್ ಇಲ್ಲ. 15 ವರ್ಷ ಮನೆಯಾಗಿರೋಳು ಸಡನ್ಲಿ ನಮ್ಮ ಮನೆಯವ್ರ ಕೆಲಸ ಹೋಗಿ ಕೊಟ್ಟರು. ಬಟ್ ಒಂದೇ ತಿಂಗಳಲ್ಲಿ 18 ವರ್ಷ ಎಕ್ಸ್ಪೀರಿಯನ್ಸ್ ಇರೋನ್ನ ಇವತ್ತು ಓವರ್ಟೇಕ್ ಮಾಡ್ತಾಯಿದ್ದೀನಿ. ಬಿಕಾಸ್ ಮೆಡಿಟೇಷನ್ ಪವರ್, ಮೆಡಿಟೇಷನ್ ಎನರ್ಜಿ. ನನಗೆ ಕಾರ್ ನಡೆಸೋಕ್ಕೆ ಕಾರ್ನ ಕೂಡಕ್ಕೆ ಭಯ ಪಡ್ತಿದ್ದೆ. ಆಗಲೇ ಹೇಳಿದೆ ನಾನು, ತುಂಬ ನೆಗೆಟಿವ್ ಪರ್ಸನ್. ಕಾರ್ನಲ್ಲಿ ಕೂಡಕ್ಕೆ ಭಯ ಪಡ್ತಿದ್ದೆ ನಾನು. ಅಂಥದ್ದು ಇವತ್ತು 120 ಸ್ಪೀಡ್ನಲ್ಲಿ ರೈಡ್ ಮಾಡ್ತೀನಿ ನಾನು. ಹರಪನಹಳ್ಳಿಗೆ ಗೊತ್ತು, ಮೇಡಮ್ ಬಂದ್ರಂದರೆ ಎಲ್ಲಿ ಇಟ್ಬಿಡ್ತಾರಂತ. ಬಟ್ ಯಾರಿಗೂ ಏನು ಅಷ್ಟು ಫಾಸ್ಟ್, ಯಾಕಂದ್ರೆ ಟೈಮ್ ಇರಲ್ಲ. ಓಡು ಜೀವನ. ಅಂದರೆ ಎಲ್ಲಿಂದ ಅಂದರೆ ಧ್ಯಾನ ಅಂದರೆ ಏನೋ ಮ್ಯಾಜಿಕ್ ನಡೆಯಲ್ಲ ಮಾಸ್ಟರ್, ಮಿರಾಕಿಲ್ ನಡೆಯಲ್ಲ. ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೆ ಸಪೋರ್ಟ್ ಆಗಿರುತ್ತೆ. ಅವೇರ್ನೆಸ್ನಿಂದ ವರ್ಕ್ ಮಾಡ್ತೀವಿ. ಸೊ ನಾನು LICಯಲ್ಲಿ ಯಾವಾಗ ಸೇಲ್ಸಿಗೆ ಕೊಟ್ಟರು, ಆಮೇಲೆ ಕ್ಯಾಶಿಯರ್ಗೆ ಒಂದೇ ತಿಂಗಳಲ್ಲಿ ನನ್ನ ವರ್ಕ್ ಸ್ಟೈಲ್ ನೋಡಿಬಿಟ್ಟು ಕ್ಯಾಶಿಯರಿಗೆ ಕೊಟ್ಟರು. ಸರ್ ನನಗೆ ಅದೇನು ಗೊತ್ತಂದರೆ, ಕೂಡ್ರಿ ಮೇಡಮ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾಯಿದ್ವಿ ಅಂದರು. ಸೊ ಇವತ್ತು 20 ವರ್ಷದ ಎಂಪ್ಲಾಯೀಸು, 30 ವರ್ಷದ ಟ್ರೈನಿಂಗ್ ಇರೋ ಎಂಪ್ಲಾಯೀಸು ದುಡ್ಡು ತೊಗೊತಾರೆ. ಯಾರಿಗಾದರೂ ಗೊತ್ತಿರ್ಬೋದು. LICಯಲ್ಲೇ ಆಗಲಿ, ಬ್ಯಾಂಕ್ನಲ್ಲೇ ಆಗಲಿ, ಕ್ಯಾಶಿಯರ್ ಅಂದರೆ ಫುಲ್ ಅವೇರ್ನೆಸ್ನಾಗಿರ್ಬೇಕು. ಒಂದು ಕ್ಷಣ ಯಾಮಾರಿದ್ರೆ 1000 ಗಟ್ಟಲೆ 20-25 ಸಾವಿರ ಕಳ್ಕೊಂಡಿರೋರು ಇದ್ದಾರೆ, ಟ್ರೈನಿಂಗ್ ಆಗಿ ಜಾಬ್ ಮಾಡ್ತಾರೆ. ಬಟ್ ನನಗೇನು ಒಂದು ಮೂಲೆಯಲ್ಲಿರೋ ಸಾಮಾನ್ಯ ಗೃಹಿಣಿ ನಾನು. ಬಟ್ ಧ್ಯಾನ ಮಾಡೋದ್ರಿಂದ ಇವತ್ತು ನಾನು 10ನೇ ವರ್ಷ ನಾನು ಮಾಡ್ತಾಯಿದ್ದು, 1 ಪೈಸನೂ ಕಳ್ಕೊಂಡಿಲ್ಲ, 1 ಪೈಸನೂ. ಅಷ್ಟೊಂದು ಅವೇರ್ನೆಸ್ ಧ್ಯಾನದಿಂದ ಸಿಗುತ್ತೆ ನಮಗೆ. ಮತ್ತು ನಾನು ಎಲ್ಲರ ಥರ ಎಂಪ್ಲಾಯಿನೂ ಅಲ್ಲ. ನಮ್ಮ ಮ್ಯಾನೇಜರ್ ಫೋನ್ನಾಗ ನೋಡ್ತಾ ಇರ್ತಾರೆ, ಕ್ಯಾಮ್ರಾ ಮುಖಾಂತರ, ಮೇಡಮ್ ಮಾತಾಡಬೇಡಿ ಮೇಡಮ್. ನಾನು ಮಾತಾಡಲ್ಲ, ಆಮೇಲೆ ಮಾಡಿರಿ ಅಂತ ಹೇಳಕ್ಕೆ ಫೋನ್ ರಿಸೀವ್ ಮಾಡ್ತೀನಿ ಹೊಸಬ್ರಿಗೆ, ಅನ್ನೋನ್ ನಂಬರ್ಗೆ. ಆ ಥರ ಒಂದು ಮೆಡಿಟೇಷನ್ ಎನರ್ಜಿಯನ್ನು, ಮೆಡಿಟೇಷನ್ ಪವರನ್ನು ನಮ್ಮ ಫಿಸಿಕಲ್ ಲೈಫಿಗೆ ಅಪ್ಲೈ ಮಾಡಿಕೊಳ್ರಿ. ಸುಮ್ಮನೆ ದಿನಗಟ್ಟಲೆ ಧ್ಯಾನ ಮಾಡೋದು ನನಗಿಷ್ಟ ಇಲ್ಲ ಮಾಸ್ಟರ್. ದಿನಗಟ್ಟಲೆ ಸತ್ಸಂಗ ಮಾಡೋದು ನನಗಿಷ್ಟ ಇಲ್ಲ. ಮಾಡಿದ್ದನ್ನು ಎಷ್ಟರ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತೀವಿ ಅದು ಬೇಕು ನಮಗೆ. ಅದು ಪತ್ರಿಜಿಯವರು ಪಾದಗಳನ್ನು ಬಿಟ್ಟು ಪದಗಳನ್ನು ಹಿಡಿ ಅನ್ನೋದರ ಅರ್ಥ ಇದು. ಸುಮ್ಮನೆ ನಾವು ಎಷ್ಟು ಗಂಟೆ ಕೇಳಿದ್ರೇನು, ಎಷ್ಟು ಗಂಟೆ ಮಾಡಿದ್ರೇನು, ಮಾಡಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾನು ಭಯ ಪಡ್ತಾ ಇದ್ದೆ, ಬಟ್ ನನಗೆ ಇವ್ಯಾವು ನಾನು ಪ್ರಯತ್ನಪೂರ್ವಕ ನಾನು ಏನೂ ಮಾಡಲಿಲ್ಲ, ತನ್ನಷ್ಟಕ್ಕೆ ತಾನೇ ಡಿಲೀಟ್ ಆಯಿತು. ಒಬ್ಬ ಸಾಮಾನ್ಯ ಗೃಹಿಣಿಯಾಗಿರ್ತಕ್ಕಂಥ ನಾನು ಇವತ್ತು ಪತ್ರಿಜಿಯವರು ಯಾವ ಕೆಲಸ ಹೇಳಿದರೂ ಒಂದು ಕ್ಷಣ ಆಲೋಚನೆ ಮಾಡಲ್ಲ ನಾನು. ಧ್ಯಾನನ ಪದನೇ ಗೊತ್ತಿಲ್ಲ, ರ್ಯಾಲಿ ಮಾಡಿರಿ ಅಂತ ಹೇಳ್ತಾರೆ 11 ದಿವಸ ಹೋಗಿ. ನಾವಲ್ಲ ಮಾಡೋದು, ಅವ್ರಿಗೆ ಬೇಕಾಗಿರುತ್ತೆ ವಿಶ್ವಕ್ಕೆ. ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಯಾಕೆ ನಾವು ಅಂಜಬೇಕು? ಆ ಒಂದು ಸ್ಥಿತಿ ಪ್ರತಿಯೊಬ್ಬ ಯೂತ್ಸ್ಗಿರಬೇಕು, ಪ್ರತಿಯೊಬ್ಬ ಮಹಿಳೆಗಿರಬೇಕು, ಪ್ರತಿಯೊಬ್ಬ ಪುರುಷರಿಗಿರಬೇಕು. ನಮ್ಮ ಈ ಗುರೂಜಿ ಕೊಟ್ಟಿರ್ತಕ್ಕಂಥ ಸಂಕಲ್ಪನ ನಾವು ಹೇಗೆ ತಗೊಂಡು ಹೋಗಬೇಕು ಅನ್ನೋದು. ಸೊ ಹಾಗಾಗಿ ಸಾರ ಏನು ಸಂಕಲ್ಪ ಇದೆ, ಆ ದಿವ್ಯ ಚೇತನ ಇವತ್ತು ಪ್ರತಿಯೊಬ್ಬರಲ್ಲೂ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ನಡೀತಾ ಇದೆ ಅಲ್ವಾ? ಸೊ ಇಡೀ ಭೂಮಿನೇ ದಿವಿಯನ್ನಾಗಿದ್ರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ, ಆಮೇಲೆ ನಿಧಾನವೂ ಇಲ್ಲ. ಇಷ್ಟು ತೀವ್ರವಾಗಿ ನಡೀತಾ ಇದೆ ಅಂದರೆ, ಮೊನ್ನೆ ನಾನು ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ ಎಲ್ಲರಿಗೂ ಗೊತ್ತಲ್ವಾ? ಎಲ್ಲರೂ ಇಲ್ಲಿರೋರೆಲ್ಲ ಅಟೆಂಡ್ ಆಗ್ತೀರಾ? ಅದೇ ವಿಷಯವಾಗಿ ನಾವು ವಿನಯ್ ಗುರುಜಿನ ಇನ್ವೈಟ್ ಮಾಡೋಕ್ಕೆ ಹೋದಾಗೆ ಅವಾಗ ನನಗೆ ಕಣ್ಣಾಗ ನೀರು ಬಂತು. ಅಂದರೆ ನಮ್ಮ ಗುರುವಿನ ಬಗ್ಗೆ ನಾವು ಹೇಳ್ಕೊಳ್ಳೋದು ದೊಡ್ಡತನ ಅಲ್ಲ, ಅವರು ಮಕ್ಕಳ ಥರ ಬೆಳೆದಿರ್ತೀವಿ. ಆ ಗುರುವಿನ ಸಾಂಗತ್ಯ, ಆ ಗುರುವಿನ ಜ್ಞಾನ, ಒಬ್ಬ ತಾಯಿ ಮಗುವಿಗೆ ಹೇಗೆ ಹಾಲು ಉಣಿಸ್ತಾಳೋ ಆ ಥರ ಅನುಭವ ನಾವು ತೊಗೊಂಡಿರ್ತೀವಿ. ಬಟ್ ಒಬ್ಬ ಗುರುವಿನ ಬಗ್ಗೆ ಇನ್ನೊಬ್ಬ ಸಂಸ್ಥೆ ಗುರು ಹೇಳಿದಾಗೆ ಗುರು ಏನಂಬೋದು ಗೊತ್ತಾಗೋದು. ವಿನಯ್ ಗುರುಜಿನ ಇನ್ವೈಟ್ ಮಾಡೋಕ್ಕೆ ಹೋದಾಗೆ ಯಾವಾಗಲೂ ಮೊದಲು ಹೇಳ್ತಾಯಿದ್ರು ಅದ್ಭುತವಾದ ಜ್ಞಾನ ನಿಮ್ಮಲ್ಲಿದೆ. ಇದೇ ನಮ್ಮ PMC ಚಾನಲ್ ಮುಖಾಂತರನೂ ಯೂಟ್ಯೂಬ್ನಲ್ಲಿ ಸಿಗ್ಬೋದು. ನೀವು ಗುರುದೇವೋ ಭವ ಅಂತಲೂ ಪ್ರಾಜೆಕ್ಟ್ ಸರ್ ಸ್ಟಾರ್ಟ್ ಮಾಡಿದ್ರು. ಆವಾಗೂ ನಮ್ಮ ಮಿತ್ರರಿಗೆ ಗೊತ್ತಿದೆ, ಇದುವರೆಗೂ ವಿನಯ್ ಗುರುಜಿ ಯಾವ ಯೂಟ್ಯೂಬ್ ಚಾನಲ್ಗೆ ಅವ್ರು ಇಂಟರ್ವ್ಯೂ ಕೊಟ್ಟಿಲ್ಲ. ಅವ್ರದ್ದೇ ಒಂದು ಅವಧೂತ ಚಾನಲ್ ಇದೆ.
ಸೊ ಯಾವ ಆನ್ಲೈನ್ ಚಾನಲಿಗೆ ಅವ್ರು ಇಂಟರ್ವ್ಯೂ ಕೊಟ್ಟಿಲ್ಲ ಇದುವರೆಗೂ. ಬಟ್ ನಮ್ಮ PMC ಚಾನಲಿಗೆ ಅವ್ರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದು ಪತ್ರಿಜಿ ಒಂದು ಜ್ಞಾನ ಅಂತಂದರೆ ಫಸ್ಟ್ ಟೈಮ್ ನಮ್ಮ PMCಗೆ ಅವ್ರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವಾಗ ಹೋದಾಗೂ ಹೇಳಿದ್ರು ನಿಮ್ಮಲ್ಲಿ ಅದ್ಭುತವಾದ, ಮತ್ತು ಎಲ್ಲ ಅವರು ಫಾಲೋವರ್ಸ್ ಮುಂದೆ ಇದ್ದರು, ಇವತ್ತು ಇಂಟರ್ವ್ಯೂ ತುಂಬ ಅದ್ಭುತವಾಗಿತ್ತು. ಯಾಕಂದರೆ ಅದ್ಭುತವಾದ ಜ್ಞಾನ ಅವರಲ್ಲಿದೆ. ಆ ಥರ ಪ್ರಶ್ನೆ ಕೇಳಿದ್ರು ಅವರು, ಅದಕ್ಕೆ ನಾನು ಆನ್ಸರ್ ಹೇಳಿದೆ. ಅಂದರೆ ಹೆಂಗೆ ಬೆಳೆಸಿದ್ದಾರೆ ನಮ್ಮ ಗುರುಗಳು ನಮ್ಮನ್ನೇ. ಯಾವ ಟ್ರೈನಿಂಗ್ ಇಲ್ಲ, ಏನಿಲ್ಲ. ಒಬ್ಬ ಮಹಾಗುರು ಮುಂದೆ ಕೂತರು, ಆ ಸಮಯ ಸ್ಫೂರ್ತಿ, ಆ ಸಮಯ ಜ್ಞಾನ ಪತ್ರಿಜಿಯವ್ರು ನಮಗೆ ಇಂಡೈರೆಕ್ಟಾಗಿ ಸರೆಂಡ್ರ್ ಆಗ್ರಿ ಅಷ್ಟೇ. ನೀವು ಒಬ್ಬ ಗುರು, ಒಬ್ಬ ಸಾಮಾನ್ಯ ನನಗೆ ಆ ಥರ ಹೇಳಬೇಕು ಅಂದರೆ ಇದು ಪತ್ರಿಜಿಯವರ ಜ್ಞಾನ ಇಲ್ಲಿ ವರ್ಕ್ ಮಾಡ್ತಾಯಿದೆ. ನಾವ್ಯಾರೂ ಅಲ್ಲ ಮಾಸ್ಟರ್ಸ್. ಮೊನ್ನೆ ನಾವು ಇನ್ವೈಟ್ ಮಾಡೋಕ್ಕೆ ಹೋದಾಗೂ ಅಷ್ಟೇ ನಾನು ಮನಸ್ಸಿನಲ್ಲಿ ಅಂದ್ಕೊಂಡೆ, ಅಂದರೆ ಇತ್ತೀಚೆಗೆ ಪತ್ರಿಜಿಯವರು ಎಷ್ಟೇ ಇದ್ದಾರೆ ಅಂದ್ರೂ ಫಿಸಿಕಲ್ಲಾಗಿ ನಿಮ್ಮ ಹತ್ರ ಮಾತಾಡಿದಷ್ಟು ಸ್ವಲ್ಪ ಖುಷಿ ಬದಲಾಗುತ್ತಲ್ವಾ. ಸೊ ಪತ್ರಿಜಿಯವ್ರ ಜೊತೆ ಆಮೇಲೆ ಸೆಕೆಂಡ್ ನಾನು ಇಷ್ಟಪಡ್ತಾರೆ ಅಂದರೆ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಗುರೂಜಿ ಅವ್ರದ್ದು ಮಿಸ್ ಆಗ್ತಾಯಿದ್ದೀನಿ, ಸ್ವಲ್ಪ ಸತ್ಸಂಗ ಬೇಕಾಗಿತ್ತು ಇವ್ರ ಜೊತೆ ಅಂತ ಅಂದ್ಕೊಂಡು ನಾನು ಹೊರಗಡೆಯಿಂದ, ಬಟ್ ಅವರು ಆ ಥರ ಮಾತಾಡಲ್ಲ. ಅಂದ್ಕೊಂಡು ಹೋದರೆ 10 ನಿಮಿಷ ನಾನು ಸತ್ಸಂಗ ಮಾಡಿದ್ರು. 10 ನಿಮಿಷ ಮಾಡಿ ಯಾವ ಥರ ಅದರೊಳಗೆ ಒಂದು ಬಂತ. ಹಾಗೆ ಇಡೀ ಭೂಮಿಗೆ ನಾವೇನು ಇವಾಗ ಹೇಳಿದ್ದೀವಿ, ಎಲ್ಲರ ಮಾಸ್ಟರ್ ಹೇಳ್ತೀವಿ, ಸತ್ಯ ಅನ್ನೋದು ಒಂದಿರುತ್ತೆ ಅಲ್ವಾ. ಆ ಸತ್ಯ ಅನ್ನೋದು ನಿಮ್ಮ ಗುರು ಬಂದರೆ ಭೂಮಿಗೆ ಇಳಿದು ತಿಳಿಸಿ ಹೋಗಿದ್ದಾರೆ, ಅಂಥ ಗುರು ನಿಮಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರು ವಿನಯ್ ಗುರುಜಿ. ಸತ್ಯ ಅನ್ನೋದು ಒಂದಿರುತ್ತೆ, ಅಂಥ ಸತ್ಯನ ಭೂಮಿಗೆ ತಿಳಿಸ್ಕೊಟ್ಟು ಹೋಗಿರೋಂಥ ಗುರು ನಿಮ್ಮ ಗುರು ಪತ್ರಿಜಿ ಅಂತಂತಂದು. ಆಮೇಲೆ ಇನ್ನೂ 10 ವರ್ಷ ಆದಮೇಲೆ ಇಡೀ ಪ್ರಪಂಚನೇ ಪಿರಮಿಡ್ ಬಗ್ಗೆ ಗೊತ್ತಾಗುತ್ತೆ, ಇಡೀ ಪ್ರಪಂಚ ಹುಡ್ಕೊಂಡು ಬರುತ್ತೆ ಪಿರಮಿಡ್ನ ಅಂತ ಹೇಳಿದರು. ಅದಕ್ಕಾಗಿ ನಾನು ಬರ್ತೀನಿ ಅಂತ ಒಂದೇ ಮಾತಿಗೆ ಒಪ್ಕೊಂಡ್ರು. ಮತ್ತು ನಾವು 22ಕ್ಕೆ ಕೇಳಿದ್ವಿ ಡೇಟು, ಇಲ್ಲ ನಾನು 23ಕ್ಕೆ ಬರ್ತೀನಿ ಅಂದರೆ, ಯಾಕಂದರೆ ಬುದ್ಧ ಹುಣ್ಣಿಮೆ ದಿನ ನಾನು ಮಾತಾಡೋದಿದೆ ಅಂತ ಹೇಳಿದರು. ಅದು ಪತ್ರಿಜಿ, ದಟ್ ಈಸ್ ಪತ್ರಿಜಿ, ದಟ್ ಈಸ್ PSSM ಮೂಮೆಂಟ್. ಒಬ್ಬ ಸಂಸ್ಥೆ ಬಗ್ಗೆ ಇನ್ನೊಬ್ಬರು ವಾಂಟೆಡ್ಲಿ ನಾನು ಬರ್ತೀನಿ, ಪತ್ರಿಜಿ ಬಗ್ಗೆ ನಾನು ಮಾತಾಡಬೇಕು, ಹುಣ್ಣಿಮೆ ದಿನವೇ ಮಾತಾಡಬೇಕಂತ ಹೇಳಿದರು. ನಮ್ಮ ಗುರು ಸುಮ್ಮನೆ ಸಾಮಾನ್ಯರಾಗಿ ಬದುಕಿದ್ರು ಅಂತ ಅಂದ್ಕೋಬೇಡ್ರಿ. ಹೊರಗಡೆ ಹೆಜ್ಜೆ ಇಟ್ಟು ನೋಡ್ರಿ, ಗುರುವಿನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಬದುಕಿ ಇವತ್ತು ಅಸಾಮಾನ್ಯ ತೇಜೋಪುಂಜವಾಗಿ ನಮ್ಮೆಲ್ಲರ ಹೃದಯದಲ್ಲಿ ಬೆಳಗ್ತಾ ಇದ್ದಾರೆ. ಯಾರಿಗೂ ಏನೂ ಹೇಳಿಲ್ಲ, ಹಿಂಗೆ ಮಾಡಿರಿ, ಯಾವ ನಮ್ಮ ಸಂಸ್ಥೆಯಲ್ಲಿ ಯಾರೂ ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ಇಷ್ಟೇ ಯಾಕೆ ಮಾಡ್ತಾಯಿದ್ದೀರಾ, ಯಾಕೆ ಮಾಡಲಿಲ್ಲ, ಯಾರೂ ಕೇಳಿಲ್ಲ. ನಿಮಗೇನು ಗೊತ್ತಿದೆ ಅದು ನಿನಗೆ ಬಿಟ್ಟಿದ್ದು, ನಿನಗೇನು ತಿಳಿತಿ ಅದು ಮಾಡು, ಕರ್ಮಫಲ ಪಕ್ಷ ನಮಗೆ ಗೊತ್ತದು. ಏನು ಮಾಡಿದರೆ ನಾವು ಸೃಷ್ಟಿಗೆ ಏನು ಕೊಡ್ತೀವೋ ಅದು ತೊಗೊಳ್ತೀವಿ. ಎಲ್ಲ ಮುಕ್ತವಾಗಿ ಸ್ವತಂತ್ರ ಕೊಟ್ಟರು ಅಂಥ ಗುರುಜಿ ನಮ್ಮ ಗುರುಜಿ. ಮತ್ತು ನಾವು ಹೇಗೆ ಪ್ರಚಾರ ಮಾಡಬೇಕು, ಹೇಗೆ ಜ್ಞಾನ ಹಂಚಬೇಕು, ಹೇಗೆ ಸಸ್ಯಾಹಾರ ಜಗತ್ತು ನಿರ್ಮಾಣ ಮಾಡಬೇಕು, ಹೇಗೆ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನ ಪ್ರತಿಯೊಬ್ಬರ ಮನೆ ಮೇಲೂ ಇವತ್ತು ಪಿರಮಿಡ್ ಹಾಕ್ಕೊಡ್ರಿ ಅಂದರೆ ನಮಗೆ ನೋಡೋಣ ಅಂತಾರೆ, ಪಿರಮಿಡ್ ಕಟ್ಸ್ರಿ ಅಂದರೆ ಅದೇ ನಮಗೇನಾದರೂ ಸ್ವಲ್ಪ ದೇಹ ಡಿಸ್ಟರ್ಬ್ ಆದರೆ ಲಕ್ಷಗಟ್ಟಲೆ ನಾವು ಹಾಸ್ಪಿಟ್ಲಿಗೆ ಇಡ್ತಾಯಿದ್ದೀವಿ. ಆಂಧ್ರದಲ್ಲಿ ಒಂದು ಹೆಜ್ಜೆ ಹಾಕಿ ಬರೋಣ ಮಾಸ್ಟರ್ಸ್ ನೀವೆಲ್ಲ. ಪ್ರತಿಯೊಬ್ಬರು ಲೇಡೀಸ್ ಮನೆ ಮೇಲೆ ಲೇಡೀಸ್ ನಿರ್ಣಯ ತೊಗೊಂಡು ಪಿರಮಿಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾಕೆ? 1 ಲಕ್ಷ ಕೊಟ್ಟರೆ 2 ತೊಲೆ ಬಂಗಾರ ಬರಲ್ಲ ಇವತ್ತು, ಹೌದಾ? 1 ಲಕ್ಷ ಕೊಟ್ಟರೆ ಸಣ್ಣ ಒಂದು ಪಿರಮಿಡ್ ಬರುತ್ತಲ್ವ, 1.5-2 ಲಕ್ಷ ಕೊಟ್ಟರೆ ಸಣ್ಣ ಪಿರಮಿಡ್ ಬರುತ್ತಲ್ವ. ಸ್ವಲ್ಪ ದೇಹ ಡಿಸ್ಟರ್ಬ್ ಆದರೆ ಇವತ್ತು 5-5 ಲಕ್ಷ ಹಾಸ್ಪಿಟ್ಲಿಗೆ ಇಡ್ತಾ ಇದ್ದೀವಿ ನಾವು, ಗೊತ್ತುಂಟಾ? ಆ 5 ಲಕ್ಷ ಬದಲು ಒಂದು ಸಣ್ಣ ಪಿರಮಿಡ್ ನಮ್ಮ ಮನೆ ಮೇಲೆ ಕಟ್ಸ್ಕೊಂಡ್ರೆ ಸಾಯೋವರೆಗೂ ನಮ್ಮ ಕುಟುಂಬ ನಾವು ಆರೋಗ್ಯವಾಗಿರ್ತೀವಿ, ಅದ್ಭುತವಾಗಿರ್ತೀವಿ, ಆನಂದವಾಗಿರ್ತೀವಿ. ಅಷ್ಟೊಂದು ಅದ್ಭುತವಾದ ಟೆಕ್ನಾಲಜಿ ಆ ಪಿರಮಿಡ್ ಕನ್ಸ್ಟ್ರಕ್ಷನ್ನ ಭೂಮಿಗೆ ಪರಿಚಯ ಮಾಡಿಸ್ಕೊಟ್ರೆ ನಮ್ಮ ಪತ್ರಿಜಿ. ಎಷ್ಟು ಹೇಳಿದರೂ ಸಾಲದು ಅವ್ರ ಬಗ್ಗೆ ಜೀವನ ಪರ್ಯಂತ. ಸೊ ಹಾಗಾಗಿ ಅವರ ಪದಗಳನ್ನು ನಾವು ಹಿಡಿತಾ ಹೋಗೋಣ. ನಮ್ಮ ಜನ್ಮ ಸಾರ್ಥಕ. ನಾವು ಯಾರಿಗಾಗೋ ಮಾಡ್ತಾ ಇಲ್ಲ ಮಾಸ್ಟರ್ಸ್. ಇವತ್ತೇನು ಸರ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಡೆವಲಪ್ಮೆಂಟ್. ನಾನು ಅಲ್ಲಿಂದ ಬಂದು ನಂದು 4 ದಿನ ಹುಬ್ಬಳ್ಳಿಯಲ್ಲಿರ್ತೀನಿ, 3 ದಿನ ಔಟ್ ಆಫ್ ಸ್ಟೇಷನ್. ಅಂದರೆ ಶುಕ್ರವಾರನೇ ನೈಟ್ ಜರ್ನಿ ಸ್ಟಾರ್ಟ್ ಮಾಡೋದು, ಮತ್ತು ಸೋಮವಾರ ಬೆಳಗ್ಗೆ ಓವರ್ ನೈಟ್ ಅಲ್ಲ ಜರ್ನಿ, ಮತ್ತು ಬೆಳಗ್ಗೆ ಆ್ಯಸ್ ಇಟ್. ಒಂದೊಂದು ಸಾರಿ ನಮಗೆ ಟಿಫನ್ ಮಾಡೋಕ್ಕೆ, ಒಂದೊಂದು ಸಾರಿ ಅಲ್ಲ ಬಹಳಷ್ಟು ಸಾರಿ ಟಿಫನ್ ಮಾಡೋಕ್ಕೆ ಸಹಿತ ಅವಶ್ಯಕ ಇರೋಂಗಿಲ್ಲ. ಬಟ್ ಈ ಒಂದು ವಿಶ್ವ ಪ್ರಾಣಶಕ್ತಿ ಅನ್ನೋದೇನಿದೆಯಲ್ಲ, ಅದ್ಭುತವಾಗಿ ಇಲ್ಲಿ ಕೆಲಸ ಮಾಡ್ತಾಯಿದೆ. ಅದಕ್ಕೆ ಹೇಳೋದು, ಎಷ್ಟು ನಾವು ಗಂಟೆ ಧ್ಯಾನ ಅಂತಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಚೆಕ್ ಮಾಡಿ ನೋಡ್ಕೊಳ್ಳೋಣ ಪಿರಮಿಡ್ ಮಾಸ್ ಅಂದರೆ ಏನಂತ. ಎಲ್ಲ ಸಂಸ್ಥೆ ಗುರೂಜಿಗಳು ಇವತ್ತು ಹೇಳ್ತಾ ಇದ್ದಾರೆ, ಧ್ಯಾನ 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 ಧ್ಯಾನ. ಎಲ್ಲ ಸಂಸ್ಥೆಗಳು ಬರಲೇಬೇಕು, ಎಲ್ಲ ಗುರುಗಳು ಹೇಳಲೇಬೇಕು. ಸತ್ಯ ಒಂದೇ, ಅದೇ ನಿನ್ನ ಶ್ವಾಸವೇ ನಿನ್ನ ಗುರು, ನಿನ್ನ ಶ್ವಾಸವೇ ಭಗವಂತ ಅಂತ. ಅದನ್ನು ನಾವು ಇವತ್ತು ಯಥೇಚ್ಛವಾಗಿ ಹೇಳ್ತಾ ನಾವು ಆನಂದವಾಗಿ ಜೀವಿಸೋಣ, ಅದ್ಭುತವಾಗಿ ಜೀವಿಸೋಣ, ಆರೋಗ್ಯವಾಗಿ ಜೀವಿಸೋಣ. ನಮ್ಮ
ಸುತ್ತಮುತ್ತಲಿರುವ ಎಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಸಹಜೀವಿಗಳು ಮನುಷ್ಯರು ಎಲ್ಲರೂ ಆನಂದವಾಗಿ ಅದ್ಭುತವಾಗಿ ಆರೋಗ್ಯವಾಗಿ ಜೀವಿಸಲಿಕ್ಕೆ ಬಿಡೋಣ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆರೋಗ್ಯ ಬೇಕಾಗಿಲ್ಲ, ಮನುಷ್ಯರಿಗೆ ಬೇಕು. ಸೊ ಹಾಗೆ ಜೀವಿಸಲು ನಾವು ನಮಗೆ ಗೊತ್ತಿರೋ ಜ್ಞಾನ ಹಂಚೋಣ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ನಾವು ಸ್ಫೂರ್ತಿದಾಯಕವಾಗಿ ಜೀವಿಸಬೇಕು ಮಾಸ್ಟರ್ಸ್, ಫಾಲೋವರ್ಸ್ ಆಗಲ್ಲ. ಇಡೀ ಭೂಮಿ ಮೇಲಿರೋ ಗುರುಗಳಿಗೆ ನಮ್ಮ ಗುರು ಸ್ಫೂರ್ತಿದಾಯಕವಾಗಿ ಜೀವಿಸಿ ಹೋದರು ಅಲ್ವಾ? ಮತ್ತು ಆ ಗುರುಗಳನ್ನ ಮಕ್ಕಳು ನಾವು ಹೇಗಿರಬೇಕು, ನಾವು ಅದೇ ಪಾತ್ನಲ್ಲೇ ಜರ್ನಿ ಮಾಡಬೇಕು. ಹುಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಏನಂತಾರೆ? ಇಲಿ ಅಂತಾರ? ಏನಂತಾರೆ? ಹುಲಿ. ಸಿಂಹದ ಮಗುನ ಏನಂತಾರೆ? ಮತ್ತು ನಾವು ಯಾವ ಥರ ಇರಬೇಕು? ಪತ್ರಿಜಿಯವರು ಇಡೀ ಭೂಮಿ ಮೇಲಿರೋ ಎಲ್ಲ ಗುರುಗಳವ್ರನ್ನ ಒಪ್ಕೊತಾರೆ ಅಂದಮೇಲೆ ನಮ್ಮನ್ನು ಸಹಿತ ನಾವು ಹುಲಿಗಳಾಗಿ ಸಿಂಹಗಳಾಗಿ ಜ್ಞಾನದ ಸಿಂಹಗಳಾಗಿ ಆ ಗರ್ಜನೆ ಮಾಡ್ತಾ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ಉಳಿಸ್ಕೊತ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇಂದಿನ ಈ ಒಂದು ಆರಂಭ ಮಾಡಿರ್ತಕ್ಕಂಥ ಈ ದಂಪತಿಗಳಿಬ್ಬರು ಸೇವಾ ತಾತ್ಪರ್ಯರು ಇವರು. ಬಟ್ ನನಗೆ ಇವರೇ ಅಂತ ಗೊತ್ತಿಲ್ಲ. ಫೋನ್ ಮುಖಾಂತರ ಮೇಡಮ್ ಹೋದ ವರ್ಷವೇ ಕೇಳಿದ್ದೆ ನಮಗೆ ಒಂದು ಸತ್ಸಂಗ ಕೊಡ್ರಿ ಅಂತ. ನೀವು ಬೆಂಗಳೂರಿಗೆ ಬರ್ತಾಯಿದ್ದೀರಾ ಅಂದರೆ ಆ ಕ್ಷಣವೇ ನಿರ್ಧಾರ ತಗೊಂಡು ಹೆಂಗೋ ಬರ್ತಾಯಿದ್ದೀರಾ, ನಮ್ಮದು ಒಂದು ಮನಸ್ಸಿನಲ್ಲಿ ಇತ್ತು ಆರಂಭ ಮಾಡೋಣ, ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ತಿಳಿಸೋಣ. ಯಾಕಂತಂದರೆ ಎಲ್ಲೆಲ್ಲೋ ಹೋಗಿ ಅವರು ಪ್ರಚಾರ ಮಾಡ್ತಾಯಿದ್ದಾರೆ, ರ್ಯಾಲಿಗಳೆಲ್ಲ ಅಟೆಂಡ್ ಆಗ್ತಾಯಿದ್ದಾರೆ. ನಮ್ಮ ಅಪಾರ್ಟ್ಮೆಂಟ್ನಲ್ಲೂ ಈ ಜ್ಞಾನ ಹಂಚಬೇಕು ಅನ್ನೋ ಒಂದು ದಂಪತಿಗಳ ಒಂದು ಆಸೆ ಏನಿತ್ತು. ಸೊ ಅದನ್ನು ಇವತ್ತು ಪ್ರಾರಂಭ ಮಾಡೋಣ ಅಂತ ಹೇಳಿಬಿಟ್ಟು ಆ ಕ್ಷಣ ನಿರ್ಧಾರ ತಗೊಂಡ್ಬಿಟ್ಟು ಈ ಒಂದು ಆನಾಪಾನಸತಿ ಧ್ಯಾನ ಕಾರ್ಯಕ್ರಮದ ಆರಂಭ ಮಾಡಿದರು. ಬಟ್ ಇಲ್ಲಿ ಸ್ವಲ್ಪ ಜನ ಮಾತ್ರ ಎಲ್ಲರೂ ನಮ್ಮವರೇ ಬಂದಿದ್ದಾರೆ, ಖುಷಿ. ಬಟ್ ಇನ್ನೊಂದು ಸರಿ ವಾರ ಒಬ್ಬ ಮಾಸ್ಟರ್ ಸರ್ ಹೇಳ್ದಂಗೆ ಇವತ್ತು ಒಂದೇ ದಿನ ಅಲ್ಲ ಸರ್ ಪ್ರಾರಂಭ ಮಾಡ್ತಾರಂತ. ಇಲ್ಲಿರೋ ನಮ್ಮ ಎಲ್ಲ ಮಾಸ್ಟ್ರು ಸರ್ ಒಂದು ವಾರ ನಾನು ಬರ್ತೀನಿ, ನಿಮ್ಮವ್ರನ್ನೆಲ್ಲ ಕರೆಸ್ರಿ ಅಂತ ಹೇಳಿಬಿಟ್ಟು ಈ ಅಪಾರ್ಟ್ಮೆಂಟು ಇದೇ ಥರ ಏನು ನಮ್ಮ ಬೆಂಗಳೂರಲ್ಲಿದೆ ಎಲ್ಲ ಒಂದು ಅಪಾರ್ಟ್ಮೆಂಟ್ ಅಂತಲ್ಲ, ಅಫಿಷಿಯಲಿ ಕಾರ್ಪೊರೇಟ್ ಲೆವೆಲ್ ಅಂತಲ್ಲ, ಎಲ್ಲ ಕಡೆನೂ ನಾವು ಜ್ಞಾನ ಹಂಚೋಣ ಅಂತ ಹೇಳ್ತಾ, ಇದು ಈ ಒಂದು ಶವಂತಿ ಪ್ಯಾರಾಮೌಂಟು ಕಂಪ್ಲೀಟಾಗಿ ಧ್ಯಾನಮಯ ಆಗಲಿ ಸಸ್ಯಾಹಾರಮಯ ಆಗಲಿ, ಇಲ್ಲೂ ಸಹಿತ ಅದ್ಭುತವಾದ ಒಂದು ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣ ಆಗಲಿ ಅಂತ ನಾನು ಆಶಿಸುತ್ತಾ ನನ್ನ ಈ ಒಂದು ಜ್ಞಾನದ ಹಂಚಿಕೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪತ್ರಿಜಿಯವರ ನಮ್ಮ ಪತ್ರಿಜಿಯವರ ಬಗ್ಗೆ ಉಳಿದ ಗುರುಗಳಿಗೆ ಎಂತಹ ಅಭಿಪ್ರಾಯ ಇತ್ತು ಎನ್ನುವಂಥದ್ದನ್ನು ಅವರದೇ ಆದ ಅನುಭವಗಳ ನುಡಿಯಿಂದ, ನಾನು ಇನ್ನೊಬ್ಬರೇ ತುಳಸಿದಳ ಪುಸ್ತಕಗಳಿಂದ ಓದಿ ನಾವು ತಿಳ್ಕೊಂಡಿದ್ವಿ. ಆದರೆ ಮೇಡಮ್ ಅವರು ಹೇಳ್ತಾ ಹೋದಂಗೆಲ್ಲ ಅವರು ಸ್ಟೇರ್ ಕೇಸ್ ಕೆಳಗೆ ಮಲಗಿದ್ದು, ಅಥವಾ ಈ ಸಸ್ಯಾಹಾರಗಳನ್ನು ಮಾಡಿದ್ದು, ಅವರ ಮೊದಲನೇ ಮಗುವನ್ನು ಅವರು ಕಳ್ಕೊಂಡಿದ್ದು, ಮನೆಯಲ್ಲಿ ಅವರ ಹೆಂಡತಿಯ ಮನೆಯಲ್ಲಿ ಆದ ಕಷ್ಟ ನಷ್ಟಗಳು, ಇವನ್ನೆಲ್ಲ ಮರೆತು ಕೂಡ ಧ್ಯಾನ ಜಗತ್ತಿಗೆ ಎಷ್ಟು ಓಡಾಡಿದ ಅನ್ನೋದು ಭಾಳಷ್ಟು ಚೆನ್ನಾಗಿ ಆ ಧ್ಯಾನ ದಾಸೋಹವನ್ನು ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಸ್ಯಾಹಾರದ ಮಹತ್ವದ ಬಗ್ಗೆ ನಾವು ಧ್ಯಾನ ಜಗತ್ತಲ್ಲಿ ನಮ್ಮನ್ನು ಹೇಗೆ ತೊಡಗಿಸ್ಕೊಳ್ಬೋದು, ಪಿರಮಿಡ್ ಜಗತ್ತಿನಲ್ಲಿ ನಾವು ಹೇಗೆ ಪತ್ರಿಜಿಯವರ ಕಾನ್ಸೆಪ್ಟ್ಗಳನ್ನು ಹೇಗೆ ಪ್ರಚಾರ ಮಾಡೋದು ಅನ್ನೋದ್ರ ಬಗ್ಗೆ ಭಾಳಷ್ಟು ಮನದಟ್ಟಾಗುವಂಥ ನಮಗೆ ತಿಳಿದ ವಿಷಯಗಳನ್ನೇ ಬಹಳ ಅವರ ಅನುಭವಗಳನ್ನು ನಮ್ಮ ಮುಂದೆ ಇಟ್ಟು ಆ ಧ್ಯಾನ ದಾಸೋಹವನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ನಾನು ಸುಮಂಗಲ ಮೇಡಮ್ ಅವ್ರ ಬಗ್ಗೆ ಕೇಳಿದ್ದೆ ಅಷ್ಟೇ, ಆದರೆ ಅವರ ಒಡನಾಟ ಪತ್ರಿಜಿಯವರ ಜೊತೆ ಇಷ್ಟು ಒಡನಾಟ ಇದೆ. ಅವರು ಸಸ್ಯಾಹಾರ ಜಾತಕಗಳನ್ನ ಮಾಡೋದ್ರ ಬಗ್ಗೆ ಕೇಳಿದ್ದೆ ಅಷ್ಟೇ. ಈಗೆಲ್ಲ ಇವನ್ನ ಕೇಳಿದರೂ ಕೂಡ ಇವತ್ತಿನ ದಿವಸ ಅವರು ಎಷ್ಟು ತೊಡಗಿಸ್ಕೊಂಡಿದ್ದಾರೆ, ಧ್ಯಾನ ಜಗತ್ತಿಗೆ ಅವರ ಸೇವೆ ಎಷ್ಟು ಅನ್ನೋದ್ರ ಬಗ್ಗೆ ಭಾಳಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನೀವೆಲ್ಲರೂ ಕೃತಜ್ಞತೆ ಹೇಳಬಹುದು ಅನ್ನೋದಾದರೆ ಅದು ಚಪ್ಪಾಳೆ ಮೂಲಕ ಜೋರಾಗಿ ಒಂದು ಚಪ್ಪಾಳೆಯನ್ನು
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.